ಬಿಕಾಸ್ ಕಂಪನಿ ಹೇಗೆ ಸ್ಟಾರ್ಟ್ ಮಾಡ್ಲಿಕ್ಕೆ, ಐ ಮೀನ್ ಹೌ ಕ್ಯಾನ್ ಸಮ್ಮನ್ ಸ್ಟಾರ್ಟ್ ಅ ಕಂಪನಿ? ಏನಷ್ಟು ಸುಲಭ ಇದೆಯಾ? ನೀವು ಆಪಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ? ಆದರೆ ಇಲ್ಲ, MacBook nothing. You don't like Apple? Because even Anupam offered you the same offer. But then we felt like, okay, it'll be restricted and we won't explore. See, ultimately, as founders, we want to build business, right? But we want to deliver that value. So that's how we decided we'll start the company. So it was not that we'll start up. So startup the idea ಇರಲಿಲ್ಲ. ಇದು ಮ್ಯಾನುಫ್ಯಾಕ್ಚರಿಂಗ್ ಹೇಳಿದ್ರಲ್ಲ, ಸಪ್ಲೈ ಚೈನ್ ಚಾಲೆಂಜಸ್ ಏನು ಬರ್ತೈತೆ ಅದಕ್ಕೆ? ಬಿಕಾಸ್ ಸೋ ಮೆನಿ ಥಿಂಗ್ಸ್ ಅಂದ್ರೆ ಎಲ್ಲ ಹಾಕೋದೈತೆ. ಹುಬ್ಳಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅವ್ರ. ನಮಸ್ಕಾರ, BS ಚನ್ನಬಸಪ್ಪ ಪ್ರೆಸೆಂಟ್ಸ್ ಮಾತುಕತೆ ವಿತ್ ಕ್ಯಾಂಡಿಮ್ಯಾನ್ಗೆ ಸ್ವಾಗತ. ಇವತ್ತಿನ ಎಪಿಸೋಡ್ ಸ್ಪೆಷಲ್ ಐತಿ. ಯಾಕಂದ್ರೆ ಭಾಳ ದಿವಸ ಆದಮೇಲೆ ಒಂದು ಬಿಸ್ನೆಸ್ ರಿಲೇಟೆಡ್ ಪಾಡ್ಕಾಸ್ಟ್ ಮಾಡೇವಿ. ಇವರ ಶಾರ್ಕ್ ಟ್ಯಾಂಕ್ ಸೀಸನ್ 4ದಾಗ ಹೋಗಿದ್ರೆ ಅವ್ರದ್ದು ಪಿಚ್ ಒನ್ ಆಫ್ ದ ಮೋಸ್ಟ್ ವೈರಲ್ ಪಿಚಸ್ ಆಗೈತಿ ಈ ಸೀಸನಿಂದ. ಸಾನಿಕ್ ಲ್ಯಾಂಬ್ ಅಂತ ಹೇಳಿ ಕಂಪನಿ ರೀ, ಹುಬ್ಳಿದಾಗ ಇನ್ಕ್ಯೂಬೇಟ್ ಆಗಿದ್ದೆ. ನಮ್ಮ ಕನ್ನಡದವ್ರೆ ಆ್ಯಂಡ್ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಇಂಡಿಯನ್ ಬ್ರ್ಯಾಂಡ್ ಆಫ್ ಹೆಡ್ಫೋನ್ಸ್ ಮಾಡ್ಬೇಕಂತ ಹೇಳಿ ಬಂದಿದ್ದೀವ್ರೆ. ನೆಕ್ಸ್ಟ್ ಲೆವೆಲ್ ಅದ ರೀ. ಅಂದ್ರೆ ಆ ಪ್ರಾಡಕ್ಟ್ನ ಟ್ರೈ ಮಾಡಿದೆ. ನಾ ಮ್ಯೂಸಿಕ್ ಭಾಳ ಸೇರ್ತೈತೆ ನನಗೆ, ಅದಕ್ಕೆ ಆ ಪ್ರಾಡಕ್ಟ್ ಟ್ರೈ ಮಾಡಿದ್ದೆ ನಾನು. ನಂಗೆ ನೆಕ್ಸ್ಟ್ ಲೆವೆಲ್ ಐತ್ರಿ ಅದು. ಅದ್ರಾಗ ಫಿಸಿಕಲ್ ಸಬ್ ಆಫರ್ ಕೊಟ್ಟಾರ, ನಿಮ್ಗೆ ಮ್ಯೂಸಿಕ್ ಫೀಲ್ ಆಗ್ಬೇಕಂತೇಳಿ. ನಾ ಇನ್ನೂ ಮ್ಯೂಸಿಕ್ ಜಾಸ್ತಿ ಫೀಲ್ ಆಗಕತ್ಬಿಟ್ರೆ ನಾನು ಏನಾಕೈತೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಇನ್ವೆಸ್ಟ್ಮೆಂಟು ಸಿಕ್ತೆ ಶಾರ್ಕ್ ಟ್ಯಾಂಕ್ದಾಗ ಈ ಸತೆ ಪಿಯೂಷ್ ಬನ್ಸಲ್ ಅವ್ರ ಕಡೆಯಿಂದ. ಆ್ಯಂಡ್ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಆ್ಯಂಡ್ ವೆರಿ ಕೋಇನ್ಸಿಡೆಂಟಲ್ ಸ್ಟೋರಿ. ಇವ್ರು ಸ್ಟಾರ್ಟಪ್ ಹೆಂಗೆ ಸ್ಟಾರ್ಟ್ ಮಾಡಿರಂತ್ರನ ಒಂದು ವಿಚಿತ್ರ ಐತಿ. ಆಮೇಲೆ ಇವ್ರ ಫ್ಯಾಮಿಲಿದವ್ರಿಗೆ ಯಾವಾಗ ಗೊತ್ತಾಯ್ತು ಇವ್ರ ಕಂಪನಿ ಸ್ಟಾರ್ಟ್ ಮಾಡ್ಯಾರ ಆ ಕತಿ. ಆ್ಯಂಡ್ ಸಪ್ಲೈ ಚೈನ್ ಪ್ರಾಬ್ಲಮ್ಸ್ ಏನಿರ್ತೈತಿ, ಒಂದು ಬಿಸ್ನೆಸ್ದಾಗ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು, ಅವ್ರು ಏನು ಫೇಸ್ ಮಾಡಿ ದಾಟಿ ಬಂದ್ರಿ ಈ ಲೆವೆಲಿಗೆ ಬಂದಾರೀಗ, ಅದೆಲ್ಲ ಸ್ಟೋರೀಸ್ ನಾವು ಡಿಸ್ಕಸ್ ಮಾಡೇವಿ. ಆ್ಯಂಡ್ ಅಫ್ಕೋರ್ಸ್ ಮಜಾ ಅಂತೂ ಮಾಡೇ ಇರ್ತೇವಿ. ಆ್ಯಂಡ್ ಇನ್ನೂ ಜಾಸ್ತಿ ಮಾತಾಡೋದು ಇಲ್ಲಿ ಕಡಿಮೆ ಮಾಡೋಣ, ಮುಂದೆ ಮಾತುಕತೆ ಮುಂದುವರ್ಸೋಣ ವಿತ್ ದ ಲೆಜೆಂಡರಿ ಇಂಟ್ರೋ ಆಫ್ MC ಬಿಜ್ಜು ಇನ್ 3, 2, 1. ಮಾತುಕತೆ ಕ್ಯಾಂಡಿ ಜೊತೆ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ. ದೈವಿಕ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ನಿದ್ರಣಿಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ ಆಟ್ಗಳೇ ಆಗ್ಲಿ ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ಮನೆ ಹೋಗ್ಲೇ ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ. ಕ್ಯಾಂಡಿ ಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ನಿದ್ರಣಿಗೆ ಕರೆಗೋಗುತ್ತೆ. ಪಾಡ್ಕಾಸ್ಟ್ ಲೈಕ್ ಇಂಗ್ಲಿಷ್, ಹಿಂದಿ, ಇಂಗ್ಲಿಷ್ ಹಿಂದಿ. ನಾಳೆ ಒಂದಿದೆ ಬೆಳಿಗ್ಗೆ 6 ಗಂಟೆಗೆ ಅಂತೆ. ನಿಮ್ದು ಯಾರ ಜೊತೆ? ಹೆಸರೇನು ಹಿಮಾಂಶು. ಶಾರ್ಕ್ ಟ್ಯಾಂಕ್ ಅಲ್ಲಿ ಸೀಸನ್ 3 ಅಲ್ಲಿ ಬಂದಿದೆ ಅಂತ. ಫ್ಯೂಚರ್ ಸ್ಟುಡಿಯೋಸ್ ಅಂತ, FUTR ಸ್ಟುಡಿಯೋಸ್. ಅದ್ಯಾವ್ದು ಕೆಫೆ ಅಲ್ಲಿ 6 ಗಂಟೆಗೆ ಸನ್ರೈಸ್ ಕ್ಯಾಪ್ಚರ್ ಮಾಡ್ಬೇಕಂತೆ. ಯಾರ? ಕನ್ನಡ ಅಲ್ಲ. ಇಲ್ಲ ಹಿಮಾಂಶು ಏನ್ ಗೋಯಲ್ ಏನೋ. ಟುಮಾರೋ ಇಟ್ ಈಸ್ ಔಟ್ಡೋರ್. ಹೆಂಗೆ ಅಂತ ಗೊತ್ತಿಲ್ಲ. ಈಗ 6 ಗಂಟೆಗೆ ನಾನು ಎದ್ದೇಳಿದೆ 9 ಗಂಟೆಗೆ. ಅಲ್ಲಿ ಕೆಫೆ ಮುಂದೆ ಚಾದರ್ ಹಾಕೊಂಡಿದ್ದೆ. ಶೂಟ್ ಸ್ಟಾರ್ಟ್ ಆದ್ರೆ 5 ಅಲ್ಲಿ ಇರ್ಬೇಕಾಗುತ್ತೆ. 4 ಎದ್ದೇಳ್ಬೇಕು. ಅವ್ರು 6 ಗಂಟೆ ಬರ್ಬೇಕಲ್ಲ. ಅವ್ರ ಸೆಟಪ್ ಏನೋ ಕ್ರಿಯೇಟಿವ್. ಲಶ್ ಗ್ರೀನ್ ಉಂಟಂತೆ, ಇಲ್ಲಿ ಸನ್ ಬರ್ಬೇಕಿದ್ರೆ. ಎಲ್ಲೇ ಅಂತ ಬೆಂಗಳೂರದಾಗ ಎಲ್ಲೇ ಇತ್ತು? ಭಾಳ ದೂರ ಹೋಗ್ಬೇಕ. ಎಲ್ಲಿ? HSR ಅಲ್ಲಿ ಏನೊಂದು ಕೆಫೆ ಹೆಸರು ಹೇಳಿದ್ರು. ಎಲ್ಲಿ? ಯಾವ ಕೆಫೆ ಸನ್ರೈಸ್ ಕಾಣ್ತೈತೋ ಇಲ್ಲೇ? ಕೆಫೆ ಹಿಂದ್ ಸನ್ರೈಸ್ ಕೆಫೆ ಇರ್ಬೇಕ. ಅದ್ರ ಶಟರ್ ತೆಗೆದು ಕ್ಯಾಪ್ಚರ್ ಮಾಡ್ಬೇಕು. ನಿಮ್ಗೇನ್ ಕ್ಲಾಸ್ ಇರ್ತೈತೆನಾ? ಲೈಕ್ ಯು ಕ್ಯಾನಾಟ್ ಟಾಕ್ ಅಬೌಟ್ ದ ಬ್ರ್ಯಾಂಡ್, ಅಬೌಟ್ ಶಾರ್ಕ್ ಟ್ಯಾಂಕ್? ಯಾರ ಹತ್ರ? ಶಾರ್ಕ್ ಟ್ಯಾಂಕ್ ಹೋಗಿ ಬಂದ್ಮೇಲೆ ಹೆಂಗ್ ಕ್ಲಾಸ್ ಇರ್ತೈತೆ ಅಂದ್ರೆ ಕ್ಯಾನಾಟ್ ಟಾಕ್ ಅಬೌಟ್ ದಿಸ್ ಹಿಯರ್ ದೇರ್, ಏನೇನಾಗಿಲ್ಲ ಕ್ಯಾನ್ ಟಾಕ್. ಯಾಕಂದ್ರೆ ನಂಗೆ ಯಾರೋ ಒಂದು ಬೇರೆ ನೆನಪಿಲ್ಲ ನಂಗೆ. ಅವ್ರದ್ದೇನೋ ಕ್ಲಾಸ್ ಇತ್ತಂತ. ರೀಜನಲ್ ಅಷ್ಟ ಮಾಡ್ಬೋದು ನೀವು, ಹಿಂದಿ ಇಲ್ಲಪ್ಪ ಹಂಗೇನಿಲ್ಲ. ಮತ್ತೆ ಯಾರು ಅಪ್ರೋಚ್ ಮಾಡ್ಯಾರ ನಿಮ್ಗೆ? ಹಿಮಾಂಶು ಒಂದು ಒಂದು ಕಂಪನಿ ಇದೆ, ನಾವು ಅವ್ರ ಜೊತೆ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ ಮಾರ್ಕೆಟಿಂಗ್, ವಿಡಿಯೋ ಕಾಂಟೆಂಟ್. ಯಾಕಂದ್ರೆ ನಮ್ದು ಕಾಂಟೆಂಟ್ ಇನ್ನೊಂದು ಪರ್ಸನಲ್ ಅಂದ್ರೆ ಫೌಂಡರ್ ಬ್ಯಾಕ್ ಗ್ರೌಂಡ್ ಮತ್ತೆ ಕಂಪನಿ ಅಂದ್ರೆ ಹ್ಯೂಮನೈಸ್ ಮಾಡ್ಲಿಕ್ಕೆ ತುಂಬಾ ನಂದು ಕಾಂಟೆಂಟ್ ಬೇಕಂತ. ಸೊ ಅದಕ್ಕೆ ಮ್ಯಾಜಿಕ್ ರೂಲ್ ಅಂತ ಒಂದು ಕಂಪನಿ ಇದೆ ಬೆಂಗಳೂರಲ್ಲಿ. ಸೊ ಅವರು ಕಾಂಟೆಂಟ್ ಜನರೇಷನ್ ಅಲ್ಲಿ, ಸೊ ನೀವೊಂದು ಈಗ ಫಾರ್ ಎಕ್ಸಾಂಪಲ್ ಇದು ಪಾಡ್ಕಾಸ್ಟ್ ಕೊಟ್ರೆ
ಆಲ್ಮೋಸ್ಟ್ ಒಂದು 30-40 ಕ್ಲಿಪ್ಸ್ ಅದರಿಂದ ಜನರೇಟ್ ಮಾಡ್ತಾರೆ ಆಟೋಮ್ಯಾಟಿಕ್ಲಿ. ಸೊ ಕೀ ಮೂಮೆಂಟ್ಸ್ ಎಲ್ಲ ಮಾಡಿ ದೆನ್ ದೇ ಪುಷ್ ಇಟ್ ಇನ್ ಯೂಟ್ಯೂಬ್ ಅಂಡ್ ಆಲ್. ಓಕೆ. ಸೊ ದಟ್ಸ್ ವೈ ದೇ ಆರ್ ಟ್ರೈಂಗ್ ಟು ಲೈನ್ ಅಪ್ ಫ್ಯೂ ಪಾಡ್ಕಾಸ್ಟ್. ಓಕೆ. ಸೊ ಅದು ಇಂಗ್ಲೀಷಲ್ಲಿ ಇರುತ್ತೆ, ಇನ್ನೊಂದು ಆನ್ಲೈನ್ ಮಾಡ್ತಾರೆ ಅಂತ ಹೇಳಿ. ಸೊ ಬೇಸಿಕ್ಲಿ ಅವ್ರು ಒಂದು 5 ಪಾಡ್ಕಾಸ್ಟ್ ನೋಡ್ತಿದ್ದಾರೆ. ಸೊ ದಟ್ ಸ್ಟೋರಿ ಮತ್ತೆ ಜರ್ನಿ ಅದೆಲ್ಲ ಕ್ಯಾಪ್ಚರ್ ಆದ್ರೆ ದೆನ್ ದೇ ಕ್ಯಾನ್ ಜಸ್ಟ್ ಟೇಕ್ ಬೈಟ್ಸ್ ಔಟ್ ಆಫ್ ಇಟ್. 30 seconds ಬೈಟ್ ಹಾಕಿ ಯೂಟ್ಯೂಬ್ ಅಲ್ಲಿ ಪುಷ್ ಮಾಡ್ಲಿಕ್ಕೆ. ನಿಮ್ದು ಪಿಚ್ ಅಂತೂ ಭಾಳ ವೈರಲ್ ಆತ. ಐ ಥಿಂಕ್ ದ ಮೋಸ್ಟ್ ವೈರಲ್ ಪಿಚ್ ಆಫ್ ದಿಸ್ ಸೀಸನ್ ಇಸ್ ಸೀಸನ್ 4 ಮೋಸ್ಟ್ಲಿ. ಮೋಸ್ಟ್ ವ್ಯೂಡ್ ಅದ ವೈರಲ್ 35 lakhs ಇತ್ತು ಆನ್ 2 ಚಾನಲ್ದಾಗ ಅಪ್ಲೋಡ್ ಮಾಡಿ. ಚಾನಲ್ ಅಲ್ಲಿ 33 ಇತ್ತು, ಇನ್ನೊಂದ್ರಲ್ಲಿ ಆಲ್ಮೋಸ್ಟ್ 12 lakhs ಸಮಥಿಂಗ್. ಹೌದಾ, ಅಷ್ಟಾಗಿದೆ. ನಾ ಇವತ್ತು ಬೆಳಗ್ಗೆ ನೋಡಿದ್ರೆ 35 ಅಂತೂ ಒಂದ್ರಾಗ ಆಗಿತ್ತೆ. ಹೆಡ್ಫೋನ್ ರಿಲೇಟೆಡ್, ಮ್ಯೂಸಿಕ್ ರಿಲೇಟೆಡ್ ಏನ್ ಬಂದ್ರು ಫೌಂಡರ್ ಮತ್ತು ಅಮ್ಮನವ್ರ ಫೋಟೋ ಹಾಕಿ ರುಬ್ಬ ಬಿಡ್ತಾರ ಅವರು. ಅದರೊಂದು ಚೆನ್ನಾಗಿ ಒಂದು ಟೈಟಲ್ ಹಾಕ್ತಾರೆ, ಏನೋ ಸ್ಪೈಸಿ. ನಾ ಕ್ಲಿಕ್ ಮಾಡ್ಬೇಕಲ್ಲ, ಅಮನ್ ಕೋ ಲಗಾ ಅಮನ್ನೇ ಬೋಲಾ ಏನೇನೋ ಹಾಕ್ತಾರೆ. ನಾನು ಹಂಗ ಕ್ಲಿಕ್ ಮಾಡಿದ್ದೆ. ಆದ್ರೆ ನಂಗೆ ಯಾರೋ ಹೇಳಿದ್ರೆ ಹಿಂಗೆ ಸಾನಿಕ್ ಲ್ಯಾಬ್ ಅಂತ ಬಿಫೋರ್ ಎಪಿಸೋಡ್ ಬರೋಕಿನ್ ಮುಂಚೆ ನಂಗೆ ಹೇಳಿದ್ ಸಾನಿಕ್ ಲ್ಯಾಬ್ ಬರತೈತಿ ಶಾರ್ಕ್ ಟ್ಯಾಂಕ್ ಅಂತ. ಹೌದಾ? ಅವಾಗ ನಮ್ ಕ್ಲಾಸ್ ಇತ್ತು, ಯಾರಿಗೆ ಹೇಳಿಕ್ಕೆಲ್ಲ. ನಿಮ್ಗೆ ಗೊತ್ತಾಯ್ತು, ನನ್ಗೆ ಗೊತ್ತಿಲ್ಲ. ಬಿಕಾಸ್ ವಿ ವೇರ್ ನಾಟ್ ಡಿಸ್ಕ್ಲೋಸಿಂಗ್. ನಿಮ್ ಮಾರ್ಕೆಟಿಂಗ್ ಟೀಮಿಗೆ ಹೇಳಿದ್ರಾನೆ? ಅಲ್ಲ, ಆಬ್ವಿಯಸ್ಲಿ ನನ್ನ ಮಾರ್ಕೆಟಿಂಗ್ ಟೀಮ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಮಾರ್ಕೆಟಿಂಗ್ ಟೀಮ್ ಯಾವ ಊರ್ದವ್ರು? ಹೊಸಪೇಟೆ. ಹಂಗಾರೆ ಹೆಂಗ್ ಗೊತ್ತಾದ್ ಗೊತ್ತಿಲ್ಲ ನಂಗೆ. ಅವಂಗೆ ಬರತೈತ್ ಅಂತಂದ್ರೆ ನಾ ಆಮೇಲೆ ಎಷ್ಟು ತಿಂಗಳಿಂದ ನಿಮ್ಮ ಎಪಿಸೋಡ್ ಅಪ್ಲೋಡ್ ಆಗಿದ್ದು 2 ದಿವಸ ಮುಂಚೆ ಗೊತ್ತಾಗುತ್ತೆ. ಅದು ಟೀಸರ್ ರಿಲೀಸ್ ಮಾಡಿದ್ರು. ಇಲ್ಲ ಟೀಸರ್ ಇನ್ಸ್ಟಾಗ್ರಾಮ್ ರಿಲೀಸ್ ಮಾಡಿದ್ರು. ಓಕೆ. ಹುಬ್ಳಿದವ್ರಣ ಮಾತಾಡ್ ನೋಡಂತ ನಾ ಚೆಕ್ ಮಾಡಿದೆ. ನಿಮ್ DM ಮಾಡಿದೆ, ಸಾನಿಕ್ ಲ್ಯಾಂಪ್ ಪೇಜ್ಗೂ DM ಮಾಡೇನಿ, ಇವ್ರಿಗೂ DM ಮಾಡಿದೆ. ಯಾರು ರಿಪ್ಲೈನ ಮಾಡ್ಲಿಲ್ಲ. ನಿಸರ್ಗ ಮಾಡಿದ್ಲ ಅಂತ? ಇಲ್ಲ, ಮನೆ ಆಫೀಸ್ಗೆ ಬಂದಿದ್ರಲ್ಲ. ಇಲ್ಲ, ನಂಗೆ ರಿಪ್ಲೈನ ಬಂದಿಲ್ಲ, ಇನ್ನೂ ತರ ಬಂದಿಲ್ಲ. ಮತ್ತೆ ನೀವು ನನ್ಗೆ ಯಾವಾಗ ಮೆಸೇಜ್ ಮಾಡಿದ್ರು? ಅವ್ರು ನಿಮ್ ಫ್ರೆಂಡ್ ನಂಬರ್ ಕೊಟ್ಟ. ಅಲ್ಲ, ನೀವು ಅದು DM ಯಾವಾಗ ಮಾಡಿದ್ದು? when the episode aired. Okay, and then when did you contact me? Or the moment the episode ended. 11. Oh, so same day ಅಲ್ಲ? ಸೇಮ್ ಡೇ ನಾ ಮಾಡಿದೆ. ನಿಮ್ಗೆ ಎಪಿಸೋಡ್ ಮುಗಿತ ಪಟ್ನ ನಾನು ಹುಡುಕಿ DM ಮಾಡಿದೆ, ರಿಪ್ಲೈನ್ ಇಲ್ಲ. ಆಗ್ಲೇ ಸೆಲೆಬ್ರಿಟೀಸ್ ಆಗ್ಬಿಡ್ತಾರಪ್ಪ ಇನ್ವೆಸ್ಟ್ಮೆಂಟ್ ಸಿಕ್ಕ ಮೇಲೆ. ಏನ್ ಹೇಳ್ಬೇಕಪ್ಪ. ಆಯ್ತಲ್ಲ, ರಿಪ್ಲೈ ಬಂದ್ರೆ ಆಯ್ತು. ಎಲ್ಲಾ ಕಡೆ ರಿಪ್ಲೈ ಬರ್ಬೇಕಂತಿಲ್ಲ. ಬಾಬಾ ನಾನ ಹುಡುಕಾಡಿದೆ ಮತ್ತೆ ಹೆಂಗ ರೀಚ್ ಮಾಡ್ಬೇಕು, ಇದು ಮಾಡ್ಬೇಕು. ಬಿಸಿ ಇರ್ತಿರ್ ಗೊತ್ತಿತ್ತೆ. ಬಟ್ ಎಪಿಸೋಡು ಅಪ್ಲೋಡ್ ಫ್ಯಾಮಿಲಿ ಫ್ರೆಂಡ್ಸ್ ವಿಲ್ ಬಿ ಕಾಲಿಂಗ್ ನೈಸ್ ದಿಸ್ ದಟ್ ಅಂತ ಹೇಳಿ. ಫ್ಯಾಮಿಲಿ ಅವ್ರಿಗೆ ಸಹ ಗೊತ್ತಿರ್ಲಿಲ್ಲ ಆಕ್ಚುಲಿ. ಎಪಿಸೋಡ್ ಬಂದ್ಮೇಲೆ ನಾನು ಏನ್ ಮಾಡಿದೆ ಅಂತ ಸುಮಾರು ಜನ ಗೊತ್ತಾಗಿದ್ದು. ಅಂದ್ರೆ ನೀವ್ ಏನ್ ಮಾಡ್ತೀರಿ, ನೀವ್ ಏನ್ ಕೆಲಸ ಮಾಡ್ತೀರ ಅಂತ ಗೊತ್ತಿರ್ಲಿಲ್ಲ. ಯಾಕೆ ಇನ್ನು ಹುಬ್ಳಿಯಲ್ಲಿ ಇದ್ದಾನೆ, ಹುಬ್ಳಿಗೆ ಯಾಕೆ ಹೋಗಿದ್ದಾನೆ ಅಂತ. ಹುಬ್ಳಿಯಲ್ಲಿ ಏನ್ ಮಾಡ್ತಾನೆ ಬೆಂಗಳೂರು ಬಿಟ್ಟು, ಅದು ಬಿಟ್ಟು ಹೊರದೇಶ ಹೋಗೋ ಬದಲು ಇಲ್ಲಿ ಯಾಕೆ ಏನ್ ಮಾಡ್ತಿದ್ದಾನೆ ಅಂತ. ಅವ್ರಿಗೆ ಗೊತ್ತಿರ್ಲಿಲ್ಲ. ಕಂಪನಿ ಮಾಡ್ಲಿಕ್ಕೆ ಆಗಲ್ಲ ಗೊತ್ತಿರ್ಲಿಲ್ಲ. ಅದೊಂದು ಟಿವಿ ವ್ಯಾಲಿಡೇಷನ್ ಅಂತ ಅಂತಾರಲ್ಲ, ಟಿವಿದ ಬಂದ. ಇಲ್ಲಿ ಆಫೀಸಲ್ಲಿ ಇರ್ಬೇಕಿದ್ರೆ ನಮ್ಗೆ ಅಷ್ಟು ಲೀವ್ ತಗೊಳ್ಳಿಕ್ಕೆ ಆಗಲ್ಲ. ಐ ಮೀನ್ ಅಷ್ಟು ಕೆಲ್ಸ ಇರುತ್ತೆ. ಸೊ ಆವಾಗ ಅಮ್ಮ ಕೇಳ್ತಿದ್ರು, ಕಂಪನಿಯಲ್ಲಿ ಕೇಳಿ ಲೀವ್ ಅಪ್ಲೈ ಮಾಡು, 1 ವಾರ ಲೀವ್ ಕೇಳಿಲ್ಲ ಅವ್ರ ಹತ್ರ ಅಂತ. ಯಾವ ಹತ್ರ ಕೇಳಿ, ನಾನು ನನ್ನ ಲೀವ್ ಕೊಡ್ಬೇಕು. ಹೆಂಗ್ ಝೂಮ್ ಕಾಲ್ ಮಿರರ್ ಆನ್ ಮಾಡೋದು. ಹಲೋ ನವಜಿತ್, ಅದೊಂದಿತ್ತು. ಮತ್ತೆ ಸಂಬಳ ಹಾಗೆ ಫಸ್ಟ್ ಎಲ್ಲ ನಾವು ಡ್ರಾ ಮಾಡ್ತಿರ್ಲಿಲ್ಲ. ನೀನೇನ್ ಫ್ರೀಗೆ ಯಾಕೆ ಕೆಲಸ ಮಾಡುದು, ಸಂಬಳ ಕೊಡಲ್ವಾ ನಿನ್ಗೆ, ಇನ್ಕ್ರಿಮೆಂಟ್ ಕೇಳು, 3 ವರ್ಷ ಆಯ್ತಲ್ಲ ಅಂತ. ನೀವು why didn't you tell at your house that? No, I mean the concept of starting up is something that is not known in my family. Okay. So my dad understands. Okay, but mom was like, okay, whether he's starting a business or a company or he's working somewhere, technical business aspect ಗೊತ್ತಿಲ್ಲ. ಟಿವಿ ವ್ಯಾಲಿಡೇಷನ್ ಆದ್ಮೇಲೆ ಏನಿತ್ತು ರಿಯಾಕ್ಷನ್? ಟಿವಿ ವ್ಯಾಲಿಡೇಷನ್ ಆದ್ಮೇಲೆ ಫುಲ್ ರಿಲೇಟಿವ್ಸ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾರು ಹಾಕಿದ್ರು, ನಾನು ಶೇರ್ ಮಾಡಿರ್ಲಿಲ್ಲ. ಓಕೆ. someone who prefers to be private. ಸುಮ್ಮನೆ ಎಲ್ಲ ಹಾಕಿ ನೋಡಿ, ನನ್ಗೆ ಅದು ಇಷ್ಟ ಆಗಲ್ಲ. ಸೊ ಹಾಕಿ ಮತ್ತೆ ಸ್ಟಾರ್ಟೆಡ್ ಟು ಕಂಗ್ರ್ಯಾಚುಲೇಟ್, ಫೋನ್ ಎಲ್ಲ ಮಾಡಿದ್ರು. ಹಿಂಗೆಲ್ಲ ಮಾಡಿದ್ಯಾ ಗೊತ್ತಿರ್ಲಿಲ್ಲ. ಸೊ it was good. Now at least people know in my family, they know what I'm ನಿಮ್ ಕೋ-ಫೌಂಡರ್ ಫ್ಯಾಮಿಲಿದಾಗಾರ ಗೊತ್ತಿತ್ತೆ? ಅದು ಹಾಗೆ, ಐ ಮೀನ್ ಪೀಪಲ್ ಇನ್ our generation, cousins and all, they know. Okay. Because company ಹೇಗೆ ಸ್ಟಾರ್ಟ್ ಮಾಡ್ಲಿಕ್ಕೆ, ಐ ಮೀನ್ ಹೌ ಕ್ಯಾನ್ ಸಮ್ಮನ್ ಸ್ಟಾರ್ಟ್ ಅ ಕಂಪನಿ, ಏನಷ್ಟು ಸುಲಭ ಇದೆಯಾ, ಮತ್ತೆ ಹೆಂಗೆ ಬಿಸ್ನೆಸ್ ಮಾಡುದು ಅದೆಲ್ಲ
ಯಾರು ಮಾಡಲ್ಲ ನಮ್ಮ ಫ್ಯಾಮಿಲಿ, ಬೋತ್ ಮದರ್ ಸೈಡ್ ಅಂಡ್ ಫಾದರ್ ಸೈಡ್. ಇಟ್ಸ್ ವೆರಿ ನ್ಯೂ. ಒಂದು ನಿಮಿಷ ಏನಾತ, ಎಸಿನೂ ಆಫ್ ಆತ. ರೋಹಿತ್ ಈಗ ಆನ್ ಆತ. ಟ್ರಿಪ್ ಆಯ್ತಾ ಅಂತದ್ದು? UPS ಇದೆಯಾ ಸಿಸ್ಟಮ್ ಅಲ್ಲಿ? ಇಲ್ಲ. ಆಫ್ ಆಗಿತ್ತು ಎಸಿ. ಓಕೆ ಅನ್ನ ಅಕ್ನಾಲೆಜ್ಡ್. ಸಾರಿ ಫಾರ್ ದಟ್ ಇನ್ಕನ್ವೀನಿಯನ್ಸ್. ನನ್ಗೆ ಗೊತ್ತೇ ಆಗಿಲ್ಲ ಆಕ್ಚುಲಿ. ಈ ಲೈಟ್ ಆಫ್ ಆಗಿದ್ದು ಗೊತ್ತಾಗಿಲ್ಲ. ಸ್ವಲ್ಪ ಚೇಂಜ್ ಆಯ್ತು ಅಷ್ಟೇ. ಫ್ಯೂಚರ್ ಸೋ ಬ್ರೈಟ್, ಐ ಕುಡಂಟ್ ನೋಟಿಸ್ ದ ಲೈಟ್ಸ್ ಗೋಯಿಂಗ್ ಆಫ್. ನೀವಷ್ಟು ಬ್ರೈಟ್ ನೀವ ನೋಡ್ತಿದ್ದಲ್ಲ, ನೀವಷ್ಟು ಬ್ರೈಟ್ ಇದ್ರಿ. ಐತೆ ಸರ್ಕಸಮ್ ಐತೆ. ಹಂಗೆ ಇನ್ವೆಸ್ಟ್ಮೆಂಟ್ ಸಿಕ್ಕ ಮೇಲೆ ಫಸ್ಟ್ ಟೈಮ್ ಮೀಟ್ ಆದಾಗ, ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ನಾವು ಮೀಟ್ ಆದಾಗ when we met at your office. ಅದು ಆಫೀಸ್ ಅಲ್ಲಿ ಮೋಡ್ ಸ್ವಲ್ಪ ಚೇಂಜ್ ಇರುತ್ತೆ. ಅದು ಇರ್ಬೇಕಲ್ಲ ಮತ್ತೆ ಎಂಪ್ಲಾಯೀಸ್ ಹಂಗಲ್ಲ, ಫುಲ್ ಕ್ಯಾಶುವಲ್ ಇದೆ. ನೀವು ಕ್ಯಾಶುವಲ್ ಇದ್ರಲ್ಲೇ, ಇಲ್ಲಿ ಕ್ಯಾಶುವಲ್ ಅದಿರಿ ನೀವು. ಕಂಪನಿಯಲ್ಲಿ ಆಂಬಿಯನ್ಸ್ ಕಲ್ಚರ್ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿ ವೈಬ್ ಮಾಡ್ತಿದ್ರಲ್ಲ. ಮ್ಯೂಸಿಕ್ ಇಸ್ ಸಮಥಿಂಗ್. ಹೆಡ್ಫೋನ್ ಕಂಪನಿದಾಗ ನೀವು ಮ್ಯೂಸಿಕ್ ಕೇಳಬಾರಂಗಿರ್ತಂದ್ರೆ ಮತ್ತೆ ನಿಮ್ಮ ಎಂಪ್ಲಾಯೀಸ್ ಯಾರು ಬೇರೆ ಹೆಡ್ಫೋನ್ ಹಾಕೊಂಡ್ ಬಂದ್ರೆ ಏನ್ ಹೇಳ್ತೀರಿ? ಇಲ್ಲ, ಅದು ಟೆಸ್ಟಿಂಗ್ ನಾವು ಬೇರೆ ಹೆಡ್ಫೋನ್ಸ್ ಯೂಸ್ ಮಾಡ್ತೇವೆ, ಸೊ ದಟ್ ವಿ ನೋ ಹೌ ದ ಸೌಂಡ್ ಸಿಗ್ನೇಚರ್ ಇಸ್, ಡಿಫರೆನ್ಸ್ ಮತ್ತೆ ಹೇಗೆ ಪೊಸಿಷನ್ ಮಾಡಿದ್ದಾರೆ. ಸೊ ವಿ ಆಲ್ವೇಸ್ ಡೂ, ವಿ ಕೀಪ್ ಅಟ್ ಲೀಸ್ಟ್ 3-4 pairs. ಓಕೆ, ಒಂದು ರೆಫರೆನ್ಸ್ ಹೆಡ್ಫೋನ್ಸ್ ಇರುತ್ತೆ. ಸೊ ವೈ ನೀವು ಕಂಪನಿ ಫಾರ್ಮ್ ಯಾವಾಗ ಇನ್ ವಿಚ್ ಇಯರ್? ನಮ್ದು 2018 ಅಲ್ಲಿ. ಸೊ 2018 ಅಲ್ಲಿ ನಾವು ಗ್ರಾಜುಯೇಟ್ ಆಗಿದ್ದು, ನಾನು ಮತ್ತೆ ಜಗತ್. ಸೊ ನಾವು ಮೀಟ್ ಆಗಿದ್ದು ಸಹ್ಯಾದ್ರಿ ಕಾಲೇಜ್ ಮಂಗಳೂರಲ್ಲಿ, ಅಲ್ಲಿ ಸ್ಟಡಿ ಮಾಡ್ತಿದ್ವಿ. ಸೊ ಅವಾಗ ನಾವು ಈವೆಂಟ್ಸ್ಗೆ ಅಪ್ಲೈ ಮಾಡ್ತಿದ್ವಿ. ಸೊ ಈವೆಂಟ್ಸ್ಗೆ ಅಪ್ಲೈ ಮಾಡಬೇಕಿದ್ರೆ ದಾಟ್ಸ್ ಹೌ ವಿ ಯೂಸ್ ಟು ಫಂಡ್ ಅವರ್ ಪ್ರಾಜೆಕ್ಟ್. ಸೊ ನಾವು ಅವಾಗ ಬೇರೆ ಪ್ರಾಜೆಕ್ಟ್ ಮಾಡ್ತಿದ್ವಿ ಹೆಲ್ಮೆಟ್ ಅಲ್ಲಿ. ಸೊ ಅದರಲ್ಲಿ ಇದೊಂದು ಪೀಸ್ ಟೆಕ್ನಾಲಜಿ ಇತ್ತು. ಸೊ ನಿಮಗೆ ಹೊರಗೆ ಸೌಂಡ್ಸ್ ಕೇಳುತ್ತೆ, ಪ್ಲಸ್ ನ್ಯಾವಿಗೇಷನ್ ಕೇಳುತ್ತೆ, ಮ್ಯೂಸಿಕ್ ಕೇಳುತ್ತೆ. ಸೊ ಕೆಲವೆಲ್ಲ ಫೀಚರ್ಸ್ ಇರ್ತದೆ, ಕೂಲಿಂಗ್ಸ್ ಇತ್ತು. ಸೊ ಅದನ್ನು ಫಂಡ್ ಮಾಡಲಿಕ್ಕೆ ನಾವು ಈವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ, NITs IITs ಈವೆಂಟ್ಸ್ ಎಲ್ಲ. ಅದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಫೈನಲ್ಸ್ ತನಕ ನೀವು ಹೋದ್ರೆ ನಿಮ್ದು ಫೈನಲ್ಸ್ ಇವೆಂಟ್ ಫೈನಲ್ ತನಕ ನಿಮಗೆ ಆಫ್ಲೈನ್ ಅಲ್ಲ ಆನ್ಲೈನ್ ಇರೋದು ಸಬ್ಮಿಷನ್ಸ್ ಎಲ್ಲ. ಅದಾದ್ಮೇಲೆ ಫೈನಲ್ ಆಫ್ಲೈನ್ ಅಲ್ಲಿ ಲೊಕೇಶನ್ ಇರುತ್ತೆ. ಸೊ ಅವರು ನಿಮ್ದು ಎಕ್ಸ್ಪೆನ್ಸ್ ಫುಡ್ ಎಲ್ಲ ಫಂಡ್ ಮಾಡ್ತಾರೆ. ಸೊ ಸ್ಟೂಡೆಂಟ್ ವಿ ಡಿಡ್ಂಟ್ ಹ್ಯಾವ್ ಟು ವರಿ ಅಬೌಟ್ ಅವರ್ ಟ್ರಾವೆಲ್ ಎಕ್ಸ್ಪೆನ್ಸ್, ಅಂಡ್ ದೆನ್ ಇಫ್ ಯು ವಿನ್ ವಿ ವುಡ್ ಗೆಟ್ ಕ್ಯಾಶ್ ಪ್ರೈಸ್, ಅಂಡ್ ದಟ್ ವಿ ವುಡ್ ಇನ್ವೆಸ್ಟ್ ಬ್ಯಾಕ್ in the company, not in the company, in that project. Okay, so this is 2013 to 2017. oh avaga students irbeku. Okay, engineering college alli. Okay, so 4 years adu onde project ನಾವು ಮಾಡಿದ್ದು. Okay, so ಅವಾಗ 20 ಸೊ ಅಪ್ಲೈ ಮಾಡ್ತಿರ್ಬೇಕಿದ್ರೆ NID ಬೆಂಗಳೂರಲ್ಲಿ ಇದೆ, ಅವ್ರದ್ದು HQ ಅಹಮದಾಬಾದ್ ಅಲ್ಲಿ ಇರೋದು. ಸೊ ನಾವು ಅಪ್ಲೈ ಮಾಡಿದ ಇವೆಂಟ್ ಅಂತ ಮತ್ತೆ ಗೊತ್ತಾಯ್ತು ಅದು ಸೀಡ್ ಫಂಡ್ ಪ್ರೋಗ್ರಾಮ್ ಥ್ರೂ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಅದರಲ್ಲಿ ಅವರು 25 lakhs ಅಷ್ಟು ಫಂಡ್ ಮಾಡ್ತಾರೆ. ಸೊ ಫೈನಲ್ಸ್ಗೆ ಹೋದ್ವಿ, ಎಲ್ಲ ಸೆಲೆಕ್ಟ್ ಆಯಿತು, ಖುಷಿಯಲ್ಲಿದ್ವಿ. ಈಗ 25 ಲಕ್ಷ ಸಿಗುತ್ತೆ ನಮಗೆ ವಾಪಸ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಸೊ ಮತ್ತೆ ಗೊತ್ತಾಗಿದ್ದು ಅದು ಸಿಕ್ಕಿದೆ, ಬಟ್ ಅದು ಇನ್ವೆಸ್ಟ್ಮೆಂಟ್, ಅದು ಫಂಡ್, ಅದು ಗ್ರಾಂಟ್ ಅಲ್ಲ. ಅಷ್ಟೇ ತನಕ ನಿಮ್ಗೆ ಸಿಕ್ಕಿದ್ದು ಕ್ಯಾಶ್ ಪ್ರೈಸ್. ಸೊ ಜಸ್ಟ್ ಗ್ರಾಜುಯೇಟ್ ಆಗಬೇಕು, ಒಂದು 5 lakhs ಕ್ಯಾಶ್ ಪ್ರೈಸ್ ಸಿಕ್ಕಿತ್ತು. ಒಂದು ನ್ಯಾಷನಲ್ ಇನೋವೇಷನ್ ಫೆಸ್ಟಿವಲ್ ಅಲ್ಲಿ ವಿನ್ ಆಗಿದ್ವಿ. ಸೊ ಇಟ್ ವಾಸ್ ಪ್ಯಾನ್ ಇಂಡಿಯಾ ಕಂಪೀಟಿಂಗ್ ಇನ್ಸ್ IITs ಅಂಡ್ ಆಲ್. ಸೊ ಅದ್ರಲ್ಲಿ 5 lakhs ಸಿಕ್ಕಿತ್ತು. ಸೊ ಹಾಗೆ ನಾವು ಇನ್ವೆಸ್ಟ್ ಮಾಡಿದ್ವಿ. ಸೊ ಇದೊಂದು 25 ಲಕ್ಷದ ಕ್ಯಾಶ್ ಪ್ರೈಸ್ ತಿಳ್ಕೊಂಡಿದ್ವಿ. ಬಟ್ ಇಟ್ ವಾಸ್ ಅ ಸೀಡ್ ಫಂಡ್ ಪ್ರೋಗ್ರಾಮ್. ಸೊ ಅದು ನಮ್ಗೆ ಬರ್ಲಿಕ್ಕೆ ಇಟ್ ವಿಲ್ ಗೋ ಟು ದ ಕಂಪನಿ. ಸೊ ಅದು ಕಂಪನಿಗೆ ಫಂಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ದಾಟ್ಸ್ ಹೌ, ಅಂಡ್ ದೆನ್ ಫಾರ್ ದ್ಯಾಟ್ ವಿ ಹ್ಯಾವ್ ಟು ಸ್ಟಾರ್ಟ್ ದ ಕಂಪನಿ. ಸೊ ದ್ಯಾಟ್ಸ್ ಹೌ ವಿ ಡಿಸೈಡೆಡ್ ವಿಲ್ ಸ್ಟಾರ್ಟ್ ದ ಕಂಪನಿ. ಸೊ ಇಟ್ ವಾಸ್ ನಾಟ್ ದಟ್ ವಿಲ್ ಸ್ಟಾರ್ಟ್ ಅಪ್. ಸೊ ಸ್ಟಾರ್ಟ್ ಅಪ್ದು ಐಡಿಯಾನೇ ಇರಲಿಲ್ಲ. So Rapture, it was an accident. So it was, we never thought we'd get into this. So ಅದಕ್ಕೆ ಮನ್ಯಾಗ ಹೇಳಾರ ಚಲೋ ಮಾಡಿದ್ರಿ. ಮತ್ತೆ ಮನ್ಯಾಗ ಹೇಳಿ ಹೆಂಗೆ ಕಂಪನಿ ಸ್ಟಾರ್ಟ್ ಮಾಡಿದ್ವಿ? ದೊಡ್ಡ ಬರೋದಿತ್ತು, ಕಂಪನಿ ಬೇಕಂದ್ರೆ ಮಾಡಿಬಿಟ್ವಿ. ಏನ್ ಕ್ರೇಜಿ ಸ್ಟೋರಿ ಇದೆ. ಅಂದ್ರೆ ನಾವು ಫೈನಲ್ ಇಯರ್ ಇರ್ಬೇಕಿದ್ರೆ, ಸೊ ಸಹ್ಯಾದ್ರಿ ಜಾಯ್ನ್ ಆಗ್ಬೇಕಿದ್ರೆ ಅಲ್ಲಿ ಡ್ರೀಮರ್ಸ್ ಒಂದು ಟೀಮ್ ಇತ್ತು. ಸೊ ಇಟ್ಸ್ ಲೈಕ್ ಮೈಂಡೆಡ್ ಪೀಪಲ್ಸ್. ಅವರು ಟೆಕ್ ಮೇಲೆಲ್ಲ ಕೆಲಸ ಮಾಡ್ತಿದ್ರು. ಸೊ ನನಗೆ ಚಿಕ್ಕದಿರ್ಬೇಕಿದ್ರೆ ಎಲೆಕ್ಟ್ರಾನಿಕ್ಸ್ ಒಂದು ಜೋರು ಹುಚ್ಚಿತ್ತು. ಸೊ ಅಪ್ಪ ಪ್ರತಿ ತಿಂಗಳು ನಾನು ಜಗಳ ಆಡ್ತಿದ್ದೆ. ಒಂದು
ಟಾಯ್ ಏನಾದ್ರು ಗಿಫ್ಟ್ ಮಾಡ್ಬೇಕಂತ. ಗಿಫ್ಟ್ ಮಾಡಿದ ಕೂಡಲೇ ಅದೇ ರಾತ್ರಿ ಓಪನ್ ಮಾಡಿ ಕಾಂಪೊನೆಂಟ್ಸ್ ಎಲ್ಲ ತೆಗೆದು ಬೆಳಿಗ್ಗೆ ಚಿಕ್ಕದಿರ್ಬೇಕು. ಇದು ಆಲ್ಮೋಸ್ಟ್ ಪ್ರಾಬ್ಲಿ ನಾನು 4-5 years ಓಲ್ಡ್ ಇರಬೇಕು. ಸೊ ಅವಾಗೆಲ್ಲ ಬಿಚ್ಚಾಗ್ತಿದ್ದೆ. ಅವಾಗ ವಾಪಸ್ ಜೋಡಿಸೋದಂತ ಗೊತ್ತಿರಲಿಲ್ಲ. ಸೊ ಬೆಳಿಗ್ಗೆ ಬಂದು ನೋಡ್ತಿದ್ರು, ಮತ್ತೆ ಹೊಡಿತಿದ್ರು, ಬೈತಿದ್ರು, ಯಾಕೆ ಹಿಂಗೆಲ್ಲ ಮಾಡಿದ್ರು. ಹೊಸತ್ತು, ಐ ಮೀನ್ ವೆನ್ ಯು ಪೇ ಸಮಥಿಂಗ್ ಅಂಡ್ ಯು ಸಿ ನೆಕ್ಸ್ಟ್ ಡೇ ಹಂಗಿರುತ್ತೆ ಅಂತ. ಮತ್ತೆ ಅದೇ ನನಗೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ಇತ್ತು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ನಾನು ಆ್ಯಕ್ಚುಲಿ ಹುಟ್ಟಿದ್ದು ಮಸ್ಕತ್ತಲ್ಲಿ, ಮತ್ತೆ ನನ್ನ ಅಪ್ಪ ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಮತ್ತೆ ಮಂಗಳೂರಿಗೆ ಶಿಫ್ಟ್ ಆಗಿದ್ದು ಬಿಕಾಸ್ ಆಫ್ ಸ್ಟಡೀಸ್. ಸೊ ಅಪ್ಪ he continued to work in Muscat, and then my mom and I, so we started to be in Mangalore. So ಅಲ್ಲಿರ್ಬೇಕಿದ್ರೆ ಕಸಿನ್ಸ್ ಮನೆಗೆ ಹೋಗ್ತಿದ್ದೆ. ಸೊ ನನ್ನ ಮನೆಯದೆಲ್ಲ ಟಾಯ್ಸ್ ಹಾಲಾಯಿತು, ಮತ್ತೆ ಕಸಿನ್ಸ್ ಮನೆಗೆ ಹೋಗಿ ಮಾಡ್ತಿದ್ದೆ. ಆ ಟೈಮಲ್ಲಿ ಅಟ್ಲೀಸ್ಟ್ ವಾಪಸ್ ಜೋಡಿಸಿದೆ ಹೇಗೆ ಅಂತ ಗೊತ್ತಾಗ್ತಿತ್ತು. ಸೊ ಹೊರಗೆ ನೋಡ್ಬೇಕಿದ್ರೆ ಕಾರ್ ಏನಿದೆ ಅದರದ್ದು ಕಾರ್ ಇದೆ ಹಾಗೆ ಓಪನ್ ಮಾಡಿದ್ರೆ ಮೋಟರ್ ಇಲ್ಲ, ಲೈಟ್ ಇಲ್ಲ, ಅದೆಲ್ಲ ತೆಗ್ತಿದ್ದೆ. ಬಿಕಾಸ್ ಅವಾಗ ಇದು ಸಹ ಸಿಗ್ತಿರ್ಲಿಲ್ಲ, ಕಾಂಪೊನೆಂಟ್ ಸಿಗ್ತಿರ್ಲಿಲ್ಲ ಅವಾಗ. ಈಗ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅವಾಗ ಐ ಡಿಂಟ್ ಇವನ್ ನೋ ಎಲ್ಲಿ ಸಿಗುತ್ತೆ ಅಂತ. ಸೊ ಹಾಗೆ ಆಯ್ತು. ಸೊ ಮತ್ತೆ 8th ಸ್ಟ್ಯಾಂಡರ್ಡ್ ನನ್ನ ಅಪ್ಪ electronics learning kit ಒಂದು ಗಿಫ್ಟ್ ಮಾಡಿದ್ರು. That is still the best gift I've ever received because that kind of changed the mindset, the learning and all. ಸೊ ಅವಾಗ ICs ಏನಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಕಲೀಲಿಕ್ಕೆ ಇತ್ತು. ಮತ್ತೆ ಹ್ಯಾಂಡ್ಸ್ ಆನ್ ಅದರಲ್ಲಿ ನಮ್ಗೊಂದು ಕಿಟ್ ಅಲ್ಲಿ ಪ್ರಾಜೆಕ್ಟ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ಐ ಯೂಸ್ ಟು ಲರ್ನ್ electronics practically. This was in 8th standard. Okay. So I didn't know that I was learning engineering. I was learning circuits, analog ಹೇಗೆ ವರ್ಕ್ ಆಗುತ್ತೆ, ಡಿಜಿಟಲ್ ಹೇಗೆ ವರ್ಕ್ ಆಗುತ್ತೆ, ಆಂಪ್ಲಿಫೈರ್ಸ್ ಹೇಗೆ ಆಗುತ್ತೆ. ಸೊ you can also see the output in that kit. ಸೊ ಅವಾಗ ಟಿವಿ ರಿಪೇರ್ ಶಾಪ್ ಅಲ್ಲಿ ಎಲ್ಲ ICs ಎಲ್ಲ ಸಿಗ್ತಿತ್ತು, LEDs ಎಲ್ಲ ಸಿಗ್ತಿತ್ತು. ಸೊ ದೆನ್ I stopped opening up toys. Okay. ಸೊ my interest was in electronics. ಅದಾದ್ಮೇಲೆ 10th ಸ್ಟ್ಯಾಂಡರ್ಡ್ ತನಕ ಅದಕ್ಕಿಂತ ಮುಂಚೆ ಪೈಲಟ್ ಆಗುವ ಇದಿತ್ತು, ಆಂಬಿಷನ್ ಇತ್ತು. ಬಿಕಾಸ್ ಐ ಯೂಸ್ ಟು ಫ್ಲೈ ಮಸ್ಕತ್ತಿಂದ ಇಲ್ಲಿಗೆ. ಮತ್ತೆ ಒಮ್ಮೆ 7th ಸ್ಟ್ಯಾಂಡರ್ಡ್ ಏನೋ ಟ್ರಾವೆಲ್ ಮಾಡಿದ್ದೆ. ಸೊ ಸಮಥಿಂಗ್ ಅಬೌಟ್ ಫ್ಲೈಯಿಂಗ್ ಐ ವಾಸ್ ವೆರಿ ಆಂಬಿಷಿಯಸ್ ಅಬೌಟ್ ಇಟ್. ಅದಾದ್ಮೇಲೆ ಗೊತ್ತಾಯ್ತು ಅಷ್ಟು ಬಜೆಟ್ ಇಲ್ಲ, ಒಂದು ಆಲ್ಮೋಸ್ಟ್ 50-60 lakhs ಖರ್ಚಾಗುತ್ತೆ, ಆಗಲ್ಲ ಅಂತ ಹೇಳಿ ನೆಕ್ಸ್ಟ್ ಪ್ಯಾಷನ್ ವಾಸ್ ಎಂಜಿನಿಯರಿಂಗ್. ಸೊ ಇದು 8th ಸ್ಟ್ಯಾಂಡರ್ಡ್ ಅದು ಕಿಟ್ ಸಿಕ್ಬೇಕಿದ್ರೆ ಇಟ್ ಹೆಲ್ಪ್ ಮೀ ಸ್ಟ್ರಕ್ಚರ್ ಮೈ ಲರ್ನಿಂಗ್. ಅದಾದ್ಮೇಲೆ ಪ್ರಾಜೆಕ್ಟ್ಸ್ ಎಲ್ಲ ಹೀಗೆ ಮಾಡ್ತಿದ್ದೆ, ಆಟೋಮ್ಯಾಟಿಕ್ ಟಾಯ್ಲೆಟ್ ಫ್ಲಶಿಂಗ್, ಕ್ಯಾಮರಾ ಇಟ್ಟು ಯಾರಾದ್ರೂ ಬಂದ್ರೆ ಫೋಟೋ ತೆಗೆಯುವಾಗ ಆಟೋಮ್ಯಾಟಿಕ್ ಹಾಗೆಲ್ಲ ಮಾಡ್ತಿದ್ದೆ. ಸೊ ಅವಾಗ ಇಂಜಿನಿಯರಿಂಗ್ ತಗೊಳ್ಳುವಂತಿತ್ತು. ಬಟ್ 10th ಆದ್ಮೇಲೆ PUC ಹೋಗ್ಬೇಕಿದ್ರೆ ಎಲೆಕ್ಟ್ರಾನಿಕ್ ಸ್ಪೆಷಲೈಸೇಷನ್ ತಗೊಂಡೆ. ಅವಾಗ ತುಂಬಾ ಥಿಯರಿಟಿಕಲ್ ಇತ್ತು ಅದು. ಮೈ ಲರ್ನಿಂಗ್ ವಾಸ್ ಹ್ಯಾಂಡ್ಸ್ ಆನ್. ನಾವ್ ಇಟ್ ವಾಸ್ ವೆನ್ ಇಟ್ ವಾಸ್ ಕನೆಕ್ಟೆಡ್ ವಿತ್ academics, it was very boring, very theoretical. ಗ್ರಾಫ್ಸ್ ಎಲ್ಲ ಪ್ಲಾಟ್ ಮಾಡೋದು, ಕ್ಯಾಲ್ಕುಲೇಷನ್ಸ್ ಯಾಕೆ ಅಂತ ಇರಲಿಲ್ಲ ಅದರಲ್ಲಿ. ಲೋಪ್ ಆಂಪ್ದು ಸರ್ಕ್ಯೂಟ್ ಇದೆ, ಅದನ್ನ ಜೋಡಿಸ್ಬೇಕು, ಔಟ್ಪುಟ್ ತೆಗಿಬೇಕು, ಇಷ್ಟು ಔಟ್ಪುಟ್ ಇರಬೇಕು. ಅದು ಹಾಗೆ ಇರ್ಲಿಲ್ಲ ಏನ್ ಪ್ರಾಬ್ಲಮ್, ಅದು ಔಟ್ಪುಟ್ ಏನಾದ್ರು ಕಾಂಪೊನೆಂಟ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಸೊ ಅದೆಲ್ಲ ಇರಲಿಲ್ಲ. ಸೊ ಇಟ್ ವಾಸ್ ವೆರಿ ಸ್ಟ್ರಕ್ಚರ್ಡ್, ರಿಜಿಡ್, ಥಿಯರಿಟಿಕಲ್ ಥಿಂಗ್ಸ್. ಸೊ ಇಷ್ಟು ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಸಿಗುತ್ತೆ, CT ಅಲ್ಲಿ ಇದು ಇಷ್ಟು ಪರ್ಸೆಂಟೇಜ್ ಇದ್ರೆ ಈ ಕಾಲೇಜ್ ಸಿಗುತ್ತೆ, ಆ ಟೈಪ್ ಇತ್ತು. ಸೊ ಅವಾಗ ಐ ಆಲ್ಮೋಸ್ಟ್ ಲಾಸ್ಟ್ ಮೈ ಇಂಟ್ರೆಸ್ಟ್ ಇನ್ ಎಲೆಕ್ಟ್ರಾನಿಕ್ಸ್. ಮತ್ತೆ ನನ್ನ ಕಸಿನ್ಸ್ ಇಬ್ರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಲಿತಿದ್ರು. ಅವ್ರ ಟೆಕ್ಸ್ಟ್ ಬುಕ್ ನೋಡಿದೆ, ಇಟ್ ವಾಸ್ ಆಲ್ ಗ್ರಾಫ್ಸ್ ಅಂಡ್ ಕ್ಯಾಲ್ಕುಲೇಷನ್ಸ್ ಅಂಡ್ ವೆರಿ ಥಿಯರಿಟಿಕಲ್. ಸೊ ಅದಕ್ಕೆ ಮನೇಲಿ ಕಂಪ್ಯೂಟರ್ ಇತ್ತು, ಬಟ್ ಕೋಡಿಂಗ್ ಎಲ್ಲ ನಂಗೆ ಗೊತ್ತಿರಲಿಲ್ಲ, ಎಕ್ಸ್ಪೋಜರ್ ಇರಲಿಲ್ಲ. ಸಿವಿಲ್ ಬೇಡ ಅಂತ ಇತ್ತು, ಯಾಕಂದ್ರೆ ಏನೋ ಸಿವಿಲ್ ಬೇಡ ಅಂತ, ಏನೋ ಒಂದು ಪರ್ಸೆಪ್ಷನ್ ಚೆನ್ನಾಗಿಲ್ಲ. ಮೆಕ್ಯಾನಿಕಲ್ ವಾಸ್ ಸಮಥಿಂಗ್ ದಟ್ ಐ ಹ್ಯಾಡ್ ಎನ್ ಆಪ್ಷನ್. ಸೊ ಮೆಕ್ಯಾನಿಕಲ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಟುಕ್ ಇಟ್ ಅಪ್. ಸೊ ಎಂಜಿನಿಯರಿಂಗ್ ಮಾಡಿದ್ದು ಮೆಕ್ಯಾನಿಕಲ್ ಅಲ್ಲಿ, ಬಟ್ ಹೆಲ್ಮೆಟ್ ಪ್ರಾಜೆಕ್ಟ್ ಅಲ್ಲಿ ಮತ್ತೆ ಹೆಡ್ಫೋನ್ಸ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಹಾರ್ಡ್ವೇರ್ ಸೈಡ್ ನಾನು ಮಾಡ್ತಿದ್ದು, ಫರ್ಮ್ವೇರ್ ಅಕ್ಯೂಸ್ಟಿಕ್ಸ್ ಎಲ್ಲ ಜಗಟ್ ಮಾಡ್ತಿದ್ದು. ಸೊ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮಾಡಿದ್ದೆ. ಅವಾಗ ಡ್ರೀಮರ್ಸ್ ಒಂದು ಟೀಮ್ ಇತ್ತು. ಸೊ ಅದು ನಮ್ಗಿಂತ 2-3 years ಸೀನಿಯರ್ಸ್. ಸೊ ಅವರು ಆಲ್ರೆಡಿ ಒಂದು ಟೀಮ್ ಆಫ್ 20 people ಇದ್ರು. ಅವರು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದ್ರು, ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸೊ ಫಾರ್ ದ ಫಸ್ಟ್ ಟೈಮ್ ಐ ಕುಡ್ ಫೈಂಡ್ ಸಮ್ವನ್ ಹೂ ಐ ಕುಡ್ ಕನೆಕ್ಟ್ ವಿತ್. ಬಿಕಾಸ್ ನನ್ನ ಫ್ರೆಂಡ್ಸ್ ಮತ್ತು ರಿಲೇಟಿವ್ ಸೈಡಲ್ಲಿ ಸಹ ಹಾಗೆ ಗೀಕ್ ಟೈಪ್ ಯಾರು ಇರಲಿಲ್ಲ. ಗೀಕ್ ಅಂದ್ರೆ ಸಮ್ವನ್ ಹೂ ವಾಂಟೆಡ್ ಟು ಡೂ ಸಮಥಿಂಗ್ ಅರೌಂಡ್ ಟೆಕ್ನಾಲಜಿ. ಸೊ ಇಟ್ ವಾಸ್ ಅ ಗುಡ್ 20 set of people who I could work with. So ಕಾಲೇಜ್ ಆಲ್ಮೋಸ್ಟ್ 4 o'clock ಏನೋ ಮುಗಿತಿತ್ತು, 3:34 ಏನೋ. ಅದಾದ್ಮೇಲೆ ನಾನು ಅಲ್ಲಿ ಅವ್ರದೊಂದು ರೂಮ್ ಸೆಟಪ್ ಇತ್ತು, ಅಲ್ಲಿ ನಾವು ಅವಾಗ ನಾನು ಜಗತ್ತನ್ನು ಮೀಟ್ ಆಗಿತ್ತು. ಓಕೆ. ಸೊ ವಿ ಡೆಡ್ engineering the same year. He took up electronics, I was in a different one. I took up mechanical, and then
ನಮಗೆ ಅದು ಒಂದು ಫಸ್ಟ್ ಇಯರ್ ಬೇಕಿದ್ರೆ ವಿ ಹ್ಯಾಡ್ ಟು ಡೂ ಒನ್ ಪ್ರಾಜೆಕ್ಟ್. ಸೊ ಆ ಪ್ರಾಜೆಕ್ಟ್ಗೆ ಹೆಲ್ಮೆಟ್ ಮಾಡಲಿಕ್ಕೆ ವಿ ಡಿಸೈಡ್ ಟು ಮೇಕ್ ಹೆಲ್ಮೆಟ್ ಬಿಕಾಸ್ ಇಂಡಿಯಾದಲ್ಲಿ ಟೂ ವೀಲರ್ ಮಾರ್ಕೆಟ್ ಇಸ್ ದ ಹೈಯೆಸ್ಟ್, ಮತ್ತು ಟೂ ವೀಲರ್ ಫೆಟಾಲಿಟೀಸ್ ಆಲ್ಸೋ ಹೈಯೆಸ್ಟ್. ಸೊ ಆಲ್ಮೋಸ್ಟ್ 80% ಅಷ್ಟು ಫೆಟಾಲಿಟೀಸ್ ಪ್ರಿವೆಂಟ್ ಆಗ್ಬೋದು ಇಫ್ ದೇ ಆರ್ ಯೂಸಿಂಗ್ ಹೆಲ್ಮೆಟ್ಸ್. ಸೊ ಅದಕ್ಕೆ ನಾವು ಮತ್ತೆ ಹೆಲ್ಮೆಟ್ಸ್ ಮೇಲೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಕಂಟಿನ್ಯೂ ಟು ಲರ್ನ್ ಎಲೆಕ್ಟ್ರಾನಿಕ್ಸ್ ಬಿಕಾಸ್ ಆಫ್ ದಟ್ ಟೀಮ್. ಅಂಡ್ ದೆನ್ ಆನ್ಲೈನ್ ಅವಾಗ ಇಂಟರ್ನೆಟ್ ಬಿಕಮ್ ಆಕ್ಸೆಸಿಬಲ್, ಜಿಯೋದವರೆಲ್ಲ ಫ್ರೀ ಆಗಿತ್ತಲ್ಲ. ಸೊ ಕಲೀಲಿಕ್ಕೆ ಸಿಕ್ತು. ಅಂಡ್ ದೆನ್ ಸ್ಟಾರ್ಟ್ ಟು ಲರ್ನ್ ಬೈ ಎಕ್ಸ್ಪೀರಿಯನ್ಸ್. ಐ ಸ್ಟಾರ್ಟ್ ಟು ಎಂಜಾಯ್ ದಟ್. ಸೊ ಮೆಕ್ಯಾನಿಕಲ್ ಕಲಿತಿದ್ದೆ ಅಕಾಡೆಮಿಕಲಿ, ಎಲೆಕ್ಟ್ರಾನಿಕ್ಸ್ ಲರ್ನ್ಡ್ ಇಟ್ ಬೈ ಎಕ್ಸ್ಪೀರಿಯನ್ಸ್. So yeah, that has been the journey. And then 4 years ಆದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ, ಫಂಡ್ ಬಂತು. We wanted to make sure that whatever we build comes out of the market and people use it. So that was our intention. And ಅವಾಗ ನಮಗೆ ಒಂದು ಆಟೋಮೋಟಿವ್ ಕಾಂಪೊನೆಂಟ್ಸ್ ಮೇಕರ್, ಅವ್ರದ್ದು ಕಂಪನಿ ಆಟೋಮೋಟಿವ್ ಕಾಂಪೊನೆಂಟ್ಸ್ ಮಾಡುತ್ತೆ, ಮತ್ತೆ ಇನ್ನೊಂದು ಹೆಲ್ಮೆಟ್ ಕಂಪನಿ ಅಂತ, ಅವರಿಂದ ಇಬ್ಬರಿಂದ ಆಫರ್ ಬಂದಿತ್ತು. ಆಫರ್ ಏನಂದ್ರೆ ಅವರ್ ಕಂಪನಿಯಲ್ಲಿ ವರ್ಕ್ ಮಾಡ್ಬೇಕಂತ, ವಿಚ್ ವಿ ಆರ್ ಓಕೆ ಟು ಡೂ. ಯಾಕಂದ್ರೆ ನಮಗೆ ನಾವೇನ್ ಮಾಡಿದ್ವಿ ಅದು ವಿ ವಾಂಟೆಡ್ ಟು ಸಿ ಇಟ್ ಇನ್ ದ ಮಾರ್ಕೆಟ್, ಸಿ ಪೀಪಲ್ ಯೂಸ್ ಇಟ್ ಅಂಡ್ ಎಂಜಾಯ್ ಇಟ್. ದಟ್ ಈಸ್ ವಾಟ್ ವಾಸ್ ಡ್ರೈವಿಂಗ್ ಅಸ್. ಸೊ ವಿ ವರ್ ಆಲ್ಮೋಸ್ಟ್ ಅಬೌಟ್ ಟು ಕ್ಲೋಸ್ ದಟ್. ಸೊ ಆಫರ್ ಏನಂದ್ರೆ ಐದರ್ ಯು ಗೆಟ್ ಅ ರಾಯಲ್ಟಿ, ಸೊ ಎವ್ರಿ ಪ್ರಾಡಕ್ಟ್ ದಟ್ ಇಸ್ ಸೋಲ್ಡ್ ನಿಮಗೆ ಎಷ್ಟು % ರಾಯಲ್ಟಿ ಸಿಗುತ್ತೆ, ಇಲ್ಲದಿದ್ರೆ ಯು ಜಾಯಿನ್ ದಿ R&D ಟೀಮ್ ಅಂಡ್ ಜಾಯಿನ್ ಆಸ್ ಅನ್ ಎಂಪ್ಲಾಯಿ. ಸೊ ಅದಾಗಬೇಕಿದ್ರೆ ನಾವು ಅದು ಕಾಂಪಿಟೇಷನ್ಗೆ ಅಪ್ಲೈ ಮಾಡಿದ್ವಿ, ವಿಚ್ we realized it's a funding round. So then ಯಾಕಂತ ಗೊತ್ತಿಲ್ಲ, we just took that jump and decided we'll start. So ನೀವು pitch ಮಾಡಿದ helmet was pitched and I got a funding into this company. No, yeah, company it was still helmet. So ನಾನು CA ದಿವಸ ನಾವು ಕಂಪನಿ ಸ್ಟಾರ್ಟ್ ಮಾಡಬೇಕಿದ್ರೆ ನಾನು ಅವ್ರ ಹತ್ರ ಹೇಳಿದೆ, ಅವ್ರ ಡಾಕ್ಯುಮೆಂಟ್ ಅಲ್ಲಿ ತುಂಬಾ ಬ್ರಾಡ್ ಆಗಿ ಇಟ್ಟಿದ್ರು. ನಾನಿದೆ ಇಷ್ಟು ಬ್ರಾಡ್ ಬೇಡ, ಸ್ಪೆಸಿಫಿಕ್ ಆಗಿ ಹೆಲ್ಮೆಟ್ಸ್ ಅಂತ ಮೆನ್ಷನ್ ಮಾಡಿ, ಬಿಕಾಸ್ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ನಾವು ಯೋಚನೆ ಮಾಡಿಲ್ಲ ನಾವು ಹೆಡ್ಫೋನ್ಸ್ ಮತ್ತೆ ಆಡಿಯೋಗೆ ಬರ್ತವೆ ಅಂತ. ಸೊ ವಿ ನೆವರ್ ಎವರ್ thought we'll get into that. So what made you get into headphones? So headphones ಅಲ್ಲಿ, so 2018 ಅಲ್ಲಿ ಫಂಡಿಂಗ್ ಸಿಕ್ತು ನಮಗೆ NID ಇಂದ. ಸೊ ಬೆಂಗಳೂರಲ್ಲಿ ನಾವಿದ್ದೆ, ರಾಜನಗರಲ್ಲಿ. ನಾನು ಮತ್ತೆ ಜಗತ್ ಇಬ್ಬರೇ ಇದ್ದದ್ದು. ಅವಾಗ ಅಮ್ಮನ ಹತ್ರ ಹೇಳ್ತಿದ್ದೆ, ನಮ್ಗೆ 15,000 ಸಂಬಳ ಸಿಗುತ್ತೆ, ಅದಕ್ಕೆ ಹೋಗಿ ಯಾಕೆ ಎಲ್ಲಿ ಮಾಡ್ಬೋದು, ಹೊರಗೆ ಹೋಗ್ಬೋದು, ಹಾಗೆಲ್ಲ ಇತ್ತು. ಸೊ that's how she thought, okay, there is some employment, so let him go. Okay. So ಅಪ್ಪನಿಗೆ ಸ್ವಲ್ಪ ಐಡಿಯಾ ಇತ್ತು. So we used to draw that 15,000 so that we could sustain our expenses in Bangalore. So PG ಮಾಡ್ಕೊಂಡಿದ್ವಿ. ಆವಾಗ ಸೊ ಕಮರ್ಷಿಯಲೈಸ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಗೊತ್ತಾಗಬೇಕು, ಜನರು ಎಷ್ಟು ಜನ ಆ ಪ್ರೈಸ್ಗೆ ಬೈ ಮಾಡ್ತಾರೆ, ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಸೊ ಅವಾಗ ಒಂದು ಹೆಲ್ಮೆಟ್ ಇದ್ದು ನಾವು ಇಂಜಿನಿಯರಿಂಗ್ ಮಾಡಬೇಕಿದ್ರೆ, ಅದಾದ್ಮೇಲೆ ಒಂದು 10 ಮಾಡಿದ್ವಿ, ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿದ್ವಿ. ಮತ್ತೆ ಅದೇ ನಂದಿ ಹಿಲ್ಸ್ ಇದೆಯಲ್ಲ, ಅಲ್ಲೇ ಹೋಗ್ತಿದ್ವಿ ಟು ಟಾಕ್ ಟು ಪೊಟೆನ್ಷಿಯಲ್ ಕಸ್ಟಮರ್ಸ್, ಅವ್ರ ಪರ್ಸೆಪ್ಷನ್ ಹೇಗಿದೆ ಅಂತ. 1 ವಾರ ಎಲ್ಲ ಕೊಡ್ತಿದ್ವಿ ಯೂಸ್ ಮಾಡಲಿಕ್ಕೆ. ಸೊ ಆವಾಗ ದೇ ವಾಸ್ ಅ ಸರ್ಟನ್ ಡಿಮಾಂಡ್. ಸೊ ಅದರಲ್ಲಿ ತುಂಬ ರೇಂಜಸ್ ಇತ್ತು, ನಾವು ರೇಂಜಸ್ ಪ್ಲಾನ್ ಮಾಡಿದ್ವಿ, ಎಂಟ್ರಿ ಲೆವೆಲ್, ಮಿಡ್ ಮತ್ತೆ ಹೈ ಎಂಡ್ ಅಂತ. ಸೊ ಅದರಲ್ಲಿ ಮಾರ್ಕೆಟ್ ಡಿಮಾಂಡ್ ಇತ್ತು, ಡಿಪೆಂಡಿಂಗ್ ಆನ್ ಹೌ, ದಟ್ಸ್ ವೈ ವಿ ಸ್ಟ್ರಕ್ಚರ್ಡ್ ಇನ್ 3 tiers. ಬಟ್ ಪ್ರಾಬ್ಲಮ್ ಏನಂದ್ರೆ ಅವಾಗ ಜಸ್ಟ್ ಈಗ ಪೊಲೀಸ್ ಅನ್ನು ಕನ್ಸಲ್ಟ್ ಮಾಡ್ಬೇಕಿದ್ರೆ ಅವ್ರು ಹೇಳಿದ್ರು ಎನಿಥಿಂಗ್ ದಟ್ ಕಾಸಸ್ ಡಿಸ್ಟ್ರಾಕ್ಷನ್ ಟು ಅ ರೈಡರ್ ಇಸ್ ಇಲೀಗಲ್. ಸೊ ತುಂಬಾ ಗ್ರೇ ಇದೆ ಅದು. ಅದಾದ್ಮೇಲೆ ಈಗ ನಾವು ಲಾಂಚ್ ಮಾಡ್ತು ಅಂತ ತಿಳ್ಕೊಂಡು, ಸೊ 25 lakhs ನಿಮಗೆ ಆಕ್ಚುಲಿ ಹಾರ್ಡ್ವೇರ್ ಪ್ರಾಡಕ್ಟ್ ಅನ್ನು ಕಮರ್ಷಿಯಲೈಸ್ ಮಾಡ್ಲಿಕ್ಕೆ ಆಗಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ವಿ ದೆನ್ ಡಿಸೈಡ್ ಟು ಮೇಕ್ ಅ ಆಡ್ ಆನ್. ಸೊ ಒಂದು ಮಾಡ್ಯೂಲ್ ಟೈಪ್, ನೀವು ನಾರ್ಮಲ್ ಹೆಲ್ಮೆಟ್ಗೆ ಕನೆಕ್ಟ್ ಮಾಡಿದ್ರೆ ಅದು ಸ್ಮಾರ್ಟ್ ಹೆಲ್ಮೆಟ್ ಆಗುತ್ತೆ ಅಂತ. ಹಾಗೆ ನಾವು ಒಂದು ಪ್ಯಾಕೇಜ್ ಮಾಡಿದ್ವಿ. ಬಟ್ ಆವಾಗ ಕನ್ಸಲ್ಟ್ ಮಾಡಬೇಕಿದ್ರೆ ಕೆಲವ್ರು ಹೇಳ್ತಿದ್ರು ಇಟ್ಸ್ ಫೈನ್, ಕೆಲವ್ರು ಹೇಳ್ತಿದ್ರು ಇಲ್ಲ ಇಶ್ಯೂಸ್ ಇರುತ್ತೆ ಅಂತ. ಸೊ ವಿ ಆರ್ ನಾಟ್ ಶ್ಯೂರ್ ಆಫ್ ಹೌ ದ್ಯಾಟ್ ವಿಲ್ ವರ್ಕ್ ಔಟ್. ಸೊ ಇಮ್ಯಾಜಿನ್ ಮಾಡಿ, ಈಗ 10 lakhs ಅಲ್ಲಿ 25 lakhs ಅಲ್ಲಿ ಆಲ್ಮೋಸ್ಟ್ ಒಂದು 10 lakhs ಅಷ್ಟು R&D ಅದರಲ್ಲೆಲ್ಲ ಬರ್ನ್ ಆಯಿತು. ಮಿಕ್ಕಿದ 15 lakhs ನಾವು ಬಿಸ್ನೆಸ್ಗೆ ಹಾಕಿದ್ರೆ ಮತ್ತೆ ಅಟ್ ದಿ ಎಂಡ್ ಆಫ್ ದಿ ಸಮ್ ಏನೋ ಡಿಸೈಡ್ ಮಾಡ್ತಾರೆ ಇದು ಏನೋ ಇಶ್ಯೂಸ್ ಇದೆ ಅಂತ, ಬ್ಯಾನ್ ಮಾಡಿದ್ರೆ ಮತ್ತೆ ಹೋಯ್ತು, ಬಿಸ್ನೆಸ್ ಹೋಯ್ತು. ಸೊ ಅದಕ್ಕೆ ಅದು ಡಿಪೆಂಡೆನ್ಸಿ ಲೀಗಾಲಿಟೀಸ್ ಮೇಲೆ ಇರೋದು ಬೇಡ ಅಂತ. ಮತ್ತೆ ಇನ್ನೊಂದೇನು ಸರ್ಟಿಫಿಕೇಶನ್ಸ್ ಇತ್ತು, ಇಶ್ಯೂಸ್ ಇತ್ತು. ಅಂದ್ರೆ ಟೆಕ್ ಎನೇಬಲ್ಡ್ ಹೆಲ್ಮೆಟ್ಸ್ಗೆ ಏನು ರೆಗ್ಯುಲೇಷನ್ಸ್ ಗೈಡ್ಲೈನ್ಸ್ ಏನೂ ಇರಲಿಲ್ಲ, ISI BIS ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ನಾವು ಟ್ರೈ ಮಾಡಿದ್ವಿ, ಬಟ್ ತುಂಬ ಗ್ರೇಯರ್ಸ್ ಇತ್ತು, ಅನ್ನೋನ್ಸ್ ಇತ್ತು ತುಂಬ. ಅದಾದ್ಮೇಲೆ 2 ಕಂಪನೀಸ್, ಬೈಕ್ ಟ್ಯಾಕ್ಸಿ ಕಂಪನೀಸ್ಗೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ.
ಸೊ ಹಾಗೆ ನಾವು ವರ್ಕ್ ಮಾಡಿ. ಸೊ B2C ಅಂತ ಇತ್ತು, ಫಸ್ಟ್ ಡೈರೆಕ್ಟ್ಲಿ ಕಸ್ಟಮರ್ಸ್ಗೆ ಸೆಲ್ ಮಾಡುವಂತ, ಮತ್ತೆ ಬಿಸ್ನೆಸ್ಗೆ ಪಿಚ್ ಮಾಡುವಂತಿತ್ತು, ಡೆಲಿವರಿ ಫ್ಲೀಟ್ಸ್ ಮತ್ತೆ ಬೈಕ್ ಟ್ಯಾಕ್ಸಿ ಅದಕ್ಕೆಲ್ಲ ಮಾಡಿದ್ವಿ ನಾವು ಪ್ರಾಜೆಕ್ಟ್. ಸೊ ಅದು ಟೈಮಲ್ಲಿ ನಾವು ಅದರಲ್ಲಿ ಒಂದು ಫೀಚರ್ ಇತ್ತು ಹೆಲ್ಮೆಟಲ್ಲಿ. ಅದರಲ್ಲಿ ಏನಂದರೆ ನಾರ್ಮಲಿ ಹೆಲ್ಮೆಟಲ್ಲಿ ನಿಮಗೆ ಆಡಿಯೋ ಬೇಕಿದ್ರೆ ನೀವು ಸ್ಪೀಕರ್ಸ್ ಯೂಸ್ ಮಾಡಬೇಕಾಗುತ್ತೆ. ಸ್ಪೀಕರ್ಸ್ ಯೂಸ್ ಮಾಡಿದರೆ ಕಿವಿ ಬ್ಲಾಕ್ ಆಗುತ್ತೆ. ಸೊ ನಿಮಗೆ ಹಾರ್ನ್ ಇದ್ದರೆ ಅಥವಾ ಹೊರಗೆ ಸೌಂಡ್ ಇದ್ದರೆ ಏನು ಕೇಳಲ್ಲ, ಎಸ್ಪೆಷಲಿ ವೆನ್ ಯು ಆರ್ ಪ್ಲೇಯಿಂಗ್ ಮ್ಯೂಸಿಕ್. ಸೊ ನಮ್ದು ಪ್ರಾಜೆಕ್ಟಲ್ಲಿ ಒಂದು ಫೀಚರ್ ಏನಂದರೆ ನಿಮಗೆ ಕಿವಿಯಲ್ಲಿ ಏನು ಬ್ಲಾಕೇಜ್ ಇರಲ್ಲ. ಸೊ ಸ್ಪೀಕರ್ ಏನಿದೆ ದಟ್ ಈಸ್ ಕನೆಕ್ಟೆಡ್ ಟು ಯೋರ್ ಹೆಡ್. ಸೊ ಇಟ್ ಜಸ್ಟ್ ಹ್ಯಾಸ್ ಟು ಬಿ ಆನ್ ಯೋರ್ ಹೆಡ್ ಆ್ಯಂಡ್ ಯು ಕ್ಯಾನ್ ನಾಟ್ ಹಿಯರ್ ದ ಸೌಂಡ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಸೌಂಡ್. Okay. So that was the component. So people can access navigation calls, but they can also be aware of the ambient sound. So other high end alli ittadu, top tier idralli ittu, because there's a cost to that technology. So adralli hege andre ella full speech, voice, music ella playback requirement ittu. So 2019 alli ಒಂದು it was a Saturday or a Sunday. ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ನಾರ್ಮಲ್ ಹೆಡ್ಫೋನ್, ವೈರ್ಡ್ ಹೆಡ್ಫೋನ್ ಇತ್ತು. ಸೊ ಜಸ್ಟ್ ನಾವು ಯೋಚನೆ ಮಾಡಿದ್ವಿ ಇದು ಟೆಕ್ನಾಲಜಿಯನ್ನು ಇದಕ್ಕೆ ಹಾಕಿ ನೋಡು, ಒಂದು ಹೆಡ್ಫೋನ್ಸ್ಗೆ ಹಾಕಿ ನೋಡು ಏನಾಗುತ್ತಾ ಅಂತ. ಸೊ ನಾನು ಹಾಕಬೇಕಿದ್ರೆ ಐ ಗಾಟ್ ಅ ಫ್ಲ್ಯಾಶ್ ಬ್ಯಾಕ್ ಆಫ್ ಮೀ ಲಿಸ್ನಿಂಗ್ ಟು ಮೈ ಡ್ಯಾಡ್ಸ್ ಹೋಮ್ ಥಿಯೇಟರ್ ಸಿಸ್ಟಮ್. ಸೊ ಆ ಫಿಸಿಕಲ್ ಸೌಂಡ್ ಏನಿದೆ ದ್ಯಾಟ್ ಐ ಕುಡ್ ಗೆಟ್ ದ್ಯಾಟ್ ಆನ್ ದ ಹೆಡ್ಫೋನ್ಸ್ ಫಾರ್ ದ ಫಸ್ಟ್ ಟೈಮ್. ಬಟ್ ಅದರಲ್ಲಿ ತುಂಬ ಚೇಂಜ್ ಇತ್ತು. ಸೊ ಅದರಲ್ಲಿ ಬರೀ ಲೋ ಫ್ರೀಕ್ವೆನ್ಸಿ ಸೌಂಡ್ ಮಾತ್ರ ನಮಗೆ ಪಾಸ್ ಮಾಡಲಿಕ್ಕಿತ್ತು. ಯಾಕಂದರೆ ಹೆಡ್ಫೋನ್ಸಲ್ಲಿ ನಾರ್ಮಲಿ ಏನಾಗುತ್ತೆ ಅಂದರೆ ನಿಮಗೆ ಸೌಂಡ್ ಕೇಳುತ್ತೆ, ಬಟ್ ಲೈವ್ ಮ್ಯೂಸಿಕ್ ಡ್ರಮ್ ಎಲ್ಲ ಪ್ಲೇ ಮಾಡಬೇಕಿದ್ರೆ ಅದು ಬರೀ ಕೇಳಲ್ಲ, ನಿಮಗೆ ಬಾಡಿಲಿ ಫೀಲ್ಸ್ ಆಗುತ್ತೆ. ತಂಪ್ ಏನಿದೆ ಈಗ ಮೂವೀಸಲ್ಲಿ, ಆಕ್ಷನ್ ಮೂವೀಸ್ ಎಲ್ಲ ನೋಡ್ಬೇಕಿದೆ ವೈಬ್ರೇಷನ್ಸ್, ತಂಪ್ ಏನಿದೆ ಅದು ದಟ್ಸ್ ಪಾರ್ಟ್ ಆಫ್ ದ ಸೌಂಡ್. ಸೊ ಅದು ಲೋ ಫ್ರೀಕ್ವೆನ್ಸಿಯಲ್ಲಿ ಇರೋದು. ಸೊ ಅದು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಡ್ಫೋನ್ಸಲ್ಲಿ ತುಂಬ ಚಾಲೆಂಜಸ್ ಇದೆ. ಸೊ ಇಲ್ಲಿ ಸ್ಪೀಕರ್ಸಲ್ಲಿ ನಿಮಗೆ ಸಪ್ರೇಟಾಗಿ ಸಬ್ವೂಫರ್ ಅಂತ ಒಂದು ಯೂನಿಟ್ ಬರುತ್ತೆ. ಸೊ the whole job of the subwoofer is to produce that low frequency sound. So ಅದು ಸಬ್ವೂಫರ್ಸ್ ನಿಮಗೆ ಹೆಡ್ಫೋನ್ಸ್ ಅಲ್ಲಿ ಇಲ್ಲ. ಮತ್ತೆ ಹೆಡ್ಫೋನ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೇನೋ ನೀವು ರಿಸರ್ಚ್ ಮಾಡಿದ್ರಿ, ಸೈಜ್ ಚಿಕ್ಕದ್ ಮಾಡಿ ಅಂತ ತಿಳ್ಕೊಳ್ಳಿ, ಅಷ್ಟು ಲೋ ರೇಂಜ್ ಅಂದ್ರೆ ತುಂಬಾ ಎನರ್ಜಿ ಇರುತ್ತೆ ಅದರಲ್ಲಿ. ಸೊ ಅಷ್ಟು ಎನರ್ಜಿ ನೀವು ಕಿವಿ ಹತ್ರ ಇದ್ರೆ ಇಟ್ ಈಸ್ ಆಲ್ಸೋ ಡ್ಯಾಮೇಜಿಂಗ್. ಸೊ ನಮ್ಮ ಪೀಸಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸೌಂಡ್, ಲೋ ಫ್ರೀಕ್ವೆನ್ಸಿ ಸೌಂಡ್ ಏನಿದೆ ಅದು ಅದರಲ್ಲಿ ಏರ್ ಪ್ರೆಷರ್ ವೇವ್ಸ್ ಇರಲ್ಲ. ಸೊ ಅದರಲ್ಲಿ ಫಿಸಿಕಲ್ ಮೂವ್ಮೆಂಟ್ ಇರುತ್ತೆ. ಸೊ ಡ್ರಮ್ದು ಪ್ರತಿ ಬೀಟ್ಗೆ ಇಲ್ಲಿ ನಿಮಗೆ ಸೊ ಇಯರ್ ಪ್ಯಾಡ್ಸ್ ಇಂದ ನಿಮ್ಗೆ ಇಲ್ಲಿ ಫೀಲ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಸಮ್ವನ್ ಇಸ್ ಪ್ರೆಸ್ಸಿಂಗ್ ಯು ಲೈಕ್ ದಿಸ್, ಬಟ್ ಅಕಾರ್ಡಿಂಗ್ ಟು ದ ಬೀಟ್. ಸೊ ಅವಾಗ ಯು ಆರ್ ಏಬಲ್ ಟು ಫೀಲ್ ದ ಮ್ಯೂಸಿಕ್ ಬಟ್ ವಿದೌಟ್ ಹ್ಯಾವಿಂಗ್ ಏರ್. ಸೊ ಇದರಲ್ಲಿ ನಿಮಗೆ ಲೋ ಫ್ರೀಕ್ವೆನ್ಸಿ ಏನಿದೆ ನಮ್ಮ ಹೆಡ್ಫೋನ್ಸ್ ಅಲ್ಲಿ, ಅದರಲ್ಲಿ ಲೋ ಫ್ರೀಕ್ವೆನ್ಸಿ ಏನಿದೆ ಅದು ನಿಮಗೆ ಬರೀ ಫೀಲ್ ಆಗೋದು, ಅಂಡ್ ದಟ್ ಟು ಔಟ್ಸೈಡ್ ಆಫ್ ಯುವರ್ ಇಯರ್ಸ್. ಮತ್ತೆ ಮಿಡ್ ಅಂಡ್ ಹೈ ಫ್ರೀಕ್ವೆನ್ಸಿ ನಿಮ್ದು ವೋಕಲ್ಸ್, ಇನ್ಸ್ಟ್ರೂಮೆಂಟ್ಸ್ ಏನಿದೆ ಅದು ನಾರ್ಮಲ್ ಹೆಡ್ಫೋನ್ಸ್ ಆಗಿ ಒಳಗೆ ಹೋಗುತ್ತೆ. ಬಟ್ ಬಿಕಾಸ್ ಆರ್ ಟೂ ಡಿಫರೆಂಟ್ ಮೀಡಿಯಮ್ಸ್, ಟೂ ಡಿಫರೆಂಟ್ ವೇಸ್ ಆಫ್ ರಿಪ್ರೊಡ್ಯೂಸಿಂಗ್ ಸೌಂಡ್, ವಿ ಆರ್ ಏಬಲ್ ಟು ಪ್ರೊವೈಡ್ ಅ ವೆರಿ ಇಮರ್ಸಿವ್ ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಫಿಸಿಕಲ್ ಸೌಂಡ್ ಅಂತ ನಾವು ಹೇಳ್ತೇವೆ. ಯು ಡೋಂಟ್ ಜಸ್ಟ್ ಹಿಯರ್ ಇಟ್, ಯು ಕ್ಯಾನ್ ಆಲ್ಸೋ ಫೀಲ್ ಇಟ್. ಸೊ ತುಂಬ ಚೇಂಜಸ್ ಮಾಡಲಿಕ್ಕೆ ಇತ್ತು ಹೆಲ್ಮೆಟ್ ಅಲ್ಲಿ ಏನು ಟೆಕ್ನಾಲಜಿ ಇತ್ತು ಅದು ನಾವು ಹೆಡ್ಫೋನ್ಸ್ಗೆ ಯೂಸ್ ಮಾಡಲಿಕ್ಕೆ. ಸೊ ಫಸ್ಟ್ ನಮ್ದು ಪರ್ಸನಲ್ ಯೂಸ್ಗೆ ನಾವು ಮಾಡ್ತಿದ್ದದು. ನಾನು ಮತ್ತೆ ಜಗತ್ ಒಂದು 3D ಪ್ರಿಂಟರ್ ಇತ್ತು, ಅದರಲ್ಲಿ ಮಾಡಿ ನಾವು ಪರ್ಸನಲ್ ಯೂಸ್ಗೆ ಮಾಡ್ತಿದ್ವಿ. ಆದರೆ ಅದು ತುಂಬ ವಿಯರ್ಡ್ ಇತ್ತು, ಅಂದರೆ ವೈರ್ಸ್ ಎಲ್ಲ ಪಾಸ್ ಆಗ್ತಿತ್ತು, ಏನೋ ವಿಯರ್ಡ್ ಇತ್ತು. ಸೊ ಅವಾಗ ಜನರು ಕೇಳ್ತಿದ್ರು ವಾಟ್ ಇಸ್ ದ್ಯಾಟ್, ಲೆಟ್ ಮಿ ಟ್ರೈ ಇಟ್ ಔಟ್ ಅಂತ. ಸೊ ಅವಾಗ ಟ್ರೈ ಮಾಡಬೇಕಿದ್ರೆ ದೇ ಲೈಕ್ ದ ಎಕ್ಸ್ಪೀರಿಯನ್ಸ್. ಆ ರಿಯಾಕ್ಷನ್ ಏನಿದೆ ದಟ್ ವಾಸ್ ಲೈಕ್ ಓ ಸಮಥಿಂಗ್ ಇಸ್ ಡಿಫ್ರೆಂಟ್, ಸಮಥಿಂಗ್ ಇಸ್ ನ್ಯೂ. ಸೊ ಅದಾದ್ಮೇಲೆ ಮ್ಯೂಸಿಕ್ ಫೆಸ್ಟಿವಲ್ಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ, ಫ್ಲೀ ಮಾರ್ಕೆಟ್ಸಲ್ಲಿ ಜಸ್ಟ್ ಒಂದು ಸ್ಟಾಲ್ ಟೈಪ್ ಹಾಕಿ ಜನರಿಗೆ ಟ್ರೈ ಮಾಡಲಿಕ್ಕೆ. ಸೊ ವಿ ಜಸ್ಟ್ ವಾಂಟೆಡ್ ಟು ಹಿಯರ್ ಪೀಪಲ್ಸ್ ಒಪಿನಿಯನ್, ದೇರ್ ಎಕ್ಸ್ಪೀರಿಯನ್ಸ್ ಎಲ್ಲ. ಸೊ ಅವಾಗ ದೇ ಲೈಕ್ ಓಕೆ ಇಟ್ಸ್ ರಿಯಲಿ ಗುಡ್, ಸಮಥಿಂಗ್ ಇಸ್, ಬಟ್ ಅವ್ರ ಫೀಡ್ಬ್ಯಾಕ್ಸ್ ಕೊಡ್ತಿದ್ರು, ಇದು ಕಂಫರ್ಟ್ ಇಂಪ್ರೂವ್ ಆಗಬೇಕು, ಮತ್ತೆ ಹೈ ಫ್ರೀಕ್ವೆನ್ಸಿಲಿ ಕೆಲವು ಇಂಪ್ರೂವ್ಮೆಂಟ್ಸ್ ಆಗಬೇಕು. ಹಾಗೆ ನಾವು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ವಿ. ಪಾರ್ಲಲಿ ವಿ ಆರ್ ಟ್ರೈಂಗ್ ಟು ಕಮರ್ಷಿಯಲೈಸ್ ದ ಹೆಲ್ಮೆಟ್. ಸೊ ದಟ್ ವಾಸ್ ಸ್ಟಿಲ್ ಅವರ್ ಮೇನ್ ಥಿಂಗ್. ಇದು ನಾವು ಪರ್ಸನಲ್ ವೀಕೆಂಡ್ಸ್ ಅಲ್ಲೆಲ್ಲ ಮಾಡ್ತಿದ್ವಿ. ಅಂಡ್ ದೆನ್ ಇವೆಂಚುಲಿ ವಿ ಆಲ್ಸೋ ಗೇನ್ ಮೋರ್ ಇಂಟ್ರೆಸ್ಟ್ ಟುವರ್ಡ್ಸ್ ದ್ಯಾಟ್. ಅಟ್ ಒನ್ ಪಾಯಿಂಟ್ ವಿ ರೀಚ್ ಅ ಪಾಯಿಂಟ್ ವೇರ್ people were comparing it with the high-end headphones, which is like 30,000 and above. So they're like, okay, avaga people were also willing to pay for it. 3D print ಮಾಡಿ ಕೊಡಿ, ಅದು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಅದು ಪರವಾಗಿಲ್ಲ, ಸೌಂಡ್ ಆಗೇ ಇರ್ಬೇಕಂತ. ಸೊ ದಟ್ ಗೇವ್ ಅಸ್ ಸಮ್ ಕನ್ವಿಕ್ಷನ್ ದಟ್ ಪೀಪಲ್ ಆರ್ ಬೈಯಿಂಗ್ ಇಟ್. ಮತ್ತೆ ಇಲ್ಲಿ ಡಿಪೆಂಡೆನ್ಸ್ ಇರಲಿಲ್ಲ, ರೆಗ್ಯುಲೇಷನ್ಸ್ ಮತ್ತೆ ಸರ್ಟಿಫಿಕೇಶನ್, ಪ್ರಾಡಕ್ಟ್ ಸೇಫ್ಟಿ ಅದೆಲ್ಲ ಇದೆ, ಬಟ್ ಲೀಗಲ್ ಇಶ್ಯೂಸ್ ಎಲ್ಲ ಇರಲಿಲ್ಲ, ಮತ್ತೆ ಡಿಪೆಂಡೆನ್ಸ್ ಇರಲಿಲ್ಲ. ಒಂದು ಹೆಲ್ಮೆಟ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಟೆಕ್ನಾಲಜಿ ನಾವು ಮಾಡಿದ್ವಿ, ಬಟ್
ಅದನ್ನು ಹೆಲ್ಮೆಟ್ ಅಲ್ಲಿ ಕಮರ್ಷಿಯಲೈಸ್ ಮಾಡ್ಲಿಕ್ಕೆ ವಿ ಹ್ಯಾಡ್ ಟು ಪಾರ್ಟ್ನರ್ ವಿತ್ ದ ಹೆಲ್ಮೆಟ್ ಕಂಪನಿ. ಅದರದ್ದು ಸೆಟಪ್ ಬೇರೆ ಇದೆ, ಅದರದ್ದು ಇನ್ವೆಸ್ಟ್ಮೆಂಟ್ಸ್ ಬೇರೆ ಇದೆ. ಸೊ ವಿ ಹ್ಯಾಡ್ ಟು ಪಾರ್ಟ್ನರ್. ಸೊ ಇದರಲ್ಲಿ ಅದು ಡಿಪೆಂಡೆನ್ಸ್ ಇರಲಿಲ್ಲ. ಸೊ ದಟ್ಸ್ ಹೌ ವಿ ದೆನ್ ಡಿಸೈಡೆಡ್ ಓಕೆ ವಿಲ್ ಪಿವೋಟ್ ಅಂತ ಫ್ರಮ್ ಹೆಲ್ಮೆಟ್ಸ್ ಟು ಹೆಡ್ಫೋನ್ಸ್. ಬಟ್ NID ಫಂಡ್ ಮಾಡಿದ್ದು ಹೆಲ್ಮೆಟ್ಸ್ಗೆ. ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ ಅವರು ಸುಮಾರು ಹೋಗ್ತಿರು, ಏನ್ ಮಾಡ್ತಿದ್ರಿ, ಲಾಸ್ಟ್ 10 lakhs ಉಳಿದಿತ್ತು. ಅವಾಗ ನಾವು ಹೇಳಿದ್ವಿ ವಿಲ್ ಶಿಫ್ಟ್ ಅಂತ. ಸೊ ಬಟ್ ಫಾರ್ಚುನೇಟ್ಲಿ ದೇ ವರ್ ಸಪೋರ್ಟಿವ್. So NDBI, that's there in Ahmedabad. So fortunately they were supportive. So then they were like, okay, pivot, do it. And then it was another whole journey. I mean, the first year of business was last financial year, 2024. Adakkinta munche we were into product development. Hardware is really hard. Like ತುಂಬಾ ಕಷ್ಟ ಇದೆ ಮಾಡ್ಲಿಕ್ಕೆ. ಸಾಫ್ಟ್ವೇರ್ ಅಲ್ಲಿ ನಿಮ್ಗೆ ಬೇಸ್ ಏನಾದ್ರು ಮಾಡಿ ಲಾಂಚ್ ಮಾಡ್ಬೋದು, ಏನಾದ್ರು ಚೇಂಜಸ್ ಇದ್ರೆ ನಿಮಗೆ ಕೋಡ್ ಚೇಂಜ್ ಮಾಡಿ ನಿಮಗೆ ರಿಲೀಸ್ ಮಾಡ್ಬೋದು. ಹಾರ್ಡ್ವೇರಲ್ಲಿ ಹಾಗೆಲ್ಲ. ಒಂದು ಈಗ ಫಾರ್ ಎಕ್ಸಾಂಪಲ್ ಇದು ಮೈಕ್ ಇದೆ, ಫಾರ್ಮ್ ಫ್ಯಾಕ್ಟ್ರಿಗೆ ಏನಾದರೂ ಒಂದು ಚೇಂಜಸ್ ಮೋಲ್ಡಲ್ಲಿ ಮಾಡಬೇಕಿದ್ರೆ ಮೆಷಿನಲ್ಲಿ ಚೇಂಜ್ ಆಗಬೇಕು, ಆ ಮೋಲ್ಡಲ್ಲಿ ಚೇಂಜ್ ಆಗಬೇಕು. ಮತ್ತೆ ನಿಮ್ಗೆ ಒಂದು ಮಾಡ್ಲಿಕ್ಕೆ ಆಗಲ್ಲ, ಮಿನಿಮಮ್ 3,000-5,000 ಮಾಡಬೇಕು, ತುಂಬ ಕಾಂಪ್ಲಿಕೇಶನ್ಸ್ ಆಗಿ. ಸೊ ಬಟ್ ನಮಗೆ ಹಾರ್ಡ್ವೇರ್ ಇಸ್ ಆರ್ ಪ್ಯಾಷನ್, ಸೊ ವಿ ಕಂಟಿನ್ಯೂ ಟು ವರ್ಕ್ ಆನ್ ಇಟ್. ಆ್ಯಂಡ್ ಐ ಮೀನ್ ಮತ್ತೆ ಇಟ್ ವಾಸ್ ಅಬೌಟ್ easily 4 years journey before we started to see revenue coming in. ದೇಶಪಾಂಡೆ ಫೌಂಡೇಶನ್ ಜೊತೆ ಯಾವಾಗ ಇದು? ದೇಶಪಾಂಡೆ ಫೌಂಡೇಶನ್ 2019 ಅಲ್ಲಿ. ಓಕೆ. ಸೊ 2019 ಅಲ್ಲಿ ನಾವು PCB ಅವಾಗ ನೀವು ಹುಬ್ಳಿ ಬಂದಿದ್ದೆ ಬಿಕಾಸ್ ಆಫ್ ದೇಶಪಾಂಡೆ ಫೌಂಡೇಶನ್. ಬಿಕಾಸ್ ಆಫ್ ದೇಶಪಾಂಡೆ. ಸೊ ಫೌಂಡೇಶನ್ ಇಸ್ ದ ಪೇರೆಂಟ್ ಒನ್. ಸೊ ಅವರು ಅಗ್ರಿಕಲ್ಚರ್, ಮೈಕ್ರೋ ಎಂಟರ್ಪ್ರಿನರ್ಶಿಪ್ ಹಾಗೆಲ್ಲ ಇದೆ. ಬಟ್ ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಅಂತ ಒಂದು ಸ್ಪೆಸಿಫಿಕ್ ಡಿವಿಷನ್. ಸೊ ಏರ್ಪೋರ್ಟ್ ಹತ್ರ ದೇಶಪಾಂಡೆ ಸ್ಟಾರ್ಟ್ಅಪ್ಸ್. ಸೊ Hubli, again, we never thought that will end up being in Hubli because it's also tier 2 city. So Hubli ಇಲ್ಲಿ ಇರುವ ಬದಲು ನನಗೆ ಮಂಗಳೂರಲ್ಲಿ ಇರ್ಬೋದು ಅಂತ. ಬಟ್ ಇಲ್ಲಿ ನಮ್ದು ಇಲ್ಲಿ NID ಅಲ್ಲಿ ಅಪ್ರೂವಲ್ ಸಿಕ್ತು, ನಾವು ವರ್ಕ್ ಮಾಡ್ತಿದ್ವಿ. ಆವಾಗ PCB ಏನು ಇಲೆಕ್ಟ್ರಾನಿಕ್ಸ್ ಪಾರ್ಟ್ ಏನಿದೆ ಅದನ್ನು ನಾರ್ಮಲಿ ನಾವು ಕೈಯಲ್ಲಿ ಸೋಲ್ಡರ್ ಎಲ್ಲ ಮಾಡ್ತಿದ್ವಿ. ಬಟ್ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಳ್ಳಿಕ್ಕೆ ಬಿಫೋರ್ ಯು ವಾಂಟ್ ಟು ಮಾಸ್ ಪ್ರೊಡ್ಯೂಸ್ ಇಟ್, ಅದನ್ನು PCBA ಅಂತ SMT ಲೈನ್ ಅಂತ ಒಂದಿದೆ. ಸೊ ಅದು ಆಟೋಮ್ಯಾಟಿಕ್ ಆಗಿ ಕಾಂಪೊನೆಂಟ್ PCB ಅಲ್ಲಿ ಬೀಳುತ್ತೆ, ಸೋಲ್ಡರಿಂಗ್ ಪೇಸ್ಟ್ ಬೀಳುತ್ತೆ, ಮತ್ತೆ ಸೋಲ್ಡರ್ ಆಗಿ ಬರುತ್ತೆ ಫುಲ್ ಮೆಷಿನ್ ಅಲ್ಲಿ ಎಂಡ್ ಟು ಎಂಡ್. ಸೊ ಅದು ಮಿನಿಮಮ್ ನೀವು 1,000 ಆದ್ರೂ ಮಾಡಬೇಕು ನೀವು ಹೊರಗೆ ಕೊಡೋದಾದ್ರೆ, ಸಪ್ಲೈಯರ್ಸ್ ಕೊಡೋದಾದ್ರೆ. ಸೊ 1-2 ಎಲ್ಲ ಮಾಡೋದಿಲ್ಲ. ಬಟ್ ನಮಗೆ ಅದು 1-2 ವ್ಯಾಲಿಡೇಷನ್ಗೆ ಬೇಕಿತ್ತು. ಸೊ ಅವಾಗ ಜಸ್ಟ್ ಆನ್ಲೈನ್ ಸರ್ಚ್ ಮಾಡಬೇಕಿದ್ರೆ ಆ ಫೆಸಿಲಿಟಿ ದೇಶಪಾಂಡೆ ಸ್ಟಾರ್ಟ್ಅಪ್ಸ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಅವಾಗ ಒಂದು ಸಾಟರ್ಡೆ ಇತ್ತು. ಸೊ ಸಾಟರ್ಡೆ ನಾನು ಮೀಟಿಂಗ್ ಅಂತ ಇಲ್ಲಿ ಹುಬ್ಳಿಗೆ ಹೋಗಿದ್ದೆ. ಅವಾಗ ನನ್ಗೆ ಗೊತ್ತಾಯ್ತು ಇಟ್ಸ್ ನಾಟ್ ಜಸ್ಟ್ ದ್ಯಾಟ್, ದೇ ಡೂ ಇನ್ಕ್ಯುಬೇಷನ್, ಸ್ಟಾರ್ಟ್ಅಪ್ಗೆ ಸಪೋರ್ಟ್, ಮೆಂಟರ್ಶಿಪ್ ಅದೆಲ್ಲ ಕೊಡ್ತಾರಂತ. ಸೊ ಅವಾಗ ಐ ಗಾಟ್ ಟು ನೋ ಅಬೌಟ್ ದ ಲಾರ್ಜರ್ ಪಿಕ್ಚರ್ ಆಫ್ ವಾಟ್ ದೇ ಡೂ. ಮತ್ತೆ ಅವಾಗ ಒಂದು ಪಿಚ್ ಕಾಂಟೆಸ್ಟ್ ಇತ್ತು. ಸೊ ಅವ್ರ ಇನ್ಕ್ಯುಬೇಷನ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಅಂತ. ಸೊ ನನಗೆ ಅಲ್ಲಿ ಮೀಟಿಂಗ್ ಇದ್ದದ್ದು ಬರೀ 1-2 ಗಂಟೆ ಅಷ್ಟೇ. ಬಟ್ ನನ್ನ ಬಸ್ ಇದ್ದದ್ದು ರಾತ್ರಿ. ಸೊ ಐ ಥಾಟ್ ಓಕೆ ಲೆಟ್ ಮೀ ಪಿಚ್. ಆ್ಯಂಡ್ ದೆನ್ ಇಲ್ಲಿ NID ಅಲ್ಲಿ ಬೆಂಗಳೂರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದ್ರೆ ಇಟ್ ವಾಸ್ ಅ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್. ಸೊ ಫಂಡ್ ಸಿಕ್ಕಿತ್ತು, ಬಟ್ ವಿ ಡಿಂಟ್ ಹ್ಯಾವ್ ಪೀಪಲ್ ಫ್ರಾಮ್ ದಿ ಇಂಡಸ್ಟ್ರಿ ಟು ಗೈಡ್ ಅಸ್ ಆ್ಯಂಡ್ ವಿ ವರ್ ಫ್ರೆಶ್ ಔಟ್ ಆಫ್ ಕಾಲೇಜ್. ಸೊ ಅವಾಗ ನಾವು IIM NSRCL ಅಲ್ಲಿ ನಾವು ಅಲ್ಲಿ ಅವ್ರದ್ದು ಲಾಂಚ್ ಪ್ಯಾಡ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ಲರ್ನ್ ಬಿಸ್ನೆಸ್. ಸೊ ವಿ ಆರ್ ಎಂಜಿನಿಯರ್ಸ್ ಅಲ್ಲ. ಸೊ ನಮಗೆ ಅದು ಕಮರ್ಷಿಯಲೈಸ್ ಮಾಡೋದು, ಬಿಸ್ನೆಸ್ ಹೇಗೆ ಮಾಡೋದು, ಮಾರ್ಕೆಟ್ ಹೇಗೆ ಮಾಡೋದು, ಫಂಡ್ ರೇಸ್ ಹೇಗೆ ಮಾಡೋದು ಏನು ಕ್ಲೂ ಇರಲಿಲ್ಲ. ಸೊ ವಿ ಹ್ಯಾಡ್ ಟು ಲರ್ನ್ ಆಲ್ ಆಫ್ ದ್ಯಾಟ್. ಸೊ ದಟ್ಸ್ ವೈ ಯೂಸ್ ಟು ಪಾರ್ಟಿಸಿಪೇಟ್ ಇನ್ ದೀಸ್ ಪ್ರೋಗ್ರಾಮ್ಸ್ and learn it. But support ಏನಿದೆ people from the industry ಅದು ಮಿಸ್ಸಿಂಗ್ ಇತ್ತು from the NID Bangalore. And then Hubli I saw that they had a lot of people on board, a lot of mentors on board. So I thought it will be better than being isolated. Here we felt isolated. We were in Bangalore. We're part of IIM program and all, but we still were on just between us. It was just two of us. Exposure ಇರಲಿಲ್ಲ. ಸೊ ಅವಾಗ ನಾವು ಡಿಸೈಡ್ ಮಾಡಿದ್ವಿ, ಓಕೆ ಲೆಟ್ಸ್ ಗೋ ಟು ಹುಬ್ಳಿ ಅಗೇನ್. ಜಸ್ಟ್ ಲಾಜಿಕ್ ಇರಲಿಲ್ಲ. ಇಟ್ಸ್ ಲೈಕ್ ದಿಸ್ ಇಸ್ ದ ರೀಸನ್, ಓಕೆ ವಿಲ್ ಗೋ. ಅಂಡ್ ಈಸಿ ಏನಂದ್ರೆ ಅವಾಗ ಇಬ್ಬರೇ ಇದ್ದದ್ದು. ಸೊ ಇಟ್ ವಾಸ್ ಕ್ವಿಕ್ ಟು ಡಿಸೈಡ್ ಲೈಕ್ ವಿಲ್ ಗೋ ಟು ಹುಬ್ಳಿ. ಅಂಡ್ ದೆನ್ ಎವರ್ ಸಿನ್ಸ್ ವಿ ಬಿನ್ ಇನ್ ಹುಬ್ಳಿ. ಸೊ ಇಟ್ಸ್ ಬೀನ್ 4 years. 2019 ಬಂದ್ರಲ್ಲ, 6 years. 6 years. ಈಗ ಪ್ರೊಡಕ್ಷನ್ ಕೋಇನ್ಸಿಡೆಂಟಲ್ ಐತಪ್ಪ ಇವ್ರದೆಲ್ಲ. ಬಟ್ ಮತ್ತೆ ಅದಕ್ಕೆ ಫಂಡ್ ಬಂತು, ಇದಕ್ಕೆ ಇದು ಬಂದ್ ಮಾಡೋಣ, ಅದಕ್ಕೆ ಹೋಗೋಣ, ಹುಬ್ಳಿ ಸಿಗ್ತಾ ಅಲ್ಲಿ ಹೋಗೋಣ. ಯಪ್ಪ
ಲೈಕ್ ಕ್ರೇಜಿ ಇರ್ತದಲ್ಲ, ಡೋಂಟ್ ಓವರ್ ಥಿಂಕ್. ಅದಾದ್ಮೇಲೆ ಏನಾಯ್ತು, ಈಗ ಏನಂದ್ರೆ ಓಕೆ ಏನಾದ್ರು ಆಯ್ತು ಜಸ್ಟ್ ಗೋ ಅಂತ. ಐ ಮೀನ್ ಗೋ ವಿತ್ ದ ಫ್ಲೋ. go with the flow probably. And that's where I think even the thought process that will not be limited to headphones, let's do things beyond headphones. That also ಕಾರ್ ಸೀಟ್ car seat, and then a couple of other things that now we explore ಮಾಡ್ತಿದ್ದೇವೆ. So I think it's like maybe that mindset has is also kicking in. But first you want to like establish yourself properly into the headphone space, then Yes. go to car, or So I think it becomes clear as you get into this journey. So ನಮ್ ಫಸ್ಟ್ ಫೋಕಸ್ ಏನಂದ್ರೆ ನಾನು ಹೇಳಿದಾಗ ಹೆಲ್ಮೆಟ್ ಅಂತ, ಅದೇ ಇದ್ದದ್ದು, ಬೇರೆ ಏನಿಲ್ಲ. ಮತ್ತೇನೋ ಆಡಿಯೋಗೆ ಬಂದ್ವಿ. ಹೆಡ್ಫೋನ್ಸ್ ಅಲ್ಲಿ ಸ್ಕೋಪ್ ಇತ್ತು. ಇಟ್ ವಾಸ್ ಅ ಕ್ಲಿಯರ್ ಗ್ಯಾಪ್ ಇನ್ ದಿ ಎಕ್ಸ್ಪೀರಿಯನ್ಸ್. ಸೊ ಇಂಡಿಯಾದಲ್ಲಿ ಆಲ್ಮೋಸ್ಟ್ ನೀವು ನೋಡಿದ್ರೆ ಎಲ್ಲ, ಇಫ್ ಯು ಗೋ ಎಟ್ ಹೆಡ್ಫೋನ್ಸ್ ವಿಚ್ ಇಸ್ ಅಬೌವ್ 10,000-15,000 rupees, ಎಲ್ಲ ಯುರೋಪಿಯನ್, US, ಜಾಪನೀಸ್ ಬ್ರ್ಯಾಂಡ್ಸ್, ಇಂಡಿಯಾದ ಬ್ರ್ಯಾಂಡ್ ಎಲ್ಲ. ದಟ್ ಈಸ್ ಒನ್ ಥಿಂಗ್ ದಟ್ ವಿ ಸಾ. ಸೆಕೆಂಡ್ ಥಿಂಗ್ ಇಸ್ you can still hear the sound. It's not realistic sound. So ನಿಮಗೆ ಈಗ ಡ್ರಮ್ಮರ್ ನಿಮ್ಮ ಮುಂದೆ ಡ್ರಮ್ ಪ್ಲೇ ಮಾಡೋದಾದ್ರೆ ಅಥವಾ ಢೋಲ್ ಪ್ಲೇ ಮಾಡೋದಾದ್ರೆ ನಿಮ್ಗೆ ಅದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಹೋಮ್ ಥಿಯೇಟರ್ ಸಿಗುತ್ತೆ ಬಿಕಾಸ್ ಆಫ್ ಸಬ್ವೂಫರ್ಸ್, ಅಂಡ್ ದಟ್ ವಾಸ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಔಟ್ ಇನ್ ಹೆಡ್ಫೋನ್ಸ್. ಸೊ that was an opportunity we saw. And then we were passionate about music, and like I was listening to music since my early childhood days. So ಅಪ್ಪನ ಹತ್ರ Japanese home theater system it. So right from my early days I was like exposed to that and I enjoyed good sound. So I could relate to it very well. Adadmele, at least for last, I think 1.5 until 2023, we thought we'll only do headphones. So nam keltidin, what will you do beyond that? We were saying, okay, we'll do another headphone, better one, maybe with the ANC hage higella. But we are still thinking of headphones. And then we realized, okay, what we're actually doing is not making headphones. We're not a headphone brand. We're also the way we see ourselves now, we are an experience brand. And what we deliver is physical sound. So num technologically, it's possible to make that. And that's where we decide, okay, let's go beyond headphones because the opportunity is there. So problem ide adake num solution, num technology inda sigutte. Then why limit to only a headphone form factor? But adake we'll have to partner with other companies. We cannot make vehicles. We can't get into many other form factors. So thought process is, okay, we'll partner with companies which are looking at this physical sound experience and we'll deliver that. So right now the way we see ourselves, it's not a headphone company or an audio company, it's a physical sound experience company, and that will be beyond the headphone form factor. And I think things will evolve as we get onto this. ಸೊ ಶಾರ್ಕ್ ಟ್ಯಾಂಕ್ ನಿಮಗೆ ಪಿಯೂಷ್ ಅವ್ರು ಇನ್ವೆಸ್ಟ್ಮೆಂಟ್ ಕೊಟ್ರಲ್ಲ, ಸೊ ಈಸಿ ಆನ್ ಬೋರ್ಡ್ ವಿತ್ ದ ವಿಷನ್ ದಟ್ ಯುವರ್ ಗೈಸ್ ಆರ್ ಹ್ಯಾವಿಂಗ್ ರೈಟ್ ನೌ, ಅವ್ರ ಏನೋ ಮತ್ತೆ ಬೇರೆ ಇನ್ಪುಟ್ಸ್ ಬಂದವು? ಸೊ ಆಕ್ಚುಲಿ ಶಾರ್ಕ್ ಟ್ಯಾಂಕ್ ಅಲ್ಲಿ ನೋಡಿದಾದ್ರೆ ಅನುಪಮ್ ಇಂದ it was that you have to focus on headphones. Vinita inda it was that you have to focus on cars. And I think Piyush was the one who kind of saw what we were building and the scope of it beyond headphones or beyond cars. So he gave that. There was no condition. So I was like, okay, let's go with it. So that's why we decided, okay, we'll go. We didn't even think. I mean, if you see the episode, you're like, okay, we'll go. Because even Anupam offered you the same offer. But then we felt like, okay, it'll be restricted and we want to explore. See, ultimately, as founders, we want to build business, right? But we want to deliver that value. But if we are restricted, then we'll not know where we want to position ourselves. We'll not know what real scale and real potential gets unlocked. So, okay, we didn't want to do it. So, our objective is simple. We wanted to build a great business. So if the investors trust us in the process, because beyond more than them, namdu involvement just irutte. Our life is what we are building. We've been doing this for about 2018 officially start agiddu. So 2013 inda ನಾವು ಏನೋ ಒಂದು ಮಾಡ್ತಿದ್ವಿ. So that's what we are doing. So free hand ನಮಗೆ ಪಿಯೂಷ್ ಸಿಗುತ್ತೆ. And then we met him like probably 45 ದಿನ ಆಯ್ತು. ನಾವು ಲಾಸ್ಟ್ ಮೀಟ್ ಆಗಿ ಡೆಲ್ಲಿಗೆ ಹೋಗಿದ್ವಿ. ವಿ ಹ್ಯಾಡ್ ಎ ಡಿಸ್ಕಷನ್. ದೇ ಆಲ್ಸೋ ಲುಕಿಂಗ್ ಟು ಸಪೋರ್ಟ್ ಅಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಮಾರ್ಕೆಟಿಂಗ್ ಅಲ್ಲಿ, ಮತ್ತೆ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ. ಆಫ್ಲೈನ್ ಸ್ಟೋರ್ ಅಂದ್ರೆ ನಿಮ್ದ ಇಂಡಿಪೆಂಡೆಂಟ್ ಸ್ಟೋರ್ ಆರ್ ಟೈಯಿಂಗ್ ಅಪ್ ವಿತ್ ಅದರ್ ರಿಟೇಲರ್ಸ್? ಈಗ ನಮ್ದು ಇಮ್ಯಾಜಿನ್ ಸ್ಟೋರ್ಸ್ ಅಲ್ಲಿ ಇದೆ. ಸೊ ಬೆಂಗಳೂರಲ್ಲಿ 2 ಸ್ಟೋರ್ ಇದೆ. ಒಂದು ಒರಾನ್ ಮಾಲ್ ಅಲ್ಲಿ, ಒಂದು ನೆಕ್ಸಸ್ ಅಲ್ಲಿ, ಮತ್ತೆ ಕೊಚ್ಚಿಯಲ್ಲಿ ಒಂದಿದೆ. ಸೊ ಅದು ಒಮ್ಮೆ ಟೆಸ್ಟ್ ಆದ್ಮೇಲೆ ದೆನ್ ವಿ ವಾಂಟ್ ಟು ಮೇಕ್ ಇಟ್ ಅವೈಲೇಬಲ್ ಇನ್ ಮೋರ್ ಸ್ಟೋರ್ಸ್. ಬಟ್
ಇಮ್ಯಾಜಿನ್ ಸ್ಟೋರ್ಸ್ ಆಸ್ ಆಫ್ ನಾವು. ಮತ್ತೆ ಲೆನ್ಸ್ ಕಾರ್ಡ್ ಪ್ರೀಮಿಯಂ ಸ್ಟೋರ್ಸ್ ಅಲ್ಲಿ ದಟ್ ವಾಸ್ ದ ಡಿಸ್ಕಷನ್ ವಿ ವರ್ ಟ್ರೈಂಗ್ ಟು ಡು. ಓಕೆ, ಬಟ್ ಪ್ರಾಬ್ಲಿ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಬಿಕಾಸ್ ಈಗ ಸೆಟ್ ಆಗಿ ಮತ್ತೆ ಅವ್ರದ್ದು ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಡ್ಯೂ ಡಿಲಿಜೆನ್ಸ್ ಅಂತ ಇರುತ್ತೆ. ಸೊ ಏನೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ, ವಾಟ್ ಎವರ್ ಯುವರ್ ಕ್ಲೇಮ್ಸ್ ಆರ್, ಸೊ ಅದೆಲ್ಲ ವ್ಯಾಲಿಡೇಟ್ ಮಾಡ್ತಾರೆ. ಸೊ ಅದೀಗ ಫೈನಲ್ ಫೇಸ್ ಅಲ್ಲಿ ಇದೆ. ಸೊ ಪ್ರಾಬ್ಲಿ 1-2 ವಾರ ಬೇಕಾಗುತ್ತೆ ಟು ಕಂಪ್ಲೀಟ್ ದಟ್ ಅಂಡ್ ದೆನ್ ದ ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ವಿಲ್ ಹ್ಯಾಪನ್. ರೋಹಿತ ಹೆಡ್ಫೋನ್ ಕೂಡ ಹಾಕೊಂಡು ಕುಂದ್ರಲ್ಲ, ಕೂಲ್ ಅನ್ನಿಸ್ತದೆ. ಶಾಪಿಂಗ್ ಮಾಡೋದೈತಿ, BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಐತೆ ನಮ್ಮ ಕರ್ನಾಟಕದಾಗ. ನಿಮಗೆ ಬರೀ ಅನ್ಕೊಂಡಿರ್ಬೋದು ನೀವು ಸೀರೆ ಅಷ್ಟೇ ಸಿಗ್ತಾವಿಲ್ಲ ಅಂತೇಳಿ, ಭಾಳ ಮಂದಿ ಅನ್ಕೊಂಡಿದ್ದು ನಾ ಕೇಳೇನಿ, ಬಟ್ ಅದು ಸುಳ್ಳು. ಎನಿ ಟೈಪ್ ಆಫ್ ಅಪ್ಯಾರಲ್ ನಿಮಗೆ ಅಲ್ಲಿ ಸಿಗ್ತೈತಿ. ದಾವಣಗೆರೆ ಮತ್ತು ಬೆಳಗಾವಿದಾಗ ಇವು ಸ್ಟೋರ್ಸ್ ಅದಾವೆ, ಹೋಗಿ ವಿಸಿಟ್ ಮಾಡಿರಿ. ಕ್ಯಾಜುವಲ್ ಇರ್ಬೋದು, ಟ್ರೆಡಿಷ್ನಲ್ ಇರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗೆ ಕ್ಯಾಜುವಲ್ ಇರ್ಬೋದು, ಎನಿ ಟೈಪ್ ಎವ್ರಿ ಫ್ಯಾಷನ್ ನೀಡ್ ಇಲ್ಲೇ ಕೇಟರ್ ಮಾಡ್ತಾರೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ರಿಲೇಟೆಡ್ ಸಾಮಾನು ನಿಮಗೆ ಇಲ್ಲಿ ಸಿಗ್ತಾವೆ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳಿ ನಾವು ಒಂದಿದ್ದು ಎಕ್ಸ್ಟ್ರಾ ಒಂದು ಶೌಟ್ಔಟ್ ಕೊಡ್ಬೇಕಂತ ಹೇಳಿ ಇದು ಆ್ಯಡ್ ಬ್ರೇಕ್ ಇದೆ. ಬೆಳಗಾವಿ ಮತ್ತು ದಾವಣಗೆರೆದಾಗ ಅದಾರ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇವ್ರಿಗೆ ಶೌಟ್ಔಟ್ ಬ್ಯಾಡ್ರಿ, ಇವ್ರು ಅಷ್ಟು ಫೇಮಸ್ ಅದಾರ ಮೊದಲಿಂದ. ಬಟ್ ನನ್ನ ಕಡೆಯಿಂದ ಒಂದು ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು. ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಭಾಳ ಖುಷಿ ಆಕೈತೆ. ಥ್ಯಾಂಕ್ ಯು. ನಂದು ತುಷಾರ್ ಅಂತದ ನಮ್ಮ ಜೊತೆ ಕೆಲಸ ಮಾಡ್ತಿದ್ದ. ಆಸ್ ಐ ಲಾಸ್ಟ್ ಟೈಮ್ ಐ ಟೋಲ್ಡ್, ಅವಂಗೆ ಈ ಫಾರ್ಮ್ ಫ್ಯಾಕ್ಟರ್ ಭಾಳ ಸೇರೈತೆ. ಅವಂಗೆ ದಪ್ಪಿದ್ದಿದ್ದೆ ಎಲ್ಲರಿಗೂ ಇಷ್ಟ ಆಗಲ್ಲ ಅದು ಎಲ್ಲರಿಗೆ. ಬಟ್ ಅವ ಅಂದ ಈಗಿನ ಜನರೇಷನ್ ಈಗ ಬಲ್ಕಿ ಸೇರ್ತತಣ. ಬಟ್ ಇದು ಕಂಫರ್ಟ್ಗೆ ಬೆಟರ್ ಲಾರ್ಜ್, ಬಿಕಾಸ್ ಇದು ದೊಡ್ಡದೈತಲ್ಲ, ಕಿವಿ ಮುಚ್ಚಿಬಿಡ್ತೈತೆ ಒಳಗೆ. ನಥಿಂಗ್ ಪ್ರೆಸ್ಸಿಂಗ್ ಅಗೇನ್ಸ್ಟ್ ಮೈ ಇಯರ್. ಅದು ಆ್ಯಕ್ಚುಲಿ ಸ್ವಲ್ಪ ಇದನ್ನಿಸ್ತೈತಿ, ಇರಿಟೇಟ್ ಆಕೈತಿ. ಬಟ್ ನಿಮ್ಗೆ ಫಾರ್ಮ್ ಫ್ಯಾಕ್ಟರ್ ನಿಮಗೆ ಚೇಂಜ್ ಮಾಡೋದೈತನ ಅವ್ರು ಇನ್ನೂ ಸ್ಲಿಮ್ ಮಾಡ್ಬೋದು. ನಮ್ಮ ಕೇಸಲ್ಲಿ ಈಗ ಅದರೊಳಗೆ ಇನ್ನೊಂದು ಡ್ರೈವರ್ ಇದೆ, ಇಂಪಲ್ಸ್ ಡ್ರೈವರ್ಸ್, ನಮ್ದೇನು ಟೆಕ್ನಾಲಜಿ ಇದೆ. ಓಕೆ, ಸೊ ಅದಕ್ಕೆ ಸದಾ ಸ್ಪೇಸ್ ಬೇಕಾಗುತ್ತೆ. ಸೊ ಅದರಿಂದ ಇಟ್ ವಿಲ್ ಬಿ ಬಲ್ಕಿಯರ್ ದೆನ್ ನಾರ್ಮಲ್ ಹೆಡ್ಫೋನ್ಸ್, ಬಟ್ ವಿ ಕ್ಯಾನ್ ಸ್ಲೋಲಿ ನೆಕ್ಸ್ಟ್ ವರ್ಷನ್ ಅಲ್ಲಿ ಟ್ರೈಂಗ್ ಟು ಆಪ್ಟಿಮೈಸ್ ದಟ್. ಇದನ್ನು ಇನ್ನೂ ಸ್ವಲ್ಪ ದಪ್ಪ ಮಾಡಿದ್ರೆ ಬ್ಯಾಲೆನ್ಸ್ ಅನ್ನಿಸ್ಬಿಡ್ತೈತೆ ವಿಜುವಲಿ. ಅವಾಗ ವಾಪಸ್ ವೆಯ್ಟ್ ಜಾಸ್ತಿ ಆಗುತ್ತೆ. ಪ್ರಪೋರ್ಷನ್ಸ್ ಟ್ರೈ ಮಾಡಿದ್ವಿ, ಮತ್ತೆ ಅದು ಪರ್ಸ್ಪೆಕ್ಟಿವ್ ಸರ್, ಡಿಸೈನ್ ಅಲ್ಲಿ ಸೊ ದಟ್ಸ್ ಆಲ್ಸೋ ಅನದರ್ ಆಸ್ಪೆಕ್ಟ್. ಬಟ್ ದೇರ್ ಇಸ್ ಅ ಸ್ಕೋಪ್ ಟು ಇಂಪ್ರೂವ್. ಆಲ್ವೇಸ್ ಬಿ ಸ್ಕೋಪ್. ಬಟ್ ಇದು ನಂಗೆ ತೋರ್ಸಕ್ ಆಗಂಗಿಲ್ಲ, ಇದು ವೈಬ್ರೇಟ್ ಆಗೋದು. ತೋರ್ಸಕ್ಕ ಇಲ್ಲ, ಅದು ಫೀಲೇ ಮಾಡ್ತೀವಿ. ದಟ್ಸ್ ಅ ಪ್ರಾಬ್ಲಮ್. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ವಿ ಆರ್ ಆಲ್ಸೋ ಲುಕಿಂಗ್ ಅಟ್ ದಟ್ ಆಫ್ಲೈನ್ ಸ್ಟೋರ್ಸ್. People can try ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂದ್ರೆ ನಾನು ಇವ್ರ ಆಫೀಸ್ ಹೋದಾಗ ಚೆಕ್ ಮಾಡಿದ್ದೆ, ಇವರು ಚೆಕ್ ಮಾಡಿದ್ರೆ ಹೆಂಗ ಅನಿಸ್ತೆ. ಸೊ ಇಲ್ಲಿ ಖರೆ ಹೇಳ ಏನು ಹೇಳಂಗಿಲ್ಲ ಅವ್ರೆ. ಖರೆ ಖರೆ ಹೇಳ, ಖರೆ ಹೇಳು, ಖರೆ ಹೇಳು. ನಿಮ್ಮ ಮನ್ಯಾಗ ಗಿಫ್ಟ್ ಮಾಡಿದ್ರಾನೆ ಪಪ್ಪಾಗ? ಡಿಡ್ ಯು ಗಿಫ್ಟ್ ದಿಸ್ ಟು ಯುವರ್ ಫಾದರ್? ಅಟ್ ಲೀಸ್ಟ್ he showed it, he tried it out, but gift ಮಾಡಿಲ್ಲ. ಯಾರಿಗೆ ಸಹ ನಾವು ಆಕ್ಚುಲಿ ಗಿಫ್ಟ್ ಮಾಡಿಲ್ಲ. ಎವ್ರಿವನ್ ಬಾಟ್ ಇಟ್ ನನಗೆ ಹೇಳತ್ತ. ನಾ ಯಾರಿಗೆ ಕೊಟ್ಟಿಲ್ಲ, ನೋಡಿ ಬೇಕಿರತ್ತೋ ಪರ್ಚೇಸ್ ಮಾಡಂತೇಳಿ. ಇದು ಆರೆಂಜ್ ಕಲರ್ ಒಂದೈತಲ್ಲ, ಬಟ್ ದಟ್ ಇಸ್ ನಾಟ್ ಲೈಕ್ ಮಾಸ್ ಪ್ರೊಡ್ಯೂಸ್ಡ್. ವೈಟ್ ಆರೆಂಜ್. ಸೊ ಫಸ್ಟ್ ಲಾಂಚ್ ಮಾಡ್ಬೇಕಿದ್ರೆ 3 ಕಲರ್ಸ್ ಅಲ್ಲಿ ಲಾಂಚ್ ಮಾಡಿದ್ವಿ. ಬ್ಲಾಕ್ ವಾಸ್ ದ ಮೋಸ್ಟ್ ಸೋಲ್ಡ್. ಆರೆಂಜ್ ದೆನ್ ಸ್ಟಾರ್ಟ್ ಟು ಪಿಕ್ ಅಪ್. ಸೊ ಕೆಲವರು ಇನ್ಫ್ಲುಯೆನ್ಸರ್ ರಿವ್ಯೂ ಮಾಡ್ಬೇಕಿದ್ರೆ ದ ಸ್ಟಾರ್ಟ್ ಟು ಶೋ ಆರೆಂಜ್ ಅಂಡ್ ದೆನ್ ದ ಸ್ಟಾರ್ಟ್ ಟು ಪಿಕ್ ಅಪ್. ಸೊ ಅದು ಸೋಲ್ಡ್ ಔಟ್ ಆಯ್ತು. ಸೊ ಆರೆಂಜ್ ಪ್ರಾಬಬ್ಲಿ ಇನ್ನು 45 days ಅಲ್ಲಿ ವಾಪಸ್ ಸ್ಟಾಕ್ ಅಲ್ಲಿ ಬರುತ್ತೆ. ಪ್ರಾಬ್ಲಮ್ ಇದೆ ಮ್ಯಾನುಫ್ಯಾಕ್ಚರಿಂಗ್. 10, 200, 300, 1,000 ಎಲ್ಲ ಮಾಡ್ಲಿಕ್ಕಾಗಲ್ಲ. 3,000 ಮಾಡ್ಬೇಕು. ಇನ್ವೆಂಟರಿ ಜಾಸ್ತಿ ಆಕೈತಿ, ಮೂವ್ ಆಗ್ಬೇಕು, ಅದೊಂದು ಟೆನ್ಷನ್. ವೈಟ್ ಒಂದೈತಲ್ಲ, ಗ್ರೇ. ವೈಟ್ ಇದೆ, ಬಟ್ ವೈಟ್ ಲೀಸ್ ಸೋಲ್ಡ್ ಕಲರ್. ಬಟ್ ಈಗ ಸ್ಟಾಕ್ ಔಟ್ ಆಗಿದೆ ಅದು ಸಹ. ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ 1,000 ಮಾಡಿ ಮಿನಿಮಮ್ 3,000 ಮಾಡ್ಬೇಕು. ಸೊ 3,000 ಮಾಡ್ಬೇಕಿದ್ರೆ ಅದು ಅಷ್ಟು ಮೂವಿಂಗ್ ಇಲ್ಲದಿದ್ರೆ 1 ವರ್ಷ ತನಕ ಆದ್ರೂ ನಮ್ ಇನ್ವೆಂಟರಿ ಸ್ಟಕ್ ಆಗಿರುತ್ತೆ. ಅಷ್ಟು ಅಮೌಂಟ್ ಫಂಡ್ ಸ್ಟಕ್, ಇನ್ವೆಂಟರಿ ಸ್ಟಕ್ ಪುಷ್ ಮಾಡ್ಬೇಕು, ಮತ್ತೆ ಡಿಸ್ಕೌಂಟ್ ಕೊಡ್ಬೇಕು. ವೈಟ್ಗೋಸ್ಕರ ಬ್ಲಾಕ್ ಇಸ್ ದೇರ್, ಮತ್ತೆ ಆರೆಂಜ್ ಗ್ರೇ ನಾವು ಇದು ಮಾಡ್ತಿದ್ದೇವೆ, ಪ್ರೊಡಕ್ಷನ್ ಅಲ್ಲಿ ಇದೆ. 40 days, 45 days. ನೀವು ಕಸ್ಟಮ್ ಇದು ಮಾಡ್ಬೋದಲ್ಲ, ಲೈಕ್ ಇದು ಮಾಡ್ತಾರಲ್ಲ ಸೋಲ್ ಸ್ಟೋರ್ ಆನಿಮೆ ಜೊತೆ ಟೈ ಅಪ್, ಬೇರೆ ಗೆಟ್ ಸಮ್ ಪ್ರಿಂಟ್ ಆರ್ ಮಾಡ್ಬೋದು, ಸಮಥಿಂಗ್ ಅದು ಮಾಡ್ಬೋದು. ಬಟ್ ಅದಕ್ಕೆ ಸ್ಕೇಲ್ ಬೇಕು. ಈಗ ನಮ್ದು ಸ್ಕೇಲ್ ವಿ ಆರ್ ಸ್ಟಿಲ್ ಸ್ಮಾಲ್.
ಬಿಕಾಸ್ ನೀವು ಪ್ರೀಮಿಯಂ ಸೆಗ್ಮೆಂಟ್ದಾಗ ಬರ್ತೀರಿ, ಸೊ ಯುವರ್ ಟೈಪ್ಸ್ ಆಲ್ಸೋ ಹ್ಯಾಸ್ ಟು ಕಮ್ ಅಕ್ರಾಸ್ ಪ್ರೀಮಿಯಂ. ಈಗ ಡ್ರೇ ಬೈ ಬೀಟ್ಸ್ ಬೈ ಡ್ರೇ ಬೈ ಬೀಟ್ಸ್ ಅನ್ನತ್ತನ್ನ. ಸೊ ನೀವು ಏನು ಹಂಗ ಬಟ್ ಬೀಟ್ಸ್ ಬೈ ಡಾಕ್ಟರ್ ಡ್ರೇ ಆಕ್ಚುಲಿ ಡಾಕ್ಟರ್ ಡ್ರೇನೆ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಹಿಸ್ ಕಂಪನಿ. ಸೊ that way he's pretty well known in the US. So he actually made a lot of music. He actually launched a lot of music artists. Eminem and avare launch madiddu, maybe even Rihanna as well. So adakke our support tumba chanagittu. So the marketing branding cost was not a concern. Also he's from music alla, credibility ಜಾಸ್ತಿ ಆಗ್ಬಿಡ್ತದೆ. ಓಕೆ, ಒಬ್ಬ ಮ್ಯೂಸಿಷಿಯನ್ ಮಾಡೋಣ ಚಲೋ ಇರ್ತದೆ ಅಂತ ಹೇಳಿ ಇಮೇಜ್ ಇರ್ತೈತಿ. ವೈ ದ ನೇಮ್ ಸಾನಿಕ್ ಲ್ಯಾಂಪ್? ನಮ್ ಪ್ರಾಜೆಕ್ಟ್ ಹೆಸರು ಬೇರೆ ಇತ್ತು. ಹೆಡ್ಫೋನ್ಸ್ ಮಾಡ್ಬೇಕಿದ್ರೆ ಹೆಡ್ಫೋನ್ಸ್ ಪ್ರಾಜೆಕ್ಟ್ ಹೆಸರು ಆರಾ ಅಂತ ಇತ್ತು. ಆರಾ ಇಸ್ ದ ಡಿಸ್ಟಿಂಕ್ಟ್ ವೈಬ್ ದಟ್ ಯು ಗೆಟ್. ಸೊ ಇದರಲ್ಲಿ ಸಹ ವೈಬ್ ಇದೆ, ದಟ್ಸ್ ವೈ ವಿ ಲುಕ್ಡ್ ಅಟ್ ಇಟ್. ಬಟ್ ಪ್ರಾಬ್ಲಮ್ ಏನಂದ್ರೆ ಈಗ ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ, ಸೋನಿ, ಬೋಸ್ ಎಲ್ಲ ಕಂಪೇರ್ ಮಾಡಿದ್ರೆ, ಆರಾ ವಾಸ್ ವೆರಿ ಸೀರಿಯಸ್ ಸೌಂಡಿಂಗ್, ವೆರಿ ಮೊನೋಟೋನ್. ಸೊ ಐದು ಹೆಸರಿಟ್ರೆ ಇಟ್ ಆಲ್ಮೋಸ್ಟ್ ಸೌಂಡ್ಸ್ ದ ಸೇಮ್, ಜಸ್ಟ್ ಅನದರ್ ಬ್ರ್ಯಾಂಡ್. ಸೊ ಸಾನಿಕ್ ಲ್ಯಾಂಪ್ ಅಲ್ಲಿ ಇಟ್ ಇಸ್ ವೆರಿ ವಿಯರ್ಡ್. ನೀವು ಕೇಳಿದ್ರೆ ವೈ ಸಾನಿಕ್ ಲ್ಯಾಂಪ್, ಲೈಕ್ ಇಟ್ ಇಸ್ ಸಮಥಿಂಗ್ ವಿಚ್ ಡಿಫ್ರೆಂಟ್, ವಿಯರ್ಡ್ಲಿ ಯೂನಿಕ್. ಮತ್ತೆ ತುಂಬಾ ಬ್ರ್ಯಾಂಡ್ ಥಾಟ್ ಪ್ರೊಸೆಸ್ ಇದೆ. ಸೊ ನಮ್ದು ವೆಬ್ಸೈಟ್ ಕಾಂಟೆಂಟ್ ಎಲ್ಲ ನಮ್ದು ಕಮ್ಯುನಿಕೇಶನ್ ನೋಡೋದಾದ್ರೆ ಇಟ್ಸ್ ವೆರಿ ಲೈಟ್ ಹಾರ್ಟೆಡ್, ಹ್ಯಾಸ್ ಸಮ್ ಅಮೌಂಟ್ ಆಫ್ ಹ್ಯೂಮರ್ ಅಂಡ್ ಕ್ವರ್ಕಿನೆಸ್ ಇನ್ ಇಟ್. ಸೊ ಇಟ್ ಅಲೌಸ್ ಅಸ್ ಟು ಮೇಕ್ ಟೆಕ್ನಾಲಜಿ ಮೋರ್ ಅಪ್ರೋಚಬಲ್. ಮತ್ತೆ ಲ್ಯಾಂಪ್ ಅದೇನ್ ಆಸ್ಪೆಕ್ಟ್ ಇದೆ ದಟ್ ವಿಲ್ ಇವಾಲ್ವ್. ಸೊ ಯುಲ್ ಸಿ ಅ ಲಾಟ್ ಆಫ್ ಥಿಂಗ್ಸ್ ಕಮಿಂಗ್ ಔಟ್ ಆಫ್ ದ ಲ್ಯಾಂಪ್ ಆಸ್ಪೆಕ್ಟ್. ಬಟ್ ಸಾನಿಕ್ ಲಯನ್ ಇಡ್ಬೋದಿತ್ತು, ಬಟ್ ಲಯನ್ ಇಸ್ ಎವ್ರಿವನ್ ವಾಂಟ್ಸ್ ಟು ಬಿ ಅ ಲಯನ್, ಬಟ್ ವಿ ಫೀಲ್ ಲೈಕ್ ಎವ್ರಿವನ್ ಇಸ್ ಯುನೀಕ್ ಅಂಡ್ ಇಂಡಿವಿಜುವಲಿ ಎವ್ರಿವನ್ ಇಸ್ ಯುನೀಕ್. ಸೊ ಲ್ಯಾಂಪ್ ಯು ಲೈಕ್ ಈಗ ಯಾರ ಹತ್ರ ಕೇಳಿದ್ರೆ ವಿಚ್ ಅನಿಮಲ್ ಯು ವಾಂಟ್ ಟು ಅಸೋಸಿಯೇಟ್ ವಿತ್, ನೀವು ಲ್ಯಾಮ್ ಅಂತ ಯಾರು ಹೇಳಲ್ಲ. ಬಟ್ ವಿ ವಾಂಟ್ ಟು ಶೋ ದಟ್ ಯು ನೋ ಲ್ಯಾಮ್ ಹ್ಯಾಸ್ something can come out of a normal looking person. So even if you look at the headphones, it looks like a normal headphone, but when you try it out you get to feel the difference. So lamb is to bring that aspect out. Sonic because sound, but Sonic Lamb together is very unique. So something that stands out. Mascot ಸಿಕ್ಕಂಗಾತಲ್ಲ. ಒಂದು mascot ಇದೆ ಈಗ ವರ್ಕ್ ನೀವು ನೋಡಿರ್ಬೋದು, ಒಂದು mascot ಡೆವಲಪ್ ಮಾಡಿದ್ವಿ ನಾವು. Because so you can evolve something around that. Yeah, because Vodafone Zuzu ಅಂತ ಮಾಡಿದ್ರೆ something like that. So lamb ನಿಮಗೆ ಅಸೋಸಿಯೇಟ್ ಮಾಡ್ಬಿಟ್ರೆ nice. But not a lion because everyone wants lion is there, but something building something out from scratch is what we wanted to do. What were the other names that you had thought? ಇನ್ನೊಂದು ಆತ್ಮನ್ ಅಂತ ಇತ್ತು. Okay. But again very serious sounding, indigenous, monotonous. Yeah. So we decided we'll go. ಇದು ಇಂಟರ್ನ್ಯಾಷನಲ್ ಏನು you are planning to launch? ನಮ್ದು ಲಾಂಚ್ ಆಗಿದೆ ಆಕ್ಚುಲಿ ಇಂಟರ್ನ್ಯಾಷನಲ್. ನಮ್ದು ಫಸ್ಟ್ 500 ಕಸ್ಟಮರ್ಸ್ ಬಂದಿದ್ದು ಔಟ್ಸೈಡ್ ಆಫ್ ಇಂಡಿಯಾ. ಓಕೆ. ಸೊ ಆಲ್ಮೋಸ್ಟ್ 40 ಕಂಟ್ರೀಸ್ ಇಂದ ಆರ್ಡರ್ಸ್ ಬಂದಿತ್ತು. ಸೊ ನಾವು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಹತ್ರ ಮಾರ್ಕೆಟಿಂಗ್ಗೆ ಬಜೆಟ್ ಇರಲಿಲ್ಲ. ನಾವು ಪ್ರೀ ಪ್ರೊಡಕ್ಷನ್ ಯೂನಿಟ್ ಮಾಡಿದ್ವಿ, ಆಲ್ ಓಕೆಗೆ ನಾವು ಕೊಟ್ವಿ. ಹಾಗೆ ವಿ ಸ್ಟಾರ್ಟೆಡ್ ಟು ಶಿಪ್ ಇಟ್ ಟು ಟೆಕ್ ರಿವ್ಯೂವರ್ಸ್. ಸೊ ಇಂಡಿಯಾದಲ್ಲಿ ನಮ್ಗೆ ಹೇಗಿದ್ರು ರೀಚ್ ಔಟ್ ಆಗ್ಬೋದು. ವಿ ಸ್ಟಾರ್ಟೆಡ್ ಟು ಫೋಕಸ್, ಲೆಟ್ಸ್ ನಾಟ್ ಲಿಮಿಟ್ ಅವರ್ ಸೆಲ್ಸ್. ಸೊ ಅದಕ್ಕೆ ನಾವು US UK ಲಿದ್ದ ಪಬ್ಲಿಕೇಶನ್ಸ್, ಟೆಕ್ ರೇಡಾರ್, ಫೋರ್ಬ್ಸ್, ಆಲ್ ಟಾಪ್ ಟಿಯರ್ ಪಬ್ಲಿಕೇಶನ್ ಅವ್ರಿಗೆ ಶಿಪ್ ಮಾಡಿದ್ವಿ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್. ಸೊ ನಮ್ಗೆ ಗೊತ್ತಿಲ್ಲ ಅವ್ರು ರಿವ್ಯೂ ಮಾಡ್ತಾರಿಲ್ಲ ಅಂತ. ಸೊ ವಿ ಡಿಸೈಡ್ ಶಿಪ್. ಸೊ ನಮ್ದು ಅವಾಗ ವೆಬ್ಸೈಟ್ ಟ್ರಾಫಿಕ್ ಏನು 10-20 ಅಷ್ಟೇ ಇತ್ತು, ವೆರಿ ಲೆಸ್. ಸೊ ಒಂದು ರಾತ್ರಿ ಒಂದು ಬೆಳಿಗ್ಗೆ ನೋಡ್ಬೇಕಿದ್ರೆ there were 4,000 emails, so people pre-ordering it. And then ಎಷ್ಟೋ ಟ್ರಾಫಿಕ್ ಇತ್ತು, ವೆಬ್ಸೈಟ್ ಟ್ರಾಫಿಕ್. ಮತ್ತೆ ನೋಡ್ಬೇಕಿದ್ರೆ ಅದು ಟೆಕ್ ರೈಡರ್ ಇಂದ ರಿವ್ಯೂ ರಿಲೀಸ್ ಆಗಿತ್ತು. And they were it was really great, one of the best headphones I've tried. So ಹಾಗೆಲ್ಲ ಹೇಳ್ಬೇಕಿದ್ರೆ people decide to pre-order it even without trying it out, because when credible journalists, credible reviewers talk about it, that helps the experience. So ಹಾಗೆ first 500 orders was from outside of India. Even now about 30% orders are from outside of India with zero marketing. So namdu international orders are all organic. Madira ಒಂದು ಇಲ್ಲದ ಪ್ರಾಬ್ಲಮ್ ಅಂದ್ರಲ್ಲ, ಆಲ್ಸೋ ದ ಅಡ್ವಾಂಟೇಜ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಅದು ಎಕ್ಸ್ಪೀರಿಯನ್ಸ್ ಮಾಡಕ್ಕಾರ ನಾನು ಪರ್ಚೇಸ್ ಮಾಡಬೇಕು. ವೆನ್ ಓಕೆ ಸಬ್ ಫರ್ ಏನೋ ಫೀಲ್ ಆತೈತಿ, ಇದಾತೈತಿ, ಇದಂಗೆ ಕ್ಯೂರಿಯಾಸಿಟಿ ಹುಡ್ತೈತಿ. ವೆನ್ ನಾನು ಶಾರ್ಕ್ ಟ್ಯಾಂಕ್ದಾಗ ಪಿಯೂಷ್ ಬಿಫೋರ್ ಫೈನಲ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ಬೇಕಾದ್ರೆ ಇಟ್ ಲೈಕ್ ಏನೋ ಬೇರೆನ ಮಾಡಿರಿ ನೀವು, ನಿಮಗೆ ಗೊತ್ತಿಲ್ಲ ನೀವು ಏನು ಮಾಡಿರಿ ಅಂತ. ನಮಗೆ ಆಸ್ ಅ ಆಡಿಯನ್ಸ್ ಅವರ ಪೊಟೆನ್ಷಿಯಲ್ ಬಯರ್ ಏನೋ ಕ್ಯೂರಿಯಾಸಿಟಿ, ಏನೋ ಏನೈತಿದಂತದ. ಬಿಕಾಸ್ ಹೇಳ್ದಂಗೆ ಈಗ ನಾನು ಒಂದು ಮ್ಯೂಸಿಕ್ ಪ್ಲೇ ಮಾಡಿದೆ ಅಂದ್ರೆ ಫಾರ್ ದ ಆಡಿಯನ್ಸ್ ಇಟ್ ಲೈಕ್ ಓಕೆ ಸಮ್ ಹೆಡ್ಫೋನ್ ಇಸ್ ಲಿಸನಿಂಗ್ ಟು ಮ್ಯೂಸಿಕ್, ಬಟ್
ಅದೇನಿಲ್ಲ ಥಂಪ್ ಹಾಕೈತ್ಲ ನಾ ಫಸ್ಟ್ ಟೈಮ್ ಅಲ್ಲಿ ಇದು ಕೇಳಿದಾಗ ಓ ದ್ಯಾಟ್ ಈಸ್ ಸಮಥಿಂಗ್ ನ್ಯೂ. ಓ ಬಿಕಾಸ್ ಟೆಕ್ನಾಲಜಿ ಹೆಂಗೈತಂತಂದ್ರೆ ಇಫ್ ಯು ಸ್ಟಾರ್ಟ್ ಲೈಕಿಂಗ್ ಟೆಕ್ನಾಲಜಿ ಅಲ್ಲ ದುನ್ಯಾದ ಖರ್ಚು ಮಾಡ್ತೇವೆ ನಾವು. ಫೋನ್ ಇರ್ಬೋದು, ಈ ಫೋನ್ ಹಾಳಾಗಿರಂಗಿಲ್ಲ, ಏನೋ ಬಂತು ಒಂದು AI ಬಂತು, ಒಂದು ಕ್ಯಾಮ್ರಾ ಹೊಸದು ಬಂತು, ಒಂದು ಡಿಸೈನ್ ಚಲೋ ಬಂತು, ಯು ಗೋ ಟು ಬೈ ದೋಸ್ ನ್ಯೂ ಫೋನ್ಸ್. ಬೇರೆ ಟ್ರೆಂಡ್ಸ್ ಈಗ ರೀಸೆಂಟ್ಲಿ ಆಗಿದ್ದು ಈಗ ಲಾಸ್ಟ್ ಪ್ರಾಬಬ್ಲಿ ಎಕ್ಸಾಕ್ಟ್ಲಿ 3 years ಆಫ್ಟರ್ ಕೋವಿಡ್. ಎವ್ರಿಥಿಂಗ್ ಇಸ್ ಆಫ್ಟರ್ ಕೋವಿಡ್. ಒಂದು ಬಿಸ್ನೆಸ್ದಾಗ ಇನ್ ಎವ್ರಿಥಿಂಗ್ ಇಟ್ ಇಸ್ ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ era ಎಲ್ಲಾದ್ರ ಬಂದ್ಬಿಟ್ಟದ. ಅದು ಕೋವಿಡ್ ಹೆಂಗ್ ಯು ಆರ್ ನಾಟ್ ಇನ್ we were doing some consulting. So ಅವಾಗ ಡೆವಲಪ್ಮೆಂಟ್ಗೆ ಇದಿರ್ಲಿಲ್ಲ. ನಾವಾಗ ಆಡಿಯೋ ರಿಲೇಟೆಡ್ ಕಂಪನೀಸ್ಗೆ ನಾವು ಕನ್ಸಲ್ಟಿಂಗ್ ಮಾಡ್ತಿದ್ವಿ ಫಾರ್ 1 year. ವೆನ್ ಥಿಂಗ್ಸ್ ಸ್ಟಾರ್ಟ್ ಟು ಬಿಕಮ್ ನಾರ್ಮಲ್ ಮತ್ತೆ ವಾಪಸ್ ಸ್ಟಾರ್ಟ್ ಟು ಇದರ ಮೈಕ್ರೋಫೋನ್ ಐತಿ. ಸೊ ಈ ಝೂಮ್ ಮೀಟಿಂಗ್ಸ್ ಮತ್ತೆ ಎಕ್ಸ್ಟರ್ನಲ್ ಇನ್ನೊಂದು ಮೈಕ್ರೋಫೋನ್ಸ್ ಇದೆ, ಕಿಟ್ ಅಲ್ಲಿ ಬರುತ್ತೆ. ಸೊ ಅದರಲ್ಲಿ ಪ್ಲಗ್ ಮಾಡಿದ್ರೆ ಇಟ್ ಎಕ್ಸ್ಟೆಂಡ್ಸ್ ಟಿಲ್ ಯುವರ್ ಮೌತ್. ರಿಟೇಲ್ ಯೂನಿಟ್ದಾಗ ಇಫ್ ಐ ಆರ್ಡರ್ ಹೆಡ್ಫೋನ್ ಅದು ಬರುತ್ತೆ. ಓ ಇಲ್ಲ ಅಲ್ಲಿ ಪ್ಲಗ್ ಆಗುತ್ತೆ. ಓ ಯಾಕಂದ್ರೆ ನಾವು ಡೆವಲಪ್ ಮಾಡಿದ್ದು ಕೋವಿಡ್ ಟೈಮಲ್ಲಿ, ಅವಾಗೆಲ್ಲ ಮೀಟಿಂಗ್ಸ್ ವರ್ಚುವಲ್ ಇತ್ತು. ಸೊ ನಮಗೆ ಫಸ್ಟ್ ಹ್ಯಾಂಡ್ ಪ್ರಾಬ್ಲಮ್ ಇತ್ತು. ಮತ್ತೆ ನಾರ್ಮಲ್ ಹೆಡ್ಫೋನ್ಸ್ ಅಲ್ಲಿ ಇಲ್ಲಿ ಮೈಕ್ ಇರುತ್ತಲ್ಲ, ಸೊ ಅದು ಪಿಕ್ ಆಗಲ್ಲ. ಫೋನಲ್ಲಿ ಮಾತನಾಡ್ಬೇಕಿದ್ರೆ ಮೈಕ್ ಇಲ್ಲಿ ತನಕ ಬರುತ್ತೆ. ಬಟ್ ಹಂಗೆ ಮೈಕ್ ಇರೋದು ಇಟ್ ಲುಕ್ಸ್ ವೆರಿ ಆಕ್ವರ್ಡ್. ಯಾವಾಗ ಮೀಟಿಂಗ್ಸ್ ಬೇಕು, ವೆರಿ ಕ್ರಿಟಿಕಲ್ ಕಾಲ್ಸ್, ಮೀಟಿಂಗ್ಸ್, ಜನರಲ್ ಕಾಲ್ಸ್, ಇಂಟರ್ನಲ್ ಮೈಕ್ರೋಫೋನ್ಸ್ ಇದೆ. ಬಟ್ ಇಫ್ ಯು ವಾಂಟ್ ಬೆಟರ್ ಸೌಂಡ್ ಲೈಕ್ ಪ್ರೊಫೆಷನಲ್ ಮೀಟಿಂಗ್ ಕ್ಲಾರಿಟಿ ಅಂಡ್ ಎವ್ರಿಥಿಂಗ್, ದೆನ್ ಯು ಕ್ಯಾನ್ ಪ್ಲಗ್ ದಟ್ ಇನ್. ಓ ಲೈಕ್ ಅದು ಚಲೋ ಅಲ್ಲ, ಕಂಟಿನ್ಯೂಸ್ ಇರಂಗಿಲ್ಲ. ಯು ಕ್ಯಾನ್ ರಿಮೂವ್ ಇಟ್. ಈ ಮೆಟ್ರೋದಾಗ ನಾನು ಹಾಕೊಂಡು ಹೋಗ್ಬೇಕಂದ್ರೆ ಅದ ಕರೆಕ್ಟ್. ಬಿಕಾಸ್ ಕೂಲ್ ಫ್ಯಾಕ್ಟರ್ ಬರ್ತೈತಿ. ಇಟ್ ಮ್ಯಾಟರ್ ಸೋ ಮಚ್. ಕೂಲ್ ಫ್ಯಾಕ್ಟರ್, ಕಲರ್ಸ್ ನ ಎದಕ್ಕೆ ಹೇಳಿದೆ ಅಂತಂದ್ರೆ ಕ್ವರ್ಕಿ ಕಲರ್ಸ್ ಒಂದ್ ಸೆಟ್ ಆಫ್ ಜನರೇಷನ್ಗೆ ಕ್ವರ್ಕಿ ಕಲರ್ಸ್ ಬೇಕು. ಈಗ ನನಗೂ ಆಪ್ಷನ್ ಕೊಟ್ರೆ ನಾ ವೈಟಿಗೆ ಹೋಗ್ತೇನೆ, ಬಟ್ ಇಟ್ ಇಸ್ ಅ ಲೋ ಮೂವಿಂಗ್ ಕಲರ್. ಸೊ ಯು ವುಡಂಟ್ ವೈಟ್ ಹೆಡ್ಫೋನ್ಸ್ ಇಸ್ ವೆರಿ ರೇರ್ ಐ ಗೆಸ್. ಪೀಪಲ್ ಪ್ರಾಬ್ಲಿ ಹೂ ಬೈ ಸ್ನೀಕರ್ಸ್ ಮೇ ಪ್ರಿಫರ್ ಬಿಕಾಸ್ ಅವ್ರು ಅಷ್ಟು ಕಾಲೇಜಿಂದ ಯೂಸ್ ಮಾಡ್ತಾರೆ. ವೈಟ್ ಪ್ರಾಬ್ಲಮ್ ಅದೇ, ಡರ್ಟ್ ಆಗುತ್ತೆ, ಡರ್ಟ್ ಆಕೈತಿ, ಮತ್ತೆ ಒಂದ್ ಶೇಡ್ ಚೇಂಜ್ ಆದ್ರೆ ಮತ್ತೆ ಗಲೀಜ್ ಕಾಣುತ್ತೆ. ಕರೆಕ್ಟ್. ಅಂಡ್ ಬ್ಲಾಕ್ ಅಲ್ಲಿ ಗೊತ್ತಾಗಲ್ಲ. ಇದು ಸ್ವಲ್ಪ ಹಿಂಗ್ ಸ್ವೆಟ್ ಆಗಿರ್ತೇವೆ, ಏನೋ ಇರ್ತೈತೆ, ಅರ್ಜೆಂಟ್ದಾಗ ಹಿಂಗ್ ಹಿಡಿತೇವೆ. ಹೌದು, ಇದು ಹೊಲಸಾದ್ರೆ ಇದು ರಿಪ್ಲೇಸಬಲ್ ಕಳಿಸ್ತದೆ. ರಿಪ್ಲೇಸಬಲ್. ಸೊ ಅದು ಇನ್ನೊಂದು ಪ್ರಾಬ್ಲಮ್ ಹೆಡ್ಫೋನ್ಸ್ ಅಲ್ಲಿ ಅದೇ. ಇಯರ್ ಪ್ಯಾಡ್ಸ್ ಏನಿದೆ, ನೀವು 30,000 rupees ಹೆಡ್ಫೋನ್ಸ್ ಇದು ಹೋಗ್ತೈತಿ. ಅದು ಎಸ್ಪೆಷಲಿ ಮಂಗಳೂರು ಕಡೆ ಹ್ಯೂಮಿಡಿಟಿ ಇದ್ದ ಕಡೆ ಇಟ್ಸ್ ಸ್ಟಿಲ್ ಸ್ವೆಟ್ ಆದಂಗ 1 year, less than 1 year will go. ಪೀಲ್ ಹಾಕೊಂತ ಹೋಗ್ತದೆ. ಸೊ ಅದಕ್ಕೆ ವಿ ಮೇಡ್ ಶ್ಯೂರ್ ದಟ್ ಇಟ್ ಇಸ್ ರಿಪ್ಲೇಸಬಲ್. ಸೊ ಇನ್ನೊಂದು ಮ್ಯಾಗ್ನೆಟಿಕ್ ಟ್ರೈ ಮಾಡತ್ತಿರಲ್ಲ, ಅದು ಮಾಡ್ತಿದ್ದೆ. ಈಗ ಜಸ್ಟ್ ಪುಲ್ ಅಂಡ್ ಪುಲ್ ಔಟ್. ನಮ್ ಫಸ್ಟ್ ಪ್ರಾಡಕ್ಟ್ ಮೇನ್ಲಿ ವಿ ವಾಂಟ್ ಟು ಕನ್ವೆ ದ ಎಕ್ಸ್ಪೀರಿಯನ್ಸ್ ನಮ್ಗೆ ಡೆಲಿವರ್ ಮಾಡ್ಲಿಕ್ಕೆ. ದೆನ್ ವಿ ಕ್ಯಾನ್ ಲುಕ್ ಅಟ್ ಅದರ್ ಆಸ್ಪೆಕ್ಟ್, ಆಲ್ ರಿಪ್ಲೇಸಬಲ್ ಥಿಂಗ್ಸ್ ಅಂಡ್ ಎವ್ರಿಥಿಂಗ್ ಎಲ್ಸ್. ಇದು ಈಗ ಮ್ಯಾನುಫ್ಯಾಕ್ಚರಿಂಗ್ ಹೇಳಿದ್ರಲ್ಲ, ಸಪ್ಲೈ ಚೈನ್ ಚಾಲೆಂಜಸ್ ಏನ್ ಬರ್ತೈತೆ ಅದಕ್ಕೆ? ಬಿಕಾಸ್ ಸೋ ಮೆನಿ ಥಿಂಗ್ಸ್ ಇಲ್ಲಿ ಒಳಗೆ ಮೆಟಲ್ ಐತಿ, ಎಲ್ಲ ಒಂದೇ ಕಡೆ ಆಕೈತೆ, ಬೇರೆ 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 ಕಡೆ ಆಗುತ್ತೆ. ಸೊ ಮೆಟಲ್ ಹುಬ್ಳಿಯಲ್ಲಿ ಆಗುತ್ತೆ, ಮತ್ತೆ ಮೆಟಲ್ ಪೋಸ್ಟ್ ಪ್ರೊಸೆಸಿಂಗ್ ಮುಂಬೈಯಲ್ಲಿ ಆಗುತ್ತೆ. ಅದಾದ್ಮೇಲೆ ಒಳಗಿದ್ದು ಫೋಮ್ಸ್ ಎಲ್ಲ ಬೆಂಗಳೂರಲ್ಲಿ ಆಗುತ್ತೆ. ಕೆಲವು ಪಾರ್ಟ್ಸ್ ಎಲ್ಲ ನಮ್ಗೆ ಇದು ಇಯರ್ ಪ್ಯಾಡ್ಸ್ ಏನಿದೆ ಇದು ನಮ್ಗೆ ಇಂಡಿಯಾದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸಪ್ಲೈ ಚೈನ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ. ಸೊ ಇದು ಚೈನಾದಿಂದ ತರ್ತಿದ್ದೇವೆ. ಒಳಗಿದ್ದು ಎಲೆಕ್ಟ್ರಾನಿಕ್ಸ್ ಏನಿದೆ, PCB ಬೆಂಗಳೂರಲ್ಲಿ ಆಗುತ್ತೆ, PCB ಅಸೆಂಬ್ಲಿ ಸಹ ಬೆಂಗಳೂರಲ್ಲಿ ಆಗುತ್ತೆ. ಇಂಡಿವಿಜುವಲ್ ಕಾಂಪೊನೆಂಟ್ಸ್, ಸಿಲಿಕನ್ ಕಾಂಪೊನೆಂಟ್ಸ್ ಏನಿದೆ ಅದೆಲ್ಲ US ಯುರೋಪಿಯನ್ ಕಂಪನೀಸ್. ಸೊ ಬಟ್ ಅವ್ರದ್ದು ಪ್ರೊಡಕ್ಷನ್ ಮಲೇಷ್ಯಾ, ತೈವಾನ್ ಅಲ್ಲಿ ಎಲ್ಲ ಆಗುತ್ತೆ. ಸೊ ನಾವು ಅಲ್ಲಿಂದ ಸೋರ್ಸ್ ಮಾಡ್ಬೇಕು. ಸೊ ಸಪ್ಲೈ ಚೈನ್ ಇಸ್ ವೆರಿ ಕಾಂಪ್ಲೆಕ್ಸ್. ರೈಟ್. ನಾವು ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಈಗ ಇದು ಈ ಫಿನಿಶ್ ತರ್ಲಿಕ್ಕೆ ಸಹ ನಾವು ಆಲ್ಮೋಸ್ಟ್ ಒಂದು 9-10 months ವರ್ಕ್ ಮಾಡಿದ್ವಿ ವೆಂಡರ್ ಜೊತೆ. ಓಕೆ. ಸೊ ಯಾಕಂದ್ರೆ ಅದು ಇಕೋಸಿಸ್ಟಮ್ ಇಲ್ಲ ಇಂಡಿಯಾದಲ್ಲಿ. ಚೈನಾದಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಅವರಿಗೆ ಆಲ್ಮೋಸ್ಟ್ ಮಿನಿಮಮ್ 20 years ಇಂದ 20-30 years ತನಕ ಅವ್ರು ಮಾಡ್ತಿದ್ರು ಮ್ಯಾನುಫ್ಯಾಕ್ಚರಿಂಗ್. ಸೊ ಅಲ್ಲಿ ಇಕೋಸಿಸ್ಟಮ್ ಸೆಟ್ ಆಗಿದೆ. ದೇರ್ ಆರ್ ಡೆಡಿಕೇಟೆಡ್ ವೆಂಡರ್ಸ್ ಹೂ ಡೂ ಓನ್ಲಿ ದಟ್ ಪರ್ಟಿಕ್ಯುಲರ್ ಜಾಬ್. ಮತ್ತೆ ಅಲ್ಲಿ ಇನ್ನೊಂದು ಮಾರ್ಕೆಟ್ ಇದೆ, ಹಾಶಾಂಗ್ ಬೇ ಅಂತ. ಅಲ್ಲಿ ಒಂದು ಬಿಲ್ಡಿಂಗ್ ಫುಲ್ ಆಲ್ಮೋಸ್ಟ್ 10 floors ಏನು, ಎಲ್ಲ ಕಾಂಪೊನೆಂಟ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಇಫ್ ಯು ಜಸ್ಟ್ ಗೋ ಟು ದಟ್ ಬಿಲ್ಡಿಂಗ್, ಯು ನೋ ವಿಲ್ ಫೈಂಡ್. ಆ ಬಿಲ್ಡಿಂಗ್ ಅಲ್ಲಿ ಇಲ್ಲದಿದೆ, ಅದು ವರ್ಲ್ಡ್ ಅಲ್ಲಿ ಇಲ್ಲ ಅಂತ ಅರ್ಥ. ಬಿಕಾಸ್ ದಾಟ್ಸ್ ವೇರ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಈಗ ಇದು ಸಾಗೆ, ಈಗ ನಾವು ಯೂಸ್ ಮಾಡಿದ ಆಂಪ್ಲಿಫೈಯರ್ಸ್ ಅದೆಲ್ಲ TI ಅನಲಾಗ್ ಡಿವೈಸಸ್ ಎಲ್ಲ ಯುರೋಪಿಯನ್ US ಬ್ರ್ಯಾಂಡ್ಸ್. ಬಟ್ ಪ್ರೊಡಕ್ಷನ್ ಆಗೋದು ಸೌತ್ ಈಸ್ಟ್ ಏಷ್ಯಾ, ನಾಟ್ ಚೈನಾ. ಸಮ್ ಆಫ್ ದೆಮ್ ಪ್ರಾಬಬ್ಲಿ ಆರ್. ಸೊ ಆ ಸ್ಟ್ರೆಂತ್ ಇದೆ ಅವ್ರ ಹತ್ರ. ಸೊ ದಟ್ಸ್ ವಾಟ್ ದೇ ಆರ್ ಏಬಲ್ ಟು ಡೂ ಇಟ್ ಅಟ್ ಸ್ಕೇಲ್. ಸೊ ನಮ್ಮ ಕೇಸಲ್ಲಿ ತುಂಬ ಚಾಲೆಂಜಸ್ ಇದೆ ಟು ಮ್ಯಾನುಫ್ಯಾಕ್ಚರ್. ಈವನ್ ನಾವು ವಿ ಆರ್ ಹ್ಯಾವಿಂಗ್ ಪ್ರಾಬ್ಲಮ್ಸ್. ಸೊ ಸ್ಟೆಬಿಲಿಟಿ ಇಲ್ಲ, ವೆಂಡರ್ದು ಒಂದು ಬ್ಯಾಚ್ ಚೆನ್ನಾಗಿ ಬರುತ್ತೆ, ಇನ್ನೊಂದು ಬ್ಯಾಚ್ ಚೆನ್ನಾಗಿ ಬರಲ್ಲ, ಕನ್ಸಿಸ್ಟೆನ್ಸಿ ಇಶ್ಯೂಸ್. ಅಲ್ಲಿ ಡೈಮೆನ್ಷನ್ ಸ್ವಲ್ಪ ಆಫ್ ಆದ್ರೆ ನಿಮ್ದು ಆಡಿಯೋ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಎವ್ರಿಥಿಂಗ್ ಮ್ಯಾಟರ್ಸ್ ಅಲ್ಲ.
ಈಗ ನೀವು ಈಗ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಕಾಸ್ಟ್ ಕಡಿಮೆ ಆಗ್ಬೋದು. ಸೊ ನಮ್ದೀಗ ಏನ್ ಮಾಡ್ತಿದ್ವಿ ಅಂದ್ರೆ, ಇದು ವೆಂಡರ್ಸ್ ಇದ್ದಾರೆ, ಸೊ ವೆಂಡರ್ಸ್ ಇಂದ ಪ್ರೊಕ್ಯೂರ್ ಮಾಡ್ತೇವೆ. ಸೊ ನಮ್ದು ಡಿಸೈನ್, ನಮ್ದು ಪ್ರಾಸೆಸ್ ಅವ್ರ ಹತ್ರ ಜಾಬ್ ವರ್ಕ್ ಮಾಡ್ಲಿಕ್ಕೆ ಹೇಳ್ತೇವೆ. ಸೊ ಇಂಜೆಕ್ಷನ್ ಮೋಲ್ಡಿಂಗ್ ಅವ್ರು ಮಾಡ್ತಾರೆ. ಸೊ ಇದಕ್ಕೆಲ್ಲ ಸಪ್ರೇಟ್ ಮೆಷಿನ್ಸ್ ಎಲ್ಲ ಬೇಕು, ಜನರು ಬೇಕು. ಸೊ ಅದನ್ನ ನಾವು ಓನ್ ಮಾಡಲ್ಲ. ಸೊ ಅವರಿಂದ ನಾವು ಆರ್ಡರ್ ಪ್ಲೇಸ್ ಮಾಡ್ತೇವೆ, ಅವರಿಂದ ನಮಗೆ ಇಂಡಿವಿಜುವಲ್ ಪಾರ್ಟ್ಸ್ ಬರುತ್ತೆ. ಫೈನಲ್ ಅಸೆಂಬ್ಲಿ ನಮ್ಮ ಹುಬ್ಳಿಯಲ್ಲಿ ಆಗುತ್ತೆ, ನಮ್ಮ ಫೆಸಿಲಿಟಿಯಲ್ಲಿ. ನಮ್ಮ ಲೈನ್, ಅಸೆಂಬ್ಲಿ ಲೈನ್ ನಮ್ದೇ ಇದೆ. ಸೊ ಆರ್ ಟೀಮ್ ಇಸ್ ವರ್ಕಿಂಗ್ ಆನ್ ದ್ಯಾಟ್. ಸೊ ದ್ಯಾಟ್ ಈಸ್ ಡನ್. ಬಿಕಾಸ್ ಇನಿಷಿಯಲಿ ನಾವು ಔಟ್ಸೋರ್ಸ್ ಮಾಡ್ತಿದ್ವಿ ಗುರ್ಗಾಂವಲ್ಲಿ. ಅವ್ರದ್ದು ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಎಲ್ಲ ಇಶ್ಯೂಸ್ ಇತ್ತು. ಸೊ ನಮ್ಗೆ ಆರ್ಡರ್ಸ್ ಇತ್ತು, we couldn't hold that back. So always, most of the time, our orders has been delayed. So then we decided to do it in our own facility. So ಈಗ ನೀವು ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್, ಆಸ್ ಯು ಟೋಲ್ಡ್, ಯು ಆರ್ ಪ್ಲಾನಿಂಗ್. ಸೊ ವಿಲ್ that help you with cost or consistency and quality, or Mainly consistent, not in cost. Cost ನೀವು ಔಟ್ಸೋರ್ಸ್ ಮಾಡಿದ್ರೆ ಅವ್ರದ್ದು ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ, ಅವ್ರಿಗೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಿರುತ್ತೆ. ಸೊ ಸೇಮ್ ಮ್ಯಾನ್ ಪವರ್ ದೇ ವಿಲ್ ಸ್ಪ್ಲಿಟ್ ಇಟ್. ಸೊ ಕಾಸ್ಟ್ ಆಟ್ ಸ್ಕೇಲ್ ಔಟ್ಸೋರ್ಸ್ ಮಾಡಿದ್ರೇನೆ ಇಟ್ ವಿಲ್ ಬಿ ಬೆಟರ್. ಬಟ್ ಕ್ವಾಲಿಟಿ ಅಂಡ್ ಕನ್ಸಿಸ್ಟೆನ್ಸಿ, ಮತ್ತೆ ಇನ್ನೊಂದು ಏನಂದ್ರೆ ಡಿಸೈನ್ ಸೈನ್ ಹೌಸ್ ಅಲ್ಲ. ಸೊ ನಮಗೆ ಪ್ರೊಡಕ್ಷನ್ ಏನಾದ್ರು ಇಶ್ಯೂಸ್ ಬಂದ್ರೆ ಡಿಸೈನ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ನಮ್ಗೆ ನೋಡ್ಬೋದು. ಸೊ ಫೀಡ್ಬ್ಯಾಕ್ ಲೂಪ್ ಇಸ್ very small, just walks away. correct. ಸೊ ದ್ಯಾಟ್ ವಿಲ್ ಹೆಲ್ಪ್ ಅಸ್ ಇಂಪ್ರೂವ್. ಬಟ್ ಲಾಂಗ್ ಟರ್ಮ್ ನಾವು ಔಟ್ಸೋರ್ಸ್ ಮಾಡಬೇಕಾಗುತ್ತೆ. ಬಟ್ ಆ ಡ್ರೈವರ್ಸ್ ಏನಿದೆ, ಇಂಪಲ್ಸ್ ಡ್ರೈವರ್ಸ್, ಅದು ನಾವು ಇನ್ ಹೌಸೇ ಮಾಡ್ತೇವೆ, ಯಾಕಂದ್ರೆ ತುಂಬಾ IPs ಅದರಲ್ಲಿದೆ. ಸೊ ದ್ಯಾಟ್ ವಿಲ್ ಕಂಟಿನ್ಯೂ ಟು ವರ್ಕ್ ಆನ್ ಮ್ಯಾನುಫ್ಯಾಕ್ಚರಿಂಗ್. ಬಟ್ ಹೆಡ್ಫೋನ್ in future we're looking at that, to outsource it to someone who ಅಂದ್ರೆ ಎಲ್ಲ ಹಾಕೋದೈತೆ ಹುಬ್ಳಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅವ್ರ ಗೌರ್ಮೆಂಟ್ ಇಂದ ಕೆಲವು ಪ್ಲಾನ್ಸ್ ಇದೆ ನಾರ್ತ್ ಕರ್ನಾಟಕದಲ್ಲಿ ಸೆಟಪ್ ಮಾಡ್ಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಗ್ ಅಂಡ್ ಪ್ಲೇ ಟೈಪ್ ಎಲ್ಲ. ಸೊ ಸ್ಟಾರ್ಟ್ಅಪ್ಸ್ಗೆಲ್ಲ ಬಂದು 1 ತಿಂಗಳು 2 ತಿಂಗಳಿಗೆ ಯೂಸ್ ಮಾಡಿ ಒಂದು 6 ತಿಂಗಳಷ್ಟು ಪ್ರೊಡಕ್ಷನ್ ಮಾಡಿಟ್ಟು ಹಂಗೆ ಬೇರೆಯವ್ರಿಗೆ ಯೂಸ್ ಮಾಡುವಾಗೆ ಪ್ಲಾನ್ ಇದೆ. ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಬಟ್ ರೈಟ್ ನೌ ವಿ ಆರ್ ಎಕ್ಸ್ಪ್ಲೋರಿಂಗ್, ವಿ ಆರ್ ನಾಟ್ ಲಿಮಿಟಿಂಗ್ ಅವರ್ ಸೆಲ್ಸ್, ಬಟ್ ವಿ ವಾಂಟ್ ಡೂ ಇಟ್ ಇನ್ ಇಂಡಿಯಾ ಬಿಕಾಸ್ ಇಟ್ಸ್ ಕ್ಲೋಸರ್. ಕರೆಕ್ಟ್. ಬಟ್ ನಿಮಗೆ ಪ್ರೈಮರಿ ಮಾರ್ಕೆಟ್ ಫೋಕಸ್ ಇಂಡಿಯಾ ಆರ್ ಇಂಟರ್ನ್ಯಾಷನಲ್ ಇರ್ತದೆ? Anywhere where there's demand. So we do not want to restrict ourselves. ಬಟ್ ನೀವು ಪುಷ್ ಮಾಡೋದು ಪ್ರಿಫರೆನ್ಸ್ ಈಗ ನಾವು, ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಇರೋದ್ರಿಂದ ನಮಗೆ ಮಾರ್ಕೆಟಿಂಗ್ಗೆ ಇಂಡಿಯಾದ ಈಸಿ ಇರುತ್ತೆ. ಸೊ ಕಾಂಟೆಕ್ಸ್ಟ್ ಏನಿದೆ, ಟ್ರೆಂಡ್ಸ್ ಏನಿದೆ, ಮತ್ತೆ ಫೀಡ್ಬ್ಯಾಕ್ ಜನರಿಂದ ಈಸಿಲಿ ಸಿಗುತ್ತೆ. US ಅಲ್ಲಿ, ಇಂಡಿಯಾದಲ್ಲಿ ಏನು ಕಾಂಟೆಂಟ್ ವರ್ಕ್ ಆಗುತ್ತೆ US ಅಲ್ಲಿ ವರ್ಕ್ ಆಗಲ್ಲ, ಅಂಡ್ ವೈಸ್ ವರ್ಸ. ಸೊ ಅದಕ್ಕೆ ಈಗ ನಾವು ಎಕ್ಸ್ಪೆರಿಮೆಂಟ್ಸ್ಗೆ, ಸೊ ಇಷ್ಟ ತನಕ ಆರ್ಗ್ಯಾನಿಕ್ ಆರ್ಡರ್ಸ್ ಇತ್ತು ಆಲ್ಮೋಸ್ಟ್ 30% ಅಷ್ಟು. ಸೊ ಈಗ ನಾವು ಸ್ವಲ್ಪ ಮಾರ್ಕೆಟಿಂಗ್ ಫೋಕಸ್ ಮಾಡ್ತಿದ್ದೇವೆ to see if we can do things in India and tap into the US audience to scale beyond that. So because ಇನ್ನೊಂದು ಏನಂದ್ರೆ ಬ್ರ್ಯಾಂಡ್, ಹೊಸ ಪ್ರಾಡಕ್ಟ್ ಅಕ್ಸೆಪ್ಟೆನ್ಸ್ ಮತ್ತೆ ಅದು ಪರ್ಚೇಸಿಂಗ್ ಪವರ್ ಏನಿದೆ, ಇಟ್ ಇಸ್ ಮಚ್ ಮೋರ್ ಇನ್ US. ಸೊ ದಟ್ಸ್ ವೈ ವಿ ಡೋಂಟ್ ವಾಂಟ್ ಟು ಲೂಸ್ ಔಟ್ ಆನ್ ದಟ್ ಮಾರ್ಕೆಟ್. ಸೊ ನಾನು ಆಕ್ಚುಲಿ ಜಾನ್ವರಿಲಿ ನಾನು ಮತ್ತೆ ಜಗತ್ ನಾವು ಟ್ರಾವೆಲ್ ಮಾಡಿದ್ವಿ US ಅಲ್ಲಿ. CES ಅಂತ ಒಂದು ಇವೆಂಟ್ ಇತ್ತು. ಸೊ ಇಡೀ ವರ್ಲ್ಡ್ ಇಂದ ಕಂಪನೀಸ್ ಅಲ್ಲಿ ಬರುತ್ತೆ ಪ್ರೆಸೆಂಟ್ ಮಾಡಲಿಕ್ಕೆ. ಸೊ ವಿ ಪ್ರೆಸೆಂಟ್ ದೇರ್, ಗಾಟ್ ವೆರಿ ಗುಡ್ ಫೀಡ್ಬ್ಯಾಕ್, ರಿಯಾಕ್ಷನ್ಸ್. ಪೀಪಲ್ ಜಸ್ಟ್ ಪ್ಲೇಸ್ಡ್ ಆರ್ಡರ್ಸ್ ದೇರ್ ಇಟ್ ಸೆಲ್ಫ್. ನಾವು ಹೇಳಿದ್ವಿ 2 ತಿಂಗಳಾಗುತ್ತೆ ಶಿಫ್ಟ್ ಮಾಡಲಿಕ್ಕೆ ಅಂತ. ದೇರ್ ಓಕೆ, ದೇ ಲೈಕ್ ದೇ ಡಿಸೈಡ್ ಟು ಬೈ. ಸೊ ವಿ ಸಾ ದಟ್ ದೇರ್ ಇಸ್ ಅ ಡಿಮಾಂಡ್. ದೇರ್ ವಾಸ್, ವೆನ್ ದೇ ಟ್ರೈ ಇಟ್ ಔಟ್, ದೇರ್ ಸೋಲ್ಡ್. US ದಾಗ ಎಷ್ಟೈತೆ ಕಾಸ್ಟ್? US ಅಲ್ಲಿ $240, roughly in 20,000. So it will take 2 months to ship if someone orders from USA. It used to, because ನಮ್ಮ ನಡುವಲ್ಲಿ ಇನ್ವೆಂಟ್ರಿ ಇಶ್ಯೂಸ್ ಇತ್ತು. ಈಗ ಸಹ ಶಾರ್ಕ್ ಟ್ಯಾಂಕ್ ಆರ್ಡರ್ಸ್ ಶಾರ್ಕ್ ಟ್ಯಾಂಕ್ ತುಂಬ ಆರ್ಡರ್ಸ್ ಬಂದಿದೆ. ಸೊ ಈ ರ್ಯಾನ್ ಔಟ್ ಆಫ್ ಇನ್ವೆಂಟ್ರಿ. ಮತ್ತೆ ನಡುವಲ್ಲಿ ಒಂದು ವೆಂಡರ್ ಏನಾದ್ರೂ ಒಂದು ಕಾಂಪಿಟೇಷನ್ ಬಂತು, ಹೆಡ್ಫೋನ್ಸ್ ಸೋಲ್ಡ್ ಆಯ್ತು. ಕರೆಕ್ಟ್, ಅದು ಪ್ರಾಬ್ಲಮ್ ಇದೆ. ಸೊ ಈಗ ಸ್ವಲ್ಪ ಬ್ಯಾಕ್ ಆರ್ಡರ್ಸ್ ಇದೆ ಫುಲ್ಫಿಲ್ ಮಾಡಲಿಕ್ಕೆ. ಸೊ ದಟ್ಸ್ ವೈ ರೈಟ್ ನೌ ಇಟ್ಸ್ ಅಬೌಟ್ ಪ್ರೀ ಆರ್ಡರ್. ಈಗ ಶಿಫ್ಟ್ ಮಾಡಿದ್ವಿ, ಪ್ರೀ ಆರ್ಡರ್ ಮಾಡಿದ್ವಿ. ಸೊ ಟೇಕ್ ಅಬೌಟ್ 30 days ಫಾರ್ ಅಸ್ ಟು ಡೆಲಿವರ್ ಇನ್ ದ US. ಸೇಮ್ ಆಕ್ಚುಲಿ ನಾವು DHL ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ದೇವೆ. ಸೊ DHL ಅಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ 4 days ಅಲ್ಲಿ ರಿಸೀವ್ ಆಗುತ್ತೆ. US ಆದ್ರೆ ಸಹ. ಈಗ ಇಂಡಿಯಾದಲ್ಲಿ ನನಗೆ ಡೆಲ್ಲಿಗೆ ಶಿಫ್ಟ್ ಮಾಡ್ಲಿಕ್ಕೆ ಇದ್ರೆ 3 days ತಗೊಳುತ್ತೆ. US ಆದ್ರೆ 4 days, ಬಿಕಾಸ್ ಫ್ಲೈಟ್ ಅಲ್ಲ, ರೀಚ್ ಆಗುತ್ತೆ. ಓಕೆ. ಓನ್ಲಿ ಆರ್ ಇನ್ 2 countries ಅಥವಾ ವಿ ಆರ್ ಶಿಪ್ಪಿಂಗ್ ಟು 40 countries. ಮೇಜರ್ಲಿ ಮೇಜರ್ ಮಾರ್ಕೆಟ್. ಸೊ ಫಸ್ಟ್ ಇಸ್ ಇಂಡಿಯಾ, ಬಿಕಾಸ್ ನಾವಿಲ್ಲಿದ್ವಿ. ನಾವು ವಿ ಆರ್ ಏಬಲ್ ಟು ಡೂ ಅ ಲಾಟ್ ಆಫ್ ರಿವ್ಯೂಸ್. We were able to work with influencers. So same model ನಾವು replicate ಮಾಡಲಿಕ್ಕೆ ಟ್ರೈ ಮಾಡ್ತಿದ್ವಿ US ಅಲ್ಲಿ. ಬಟ್ ಇಂಡಿಯಾದಲ್ಲಿದ್ದು US ಟ್ಯಾಪ್ ಮಾಡೋದು ಕಷ್ಟ. Be there, have to understand what's happening in the ground. ಅಲ್ಲಿ ಮಾರ್ಕೆಟ್ ಟ್ರೆಂಡ್ ಏನೈತಿ, ವಾಟ್ ಇಸ್ ವರ್ಕಿಂಗ್, ವಾಟ್ ಇಸ್ ನಾಟ್. ಸೊ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಎಷ್ಟಾಗುತ್ತೆ ಅಷ್ಟು ನೋಡ್ತಿದ್ವಿ. ಬಟ್ ನಾವು ದ ಫೋಕಸ್ ಅಟ್ ಲೀಸ್ಟ್ ಇಸ್ ಟು
in visibility Shark Tank and sikkide, whatever orders we have got, we want to fulfill that. And we plan to keep travel to US so that we can build on that. B2B side ಅಲ್ಲಿ ಸಹ ನಿಮಗೆ ಇಂಡಿಯಾದಲ್ಲಿ ಬರೀ 2 ಕಂಪನೀಸ್ ಇದೆ ಆಟೋಮೋಟಿವ್, 2-3 ಇದೆ, ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಇನ್ US, ಯುರೋಪ್, ಜಪಾನ್ ಟ್ರಾವೆಲ್ ಅದೆಲ್ಲ ಟ್ಯಾಪ್ ಮಾಡಕ್ಕೆ. ಬಟ್ ದಟ್ ಇಸ್ ಅ ಹ್ಯೂಜ್ ಮಾರ್ಕೆಟ್ ಅಲ್ಲ. ಈಗ ನೀವು ಅದು ಹ್ಯೂಜ್ ಮಾರ್ಕೆಟ್ ಟ್ಯಾಪ್ ಆಗ್ಬಿಟ್ರೆ, ವರ್ಕ್ ಆಗ್ಬಿಟ್ರೆ, ಕಸ್ಟಮರ್ಸಿಗೆ ಬೇಕಂದ್ಬಿಟ್ರೆ ಆಲ್ ಕಾರ್ಸ್ ವಿಲ್ ಹ್ಯಾವ್ ಇಟ್. ಕರೆಕ್ಟ್. ಅಂಡ್ ನಿಮ್ ಪೇಟೆಂಟ್ ಐತೆ ಈ ಟೆಕ್ನಾಲಜಿ ಮೇಲೆ? ಗ್ರಾಂಟೆಡ್. ಸೊ ಇಂಡಿಯಾ, US, ಚೈನಾದಲ್ಲಿ ಗ್ರಾಂಟ್ ಆಗಿದೆ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ ಪ್ರಾಬ್ಲಿ ಇಟ್ ವಿಲ್ ಟೇಕ್ ಅಬೌಟ್ 8-9 months to get the grant. So patent ನಮಗೆ ಇಂಪಾರ್ಟೆಂಟ್. ಸೊ ದೇರ್ ಆಲ್ರೆಡಿ ವರ್ಕ್ ಗೋಯಿಂಗ್ ಆನ್. ಸೊ ದೇರ್ಸ್ ಅ ಡೆಡಿಕೇಟೆಡ್ ಟೀಮ್ ಫಾರ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ಟೆಕ್ನಾಲಜಿ ರಿಫೈನ್ಮೆಂಟ್ಸ್. ಸೊ ವಿ ಆರ್ ಅ ಟೆಕ್ ಇನೋವೇಷನ್ ಫಸ್ಟ್ ಕಂಪನಿ. ಮಾರ್ಕೆಟಿಂಗ್ ಅಲ್ಲಿ ಈಗ ಎಷ್ಟು ಆಲ್ಮೋಸ್ಟ್ 3-4 ಜನ ಇದ್ದಾವೆ ಅಷ್ಟೇ. ಬಟ್ ಇಂಜಿನಿಯರಿಂಗ್ ಸೈಡ್ ಅಲ್ಲಿ ಆಲ್ಮೋಸ್ಟ್ 12-13 ಜನ ಇದ್ದಾರೆ. ಪ್ರಾಡಕ್ಟ್ ಫೇಲ್ ಆದ್ರೆ ಮತ್ತೆ ಮಾರ್ಕೆಟಿಂಗ್ ಮಾಡಿ ಏನು ಯೂಸ್? ಪ್ರಾಡಕ್ಟ್ ಹ್ಯಾಸ್ ಟು ಬಿ ದಟ್. ಮತ್ತೆ ಇವಾಲ್ವ್ ಆಗ್ತಿರ್ಬೇಕು. ಸೊ ಇದು ಮಾಡಿದ್ಮೇಲೆ ವಿ ಕೆನಾಟ್ ಸಿಟ್ ಕ್ವೈಟ್. ನೆಕ್ಸ್ಟ್ ವರ್ಷನ್ ಮಾಡಬೇಕು, ಇಂಪ್ರೂವ್ಮೆಂಟ್ಸ್ ಮಾಡಬೇಕು. ಸೊ ಇದಕ್ಕಿಂತ ಪ್ರೀಮಿಯಂ ವರ್ಜನ್ ಯುವರ್ ಪ್ಲಾನಿಂಗ್? ಅಂದ್ರೆ ಈಗ ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಸೊ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂದ್ರೆ ಈಗ ಹೆಡ್ಫೋನ್ಸ್ ಹಾಕಿದ ಕೂಡಲೇ ಈಗ ಇದರಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿದ್ರೆ ನಿಮಗೆ ಹೊರಗೆ ಏನಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ, ಬಟ್ ಮ್ಯೂಸಿಕ್ ಪಾಸ್ ಮಾಡಿದ್ರೆ ನಿಮಗೆ ಕೇಳುತ್ತೆ ಹೊರಗೆ ಸೌಂಡ್. ಸೊ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ ನೀವು ಮ್ಯೂಸಿಕ್ ಪಾಸ್ ಮಾಡಿದ್ರೆ ಸಹ ನಿಮಗೆ ಹೊರಗೆ ಸೌಂಡ್ ಬ್ಲಾಕ್ ಆಗುತ್ತೆ, ಕಡಿಮೆ, ಕಂಪ್ಲೀಟ್ಲಿ ಇದಾಗಲ್ಲ, ಬಟ್ ಸಪ್ರೆಸ್ ಆಗುತ್ತೆ. ಸೊ ಅದು ಇದರಲ್ಲಿ ಇಲ್ಲ. ಸೊ ವಿ ಆರ್ ವರ್ಕಿಂಗ್ ಆನ್ ದಾಟ್ ಡೆವಲಪ್ಮೆಂಟ್. ಸೊ ದಾಟ್ ವಿಲ್ ಬಿ ದ ಟೆಕ್ನಾಲಜಿ ಇಸ್ ಎಕ್ಸ್ಪೆನ್ಸಿವ್. ಸೊ ಅಂದ್ರೆ ಹೆಸರಿಗೋಸ್ಕರ ನಮ್ಗೆ ಹಾಕ್ಬೋದಿತ್ತು, ಯು ಕ್ಯಾನ್ ಡೂ ಸಮ್ ANC, ಬಟ್ ವಿ ವಾಂಟ್ ಟು ಮೇಕ್ ಶೂರ್ ಇಟ್ಸ್ ಟಾಪ್ ನಾಚ್. ಸೊ ಅದಕ್ಕೆ ವಿ ವಾಂಟ್ ಟು ಮೇಕ್ ಶೂರ್ ಇಟ್ಸ್ ಪರ್ಫೆಕ್ಟೆಡ್ ಅಂಡ್ ದೆನ್ ವಿ ರಿಲೀಸ್ ಇಟ್. ಅಂಡ್ ಅದೇ ಕೆಲವು ಪಾರ್ಟ್ನರ್ಶಿಪ್ಸ್ ನಾವು ಮಾಡ್ತಿದ್ದೇವೆ. ಸೊ ಇಟ್ ವಿಲ್ ಹೆಲ್ಪ್ ಇಂಪ್ರೂವ್ ದಿ ಸೌಂಡ್ ಎಕ್ಸ್ಪೀರಿಯನ್ಸ್. ಈಗ ದಟ್ ಸ್ಮಾಲರ್ ಫಾರ್ಮ್ ಫ್ಯಾಕ್ಟರ್ದಾಗ ಮಾಡೋಕ್ಕಾಗಂಗಿಲ್ಲ ಇಯರ್ಫೋನ್ಸ್. ನಮಗೆ R&D ಮಾಡಿದರೆ ವಿ ಕ್ಯಾನ್, ಇಟ್ ವಿಲ್ ಅಟ್ ಲೀಸ್ಟ್ ಟೇಕ್ ಅಸ್ ಮಿನಿಮಮ್ 2 years ಆಗುತ್ತೆ. ಬಟ್ ಈ ಫಾರ್ಮ್ ಫ್ಯಾಕ್ಟ್ರಲ್ಲಿ ನಮಗೆ ಆಲ್ರೆಡಿ ಮಾರ್ಕೆಟ್ ಅನ್ನು ಟ್ಯಾಪ್ ಮಾಡ್ಬೋದು. ಸೊ ಈಗ ಆಟೋಮೋಟಿವ್ ನೋಡೋದಾದ್ರೆ ಅದರಲ್ಲಿ ಅಷ್ಟು ಚಿಕ್ಕ ಫಾರ್ಮ್ ಫ್ಯಾಕ್ಟರ್ ಬೇಕಂತಿಲ್ಲ. ಸೊ ನಮ್ದು ಫೋಕಸ್ ಏನಂದ್ರೆ ಇದ್ದ ಫಾರ್ಮ್ ಫ್ಯಾಕ್ಟರ್, ಇದ್ದ ಎಕ್ಸ್ಪೀರಿಯನ್ಸ್ ಅನ್ನು ನಾವು ರಿಫೈನ್ ಮಾಡ್ತೇವೆ, ಇಂಪ್ರೂವ್ ಮಾಡ್ತೇವೆ. ಬಟ್ ವಿಲ್ ನಾಟ್ ಟೇಕ್ ಇಟ್ ಟು ಲೈಕ್ next 2-3 levels. We'll stick on to this 1 or 2 level and use other product lines. So earbuds do almost ಈಗ overall market ನೋಡಿದ್ರೆ 75% earbuds, 25% ಇದು ಫಾರ್ಮ್ ಫ್ಯಾಕ್ಟರ್ ಹೆಡ್ಫೋನ್ಸ್. ಬಟ್ ಪ್ರೀಮಿಯಂ ಸೆಗ್ಮೆಂಟ್ ಆಲ್ಮೋಸ್ಟ್ ನೀವು 15,000 ಪ್ಲಸ್ ನೋಡಿದ್ರೆ ಅವಾಗ 80% ಅಷ್ಟು 85% ಅಷ್ಟು ಹೆಡ್ಫೋನ್ಸ್ ಇದೆ, ಈ ಫಾರ್ಮ್ ಫ್ಯಾಕ್ಟರ್ ಇದೆ. ದೆನ್ ರಿಮೈನಿಂಗ್ 15% is earbuds. But a lot of people are asking like earbuds get, but it requires a lot of time and effort. So now already in investment crores are to invest agide already. So we want to make sure that we maximize that in other form factors. Yeah, because ನೀವು ಹೇಳ್ದಂಗೆ ಇಯರ್ಫೋನ್ಸ್ ಇಸ್ ಮೋರ್ ಅಪೀಲಿಂಗ್. ಈಗ ಯಾಕಂದ್ರೆ ಭಾಳ ಮಂದಿ ಹೆಡ್ಫೋನ್ ಹಾಕೊಂಡು ಪಬ್ಲಿಕ್ ಸ್ಪೇಸ್ದಾಗ ಅಡ್ಡಾಡಕ್ಕೆ, ಹುಬ್ಬಳ್ಳಿ ಕಡೆ ಅಂತೂ ನಾನು ನೋಡಿಲ್ಲ ಹೆಡ್ಫೋನ್ ಹಾಕೊಂಡು ಅಡ್ಡಾಡೋದು ಜನ, ಬೆಂಗಳೂರದಾಗ ಐಸಿ. ಸೊ ಅಲ್ಲಿ ಇಯರ್ಫೋನ್ಸ್ ಮಾಡಿದ್ರೆ ಮೇನ್ ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಕಿಸೆಲ್ ಹಾಕಿ ತಗೊಂಡು ಹೋಗ್ಬೋದು, ಕ್ಯಾರಿಂಗ್ ಎನಿ ಟೈಮ್ ಯು ಕ್ಯಾನ್ ಜಸ್ಟ್ ಪ್ಲಗ್ ದಟ್ ಇನ್. ಬಟ್ ಇಯರ್ ಬಡ್ಸ್ ಸೌಂಡ್ ಏನಿದೆಲ್ಲ ನಿಮ್ಗೆ ಅದು ಹೆಡ್ಫೋನ್ಸ್ ಸೌಂಡ್ ಏನಿದೆ ಅದು ಇಯರ್ ಬಡ್ಸ್ಗೆ ಮ್ಯಾಚ್ ಮಾಡಕ್ಕಾಗಲ್ಲ, ಬಿಕಾಸ್ ಯು ನೀಡ್ ದಟ್ ಎಂಟೈರ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನೀವು ಪ್ರೀಮಿಯಂ ಸೈಡ್ ನೋಡಿದ್ರೆ ದಟ್ಸ್ ವೇರ್ ಹೆಡ್ಫೋನ್ ಟೇಕ್ಸ್ ಅ ಲೀಪ್. ಪ್ರೀಮಿಯಂ ಸೈಡ್ದಾಗ ಇಯರ್ಫೋನ್ಸ್ ಆಗಿ ಏರ್ಪಾಡ್ಸ್ ಓನ್ಲಿ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್, 16,000-17,000 rupees. ಸೊ ಆ ಸೆಗ್ಮೆಂಟ್ ಏರ್ಪಾಡ್ಸ್ಗೆ ಹೋಗ್ಬಿಡ್ತಾರೆ. ಏರ್ಪಾಡ್ಸ್ಗೆ ಹೋಗುತ್ತೆ, ಮತ್ತೆ ಸ್ವಲ್ಪ ಬೋಸ್, ಸ್ವಲ್ಪ JBL. ಇಫ್ ಯು ಹ್ಯಾವ್ ಅನ್ ಐಫೋನ್ ಏರ್ಪಾಡ್ಸ್ 100% ಏರ್ಪಾಡ್ಸ್ ಹೋಗ್ತಾರೆ. ಇಲ್ಲ ಮತ್ತೆ ಸ್ಯಾಮ್ಸಂಗ್ ಇಂದು ಐತಿ ಮೋಸ್ಟ್ಲಿ ಒಂದು. ಬಟ್ ಏರ್ಪಾಡ್ಸ್ ಅಂಡ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಸ್ ಟೂ ಗುಡ್, ರೈಟ್. ಅವ್ರದ್ದು ಅಡ್ವಾಂಟೇಜ್ ಐ ಫೀಲ್ ಅವ್ರದ್ದು ಎಕೋಸಿಸ್ಟಮ್ ಅವ್ರದ್ದು ಅಲ್ಲ, ನಥಿಂಗ್ ಇಸ್ ಔಟ್ಸೈಡ್, ಸೊ ದೇ ಕ್ಯಾನ್ ಕಂಟ್ರೋಲ್ ಈಚ್ ಪಾರ್ಟ್. ಈಗ ಇದು ಹಾಗೆ ಇಟ್ ವರ್ಕ್ಸ್ ವಿತ್ ಆಪಲ್ ಆಯ್ತಾ. ಬಟ್ ನೀವು ಏರ್ಬಡ್ಸ್ ಅಲ್ಲಿ ಏನಾಗುತ್ತೆ, ಓಪನ್ ಮಾಡ್ಕೊಡ್ಲೇ ಕನೆಕ್ಟ್ ಆಗಿ ಪೇರ್ ಆಗಿ ಎಲ್ಲ ಆಗುತ್ತೆ. ಹಿಯರ್ ಯು ಶುಡ್ ಪ್ರೆಸ್ ದ ಸೇಮ್ ಪ್ರೊಸೆಸ್ ಶುಡ್ ಫಾಲೋ. ಸೊ ಬೇಕಂತಾನೆ ಅದು ಬ್ಲಾಕೇಜಸ್ ಅವ್ರು ಮಾಡಿರ್ತಾರೆ ಡೆಫಿನೆಟ್ಲಿ. ಮತ್ತೆ ಆ ಎಕೋಸಿಸ್ಟಮ್ ಇಸ್ ಸೊ ಸಚ್ ಅ ಬಿಗ್ ಟ್ರ್ಯಾಪ್. ಈಗ ಟೆಕ್ ಗೀಕ್ ಟು ಟೆಕ್ ಗೀಕ್, ಆಪಲ್ ಇಂದ ನೀವು ಆಪಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ? ಆದರೆ ಇಲ್ಲ, ಮ್ಯಾಕ್ಬುಕ್ ನಥಿಂಗ್. ಯು ಡೋಂಟ್ ಲೈಕ್ ಆಪಲ್? Because I feel like it's not worth the price. The value ಏನಿದೆ that is good in Windows and Android devices. So I look at that aspect. So and again, ಈಗ ನಾನು ಐಫೋನ್ ಬೈ ಮಾಡಿದ್ರೆ ಅದು ಕನೆಕ್ಷನ್ ನಂದು ಲ್ಯಾಪ್ಟಾಪ್ ಜೊತೆ ಬೇರೆ ಟೈಪ್ ಇರುತ್ತೆ, ಇನ್ಕನ್ವೀನಿಯನ್ಸ್ ಇರುತ್ತೆ.
ಅದಾದ್ಮೇಲೆ ಜನರು ಅದಕ್ಕೆಲ್ಲ ಅವರು ಅಪ್ಗ್ರೇಡ್ ಆಗೋದು. ಫಸ್ಟ್ ಒಂದು ಬೈ ಮಾಡ್ತಾರೆ, ಅದಾದ್ಮೇಲೆ ಅವರು ಎಲ್ಲಾ ಚೇಂಜಸ್ ಮಾಡ್ಲಿಕ್ಕೆ ಸ್ಟಾರ್ಟ್. ಆ ಎಕೋ ಸಿಸ್ಟಮ್ ಇಂತ ದೊಡ್ಡ ಟ್ರಾಪ್ ಐತಿ. ವಾಚ್ ಇಸ್ ದ ಫೈನಲ್ ನೇಲ್ ಇನ್ ದ ಕಾಫಿನ್. ಕರೆಕ್ಟ್. ಬಿಕಾಸ್ ವಾಚ್ ತೊಗೊಂಡ್ರೆ ಆಪಲ್ ತಗೋಬೇಕು ನೆಕ್ಸ್ಟ್. ಬಿಕಾಸ್ ಆಪಲ್ ವಾಚ್ ಡಸಂಟ್ ಕನೆಕ್ಟ್ ಟು ಎನಿ ಅದರ್ ಡಿವೈಸ್. ಏರ್ಪಾಡ್ಸ್ ಫೈನ್, ಲ್ಯಾಪ್ಟಾಪ್ ಅಗೇನ್ ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಬೋದು, ಐಪ್ಯಾಡ್ ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಬೋದು, ಐಫೋನ್ ಇಂಡಿವಿಜುವಲ್ ಆಗಿ. ಬಟ್ ಆ ಎಕೋ ಸಿಸ್ಟಮ್ ಅವ್ರು ಎಷ್ಟು ಸ್ಮೂತ್ಲಿ ಮಾಡ್ಯಾರಲ್ಲ, ಆ ಎಕೋ ಸಿಸ್ಟಮ್ ಸಂಬಂಧ ತೊಗೊಂತಾರೆ. ಎಷ್ಟೋ ಜನ MKBHD ಅಂತೂ ಹಿ ಟೆಲ್ಸ್ ಅಂತ ಗ್ರೌಂಡ್ ಬ್ರೇಕಿಂಗ್ ನಂಗೆ ಈಗ ಅನ್ಸತ್ತಿಲ್ಲ. ಬಟ್ ಬಿಕಾಸ್ ಆಫ್ ದಟ್ ಎಕೋ ಸಿಸ್ಟಮ್ ಐ ಆಮ್ ಇನ್ ದಿಸ್, ಬಿಕಾಸ್ ಆಫ್ ದಟ್ ಎಕೋ ಸಿಸ್ಟಮ್. ಕರೆಕ್ಟ್. ಅವ್ರದ್ದು ಫೀಚರ್ಸ್ ನೋಡಿದ್ರೆ ಈಗ LED ಎಲ್ಲ ಆಂಡ್ರಾಯ್ಡ್ ಇಂದ ಯಾವಾಗೋ ಬಂದಿದೆ, ಸುಮಾರು ಫೀಚರ್ಸ್ ಯಾವಾಗೋ ಬಂದಿದೆ. ಬಟ್ ದಟ್ UX ಏನಿದೆ ಅಲ್ಲ, ಡಿಸೈನ್, UX, ಕನೆಕ್ಟಿವಿಟಿ, ದಟ್ ಸೀಮ್ಲೆಸ್ನೆಸ್, ದಟ್ ಇಸ್ something that they have nailed. And people who are like me would still continue to look at that value, because ಈಗ ನನ್ನ ಲ್ಯಾಪ್ಟಾಪ್ ಅಲ್ಲಿ ನೋಡಿದ್ರೆ OLED ಡಿಸ್ಪ್ಲೇ ಇದೆ, ರಿಯಲಿ ಗುಡ್ RAM, ಪ್ರೊಸೆಸರ್ ಅಂಡ್ ಆಲ್. ಅದು ಸ್ಪೆಕ್ ನಿಮಗೆ ಆಪಲ್ ಅಲ್ಲಿ ಎಷ್ಟು 3 times ಪ್ರೈಸ್ ಇರ್ಬೋದು. ಹೌದಾ? ಅಯ್ಯೋ, ಅವ್ರ 4.5 ಲಕ್ಷದ ಲ್ಯಾಪ್ಟಾಪ್ ಐತಿ. ಸಮ್ ಮ್ಯಾಕ್ಬುಕ್ ಪ್ರೋ, ಬಟ್ ಪವರ್ಫುಲ್, ಡೆಫಿನೆಟ್ಲಿ ವೆರಿ ಪವರ್ಫುಲ್. ಒಂದೆಷ್ಟೆಲ್ಲ ಪ್ರೊಸೆಸ್. ನಾನು ಪ್ರೀಮಿಯರ್ ಪ್ರೋದಾಗ ಎಕ್ಸ್ಪೋರ್ಟ್ ಟ್ರೈ ಮಾಡಿದೆ, ವಿಂಡೋಸ್ ಇತ್ತು, ಮ್ಯಾಕ್ಬುಕ್ ಯಾರ್ದೋ ಯೂಸ್ ಮಾಡಿದೆ. ಏನು ಇಟ್ ಟುಕ್ ಅರೌಂಡ್ 1 hour ದೇರ್, 10-12 minutes ಹಿಯರ್. ಅಂದ್ರೆ ಯಾವ ಲೆವೆಲಿಗೆ ಅದು. ಬಿಕಾಸ್ ಅವ್ರದ್ದು ನಂಗೆ ಎಕ್ಸೈಟಿಂಗ್ ಏನು ಅನ್ಸುತ್ತೆ ಆ್ಯಪಲ್ ಏನಂದ್ರೆ, ಆ ಸ್ಮಾಲ್ ಮ್ಯಾಕ್ಬುಕ್ ಏರ್ ಇಸ್ ಸಚ್ ಅ ಸ್ಲಿಮ್ ಥಿನ್ ಥಿಂಗ್. ಅದ್ರ ಸ್ಪೀಕರ್ಸ್ ಆರ್ ಸೋ ಗುಡ್. ಅದು ಎಲ್ಲಿಂದ ಏರ್ ಪ್ರೊಡ್ಯೂಸ್ ಮಾಡತೈತಿ, ಎಲ್ಲಿಂದ ಅದು ಪಂಪ್ ಮಾಡತೈತಿ ಸೌಂಡ್, ಅದು ತಿಳಿಯಂಗೇ ಇಲ್ಲ. ಬಟ್ ಕ್ರಿಸ್ಟಲ್ ಕ್ಲಿಯರ್, ವೆರಿ ಕ್ಲಿಯರ್. ಬಿಕಾಸ್ ನಮ್ಮ ಪಾಡ್ಕಾಸ್ಟ್ ಇಂದ ಆಡಿಯೋ ಇಲ್ಲ ಮ್ಯೂಸಿಕ್ ಇಂದ ಆಡಿಯೋ ಕೇಳ್ತಿರ್ತೇವೆ. ಈವನ್ ಇನ್ ಸ್ಪೀಕರ್ಸ್ ವಿ ವಾಂಟ್ ಟು ಲೈಕ್ ಲಿಸನ್ ಟು ಎವ್ರಿ ಬೀಟ್ ಅಂಡ್ ಏನ್ ಪ್ರಾಬ್ಲಮ್ ಇದ್ರು ಅದ್ರಾಗ ಬರ್ತೈತಿ. ಅಂಡ್ ವಿಂಡೋಸ್ ಇನ್ ಬ್ಯಾಟ್ರಿ ಪ್ರಾಬ್ಲಮ್ ಇಲ್ಲ ಬರ್ತೈತಾ? ಆಪ್ಟಿಮೈಸ್ ಮಾಡ್ಬೇಕು. ಇನ್ನೊಂದೇನಂದ್ರೆ ಆಕ್ಚುಲಿ ಮುಂಚೆ ಆಪಲ್ ಅಲ್ಲಿ ಅವ್ರದ್ದು ಚಿಪ್ಸೆಟ್ ಯೂಸ್ ಮಾಡ್ತಿರ್ಲಿಲ್ಲ, ಸ್ನ್ಯಾಪ್ ಡ್ರ್ಯಾಗನ್ ಯೂಸ್ ಮಾಡ್ತಿದ್ರು ಫೋನ್ಸ್ಗೆ. ಆಪಲ್ ಅವ್ರದ್ದು ಮತ್ತೆ ರೀಸೆಂಟ್ಲಿ ಬಂದಿದೆ. ಅದಕ್ಕಿಂತ ಮುಂಚೆಲ್ಲ ಅವ್ರು ಬೇರೆ, ಈಗ ಇದಕ್ಕೆ ಸಹ ಲ್ಯಾಪ್ಟಾಪ್ ಅಲ್ಲಿ, PC ಅಲ್ಲಿ ಫಸ್ಟ್ ಇಂದ ಸಹ ಅವ್ರದ್ದು ಬಯೋನಿಕ್ ಚಿಪ್ಸ್ ಎಲ್ಲ ಆಲ್ಮೋಸ್ಟ್ ಎಷ್ಟು 3 years 4 years ಇಂದ ಬಂದ. ಅದಕ್ಕಿಂತ ಮುಂಚೆ ಅವ್ರದ್ದು ಫೋನ್ಸ್, ಐಫೋನ್ ಅಟ್ ಲೀಸ್ಟ್ ಐ ಥಿಂಕ್ ಟಿಲ್ 12-13 ತನಕ, ಮೇ ಬಿ ಟಿಲ್ 11 ಬೇರೆ ಚಿಪ್ಸೆಟ್ ಯೂಸ್ ಮಾಡ್ತಿದ್ರು, ಅವ್ರದ್ದು ಇರ್ಲಿಲ್ಲ. ಹೌದಾ? ಮತ್ತೆ ತಂದಿದ್ದು. ಸೊ ಅದು ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು ಅವ್ರಿಗೆ ಆಪ್ಟಿಮೈಸೇಷನ್. ಸೊ M1 ಪರ್ಫಾರ್ಮೆನ್ಸ್, M1, M2, M3 ಎಕ್ಸಾಕ್ಟ್ಲಿ, ಅದು ನಿಮ್ಗೆ ಬ್ಯಾಟರಿ ಬ್ಯಾಕಪ್ ಆಕ್ಚುಲಿ ಚೇಂಜ್ ಆಗಿದ್ದು ಅದರಿಂದ. ಬಿಕಾಸ್ ಎವ್ರಿಥಿಂಗ್ ಇಸ್ ಆಪ್ಟಿಮೈಸ್ಡ್. ಬಿಕಾಸ್ they were addressing it since 4-5 years ಅಂತ. ಬಿಕಾಸ್ ಇಂಟೆಲ್ ವಾಸ್ ಹೀಟಿಂಗ್ ಅ ಲಾಟ್. ಆ ಫಾರ್ಮ್ ಫ್ಯಾಕ್ಟರಿಗೆ ಹೀಟ್ ಮ್ಯಾನೇಜ್ಮೆಂಟ್ ಆಗ್ತಿರ್ಲಿಲ್ಲ ಅವ್ರಿಗೆ. ಹೀಟ್ ಡಿಸಪೇಟ್ ಮಾಡಕ್ ಜಾಗನ ಇಲ್ಲ, ಇಷ್ಟು ತಳ್ಳಗೈತದ ಮೊದ್ಲೇ. ಮತ್ತೆ ಜನರಲ್ ಅಲ್ಲ, ಅವ್ರು ಆ ಚಿಪ್ಸೆಟ್ ಏನ್ ಮಾಡ್ತಾರೆ, ಅವ್ರು ಬೇರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ. ಸೊ ಅವ್ರು ಸ್ಪೆಸಿಫಿಕ್ ಆಗಿ ಆಪಲ್ಗೆ ಮಾಡ್ಲಿಕ್ಕೆ ಕರೆಕ್ಟ್ ತುಂಬಾ ಎಫರ್ಟ್ಸ್ ಹಾಕ್ಬೇಕು. ಮತ್ತೆ ಅದೇನ್ ಈಗ ನಾವು ಸಹ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು, ಬಿಕಾಸ್ ವಿ ಆರ್ ಡೂಯಿಂಗ್ ಇಟ್ ಅವರ್ ಸೆಲ್ಸ್. ಅದು ಅಷ್ಟು ಪ್ಯಾಷನ್, ಅಷ್ಟು ಫೋಕಸ್, ಕ್ವಾಲಿಟಿ ಮೇಲೆ ಇರುತ್ತೆ. ಈಗ ಅದು ಔಟ್ಸೋರ್ಸ್ ಮಾಡಿದ್ರೆ ಅವ್ರಿಗೆ ಇಟ್ಸ್ ಜಸ್ಟ್ ಅನದರ್ ವರ್ಕ್. ಸೊ ಅದಕ್ಕೆ ಆಪಲ್ ವೆನ್ ದೇ ಮೇಡ್ ದಟ್ ಪ್ರಾಸೆಸ್, ದೇ ಮೇಡ್ ಶೋರ್ ಇಟ್ಸ್ ಮೆಂಟ್ ಫಾರ್ ದಿಸ್. ಎವ್ರಿಥಿಂಗ್ ಇಸ್ ಆಪ್ಟಿಮೈಸ್ಡ್ ಫ್ರಮ್ ಸ್ಕ್ರಾಚ್. Exactly. That helps improve the process, experience, battery backup, everything. ಅವರಷ್ಟು ಬರಲ್ಲ ವಿಂಡೋಸ್ ಅಲ್ಲಿ. ಈಗ ನನ್ನ ಕೇಸಲ್ಲಿ ಪ್ರಾಬಬ್ಲಿ 6 hours ಬರುತ್ತೆ. ಬಟ್ ಐ ಥಿಂಕ್ ಆಪಲ್ ಅಲ್ಲಿ ಅಟ್ ಲೀಸ್ಟ್ 16-17 hours ಬರ್ತೈತಿ. ಬಟ್ ನನ್ನ ಫ್ರೆಂಡ್ ನಾನು ಆಪಲ್ ಫ್ಯಾನ್ ಬಾಯ್. ಅವ ಕೀನೋಟ್ ಲಿಂಕ್ ಕಳಿಸ್ತಾನೆ ಗ್ರೂಪ್ದಾಗ. ಬಾಯ್ಸ್, ಇಟ್ ಇಸ್ ಸ್ಟಾರ್ಟಿಂಗ್ ಇನ್ half an hour. ಅವನು ಪ್ರಾಪರ್ ಗೀಕ್. ಜಸ್ಟ್ ಟು ಲುಕ್ ಎಟ್ ದ ಟೆಕ್ನಾಲಜಿ ಅವ ಬಂದು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಕೀನೋಟ್ ಆದ್ಮೇಲೆ ಒಂದೊಂದು ಬ್ರೀಫಿಂಗ್ ಇರ್ತೈತಿ. ಇದ್ ಮಾಡಿದ್ರೆ ಇದು ಮಾಡಿದ್ರೆ ಹಿಂಗ್ ಆಕೈತೆ, ದಿಸ್ ಇಸ್ ಸೋ ಡಿಫಿಕಲ್ಟ್ ಟು ಇನ್ಕಲ್ಕೇಟ್ ದ ಡಿಡ್ ಇಟ್, ದಿಸ್ ಇಸ್ ಕ್ರೇಜಿ, ಹಂಗ ಇನೋವೇಷನ್ ಸ್ಟಾಗರ್ ಆಗಿದೆ ಅಲ್ಲ. ಆಕ್ಚುಲಿ ಈಗ ನೋಡಿದ್ರೆ ರೀಸೆಂಟ್ ಫೋನ್ಸ್ ಎಲ್ಲ ಐಫೋನ್ಸ್ ಜಸ್ಟ್ ಅವ್ರ ಎಕೋಸಿಸ್ಟಮ್ ಜಾಸ್ತಿ ಸ್ಮೂತ್ ಮಾಡತ್ತಾರ. ಬಿಕಾಸ್ ಈಗ ರೀಸೆಂಟ್ ಅಪ್ಡೇಟ್ದಾಗ ಯು ಕ್ಯಾನ್ ಯೂಸ್ ಯುವರ್ ಐಫೋನ್ ಆಸ್ ಅ ವೆಬ್ ಕ್ಯಾಮ್ ಟು ಯುವರ್ ಮ್ಯಾಕ್ಬುಕ್ ವೈರ್ಲೆಸ್ಲಿ. ಅದು ಯಾವಾಗ ಆಂಡ್ರಾಯ್ಡ್ ಅಲ್ಲಿ ಇತ್ತು ಅಲ್ಲ, ಅವ್ರು ಹಂಗ ಪಿಚ್ ಮಾಡತ್ತಾರ ಇನ್ನು. ಅದೇ ನೀವು ಫೀಚರ್ ಸೆಟ್ ನೋಡಿದ್ರೆ ಅದು ಆಂಡ್ರಾಯ್ಡ್ ಮೊದಲಿಂದ ವಿಂಡೋಸ್ ಜೊತೆ ವೈರ್ಲೆಸ್ ಕ್ಯಾಮರಾನ ಆಪ್ ಸಿಗುತ್ತೆ, ಅದು ವೈಫೈ ಇಂದ ಕನೆಕ್ಟ್ ಆಗಿ. ಅದ ಇದಾಗ ಆಪ್ ಇಲ್ಲಲ್ಲ, ಅದು ಇವರದೇ ಓನ್ ಮಾಡ್ತಾರೆ. ಅದ ಹಂಗ ಅವ್ರು ಪಿಚ್ ಮಾಡ್ತಾರೆ. ಸೊ ಫಾರ್ ಸಮ್ವನ್ ಹೂ ಇಸ್ ಲೈಕ್ ಫ್ರಮ್ ಅ ಟೆಕ್ ಬ್ಯಾಕ್ ಗ್ರೌಂಡ್ ಅಲ್ಲ, ಫಾರ್ ದೆಮ್ ಇಟ್ಸ್ ಆಲ್ರೆಡಿ ದೇರ್. ಲೈಕ್ ಆಂಡ್ರಾಯ್ಡ್, ದಟ್ಸ್ ವೇ ದ ಆಂಡ್ರಾಯ್ಡ್ ಫ್ಯಾನ್. ಸೊ ಐ ಕಮ್ ಫ್ರಮ್ ದಟ್. ಐ ಆಮ್ ಲೈಕ್ ಆಂಡ್ರಾಯ್ಡ್ ಫ್ಯಾನ್ ಬಿಕಾಸ್ ಇಟ್ ಇಸ್ ಆಲ್ರೆಡಿ ದೇರ್, ಇಟ್ಸ್ ಅವೈಲೇಬಲ್. ಅಂಡ್ ಆಲ್ಸೋ ಇನ್ನೊಂದು ಮತ್ತೆ ಫ್ರಮ್ ಟೆಕ್ ನಿಮ್ ಕಡೆ ದೇ ಯೂಸ್ ದಿಸ್ ವೈಡ್ ಆಂಗಲ್. ಹಿಂಗಿಟ್ರೆ ದೇ ಆರ್ ಯೂಸಿಂಗ್ ದಿಸ್ ವೈಡ್ ಆಂಗಲ್ ಟು ಶೋ ಮಿ ದ ಡೆಸ್ಕ್
ಅದ್ ಹೆಂಗ್ ಮಾಡತ್ತಾರೆ? ಐ ಆಮ್ ಜೆನ್ಯೂನ್ಲಿ ಆಸ್ಕಿಂಗ್. No, I mean, see, camera sides ನೀವು ನೋಡಿದಾದ್ರೆ I think they're very less. I think Samsung, some of their high-end phones beats Yeah. Apple. But otherwise, ಅವ್ರದ್ದು ಹಾರ್ಡ್ವೇರ್ ಸೈಜ್ ನೀವು ನೋಡಿದ್ರೆ ಹಾರ್ಡ್ವೇರ್ ಸ್ಪೆಕ್ಸ್ ಆರ್ ಲೆಸ್, ಬಟ್ ಸಾಫ್ಟ್ವೇರ್ ಅಷ್ಟು ಆಪ್ಟಿಮೈಸ್ ಆಗಿದೆ. ಎಷ್ಟಂದ್ರೆ ಫೈನಲ್ ಇಮೇಜ್ ಔಟ್ಪುಟ್ ಇಸ್ ಗ್ರೇಟ್. ಸೊ ಐ ಡು ನಾಟ್ ನೋ ಹೌ ದ್ಯಾಟ್ ವರ್ಕ್ಸ್. ಕ್ಯಾಮ್ರಾ ಸೈಡ್ ಅಲ್ಲಿ ಅಷ್ಟು ನಾಲೆಜ್. ಕ್ಯಾಮ್ರಾ ಆಂಗಲ್ ಹಿಂಗ್ ಇಟ್ರೆ ಇಲ್ಲಿ ಡೆಸ್ಕ್ ವ್ಯೂ ಅಂತ ಏನೋ ಸ್ಟಾರ್ಟ್ ಮಾಡಿದ್ರು ಅವ್ರು. ಸೊ 2 cameras ಇಟ್ ಯೂಸಸ್. ಒಂದ್ ನಿಮಗೆ ತೋರಿಸ್ತೈತಿ, ಒಂದ್ ಡೆಸ್ಕ್ ವ್ಯೂ ತೋರಿಸ್ತೈತಿ. ಏನ್ ಮಾಡ್ತಾರೆ? ಸೊ ದೀಸ್ ಆರ್ ಸಮ್ ಎಕ್ಸೈಟಿಂಗ್. ಆಂಡ್ರಾಯ್ಡ್ದಾಗೂ ಸ್ಯಾಮ್ಸಂಗ್ ಡಿಡ್ ಸಮಥಿಂಗ್ ದಟ್ ಅವ್ರದ್ದು ಇದು ಮಾಡಿರಲ್ಲ, ಹಿಂಗ ಎಜ್ಜಿಗೆ. ಅದು ಇವರು ಮತ್ತೆ ಎಷ್ಟೋ ಟೈಮ್ ಆದ್ಮೇಲೆ ಈಗ ಸಹ ತಂದಿದಾರಿಲ್ಲ ಗೊತ್ತಿಲ್ಲ. ಇಲ್ಲ ಈಗ ತೆಗೆದ್ರ ಅವ್ರ ಅಲ್ಲ ಇವರು ತರ್ತಿದ್ದಾರ ಇವ್ರು? ಐ ಡೋಂಟ್ ಥಿಂಕ್ ಸೊ. ಫೋಲ್ಡೇಬಲ್ಸ್ ಆಗಿ ಯಾವಾಗ ಬಂದಿದೆ ಆಂಡ್ರಾಯ್ಡ್ ಫೋಲ್ಡೇಬಲ್ಸ್. ಸ್ಯಾಮ್ಸಂಗ್ 4th 5th ಜನರೇಷನ್ ದಾಗ ಅದಾರೆ. ಅಂಡ್ ದೇ ಆರ್ ಕಿಲ್ಲಿಂಗ್ ಇಟ್. OnePlus ಬಂದ್ರೆ, ಒಪ್ಪೋ ಬಂದ್ರೆ, ವಿವೋ ಬಂದ್ರೆ. ಬಟ್ ನನಗೆ ಅದು ಡುವೋಪೋಲಿ ಅನ್ಸಕ್ ಸ್ಟಾರ್ಟ್ ಆಗೈತೆ ಈಗ. ಪ್ರೀಮಿಯಂ ಸೆಗ್ಮೆಂಟ್ ಯು ಪಾಸ್ ಅರೌಂಡ್ 80,000 ಬಜೆಟ್, ಯು ಓನ್ಲಿ ಹ್ಯಾವ್ ಸ್ಯಾಮ್ಸಂಗ್, ಆಪಲ್, ಸ್ಯಾಮ್ಸಂಗ್, ಆಪಲ್. ಅದು ಎಕೋಸಿಸ್ಟಮ್ದ ಟ್ರ್ಯಾಪ್ ಆಗಬಾರ್ದಂತೆ. ನಂಗದ ಏನಂತಾರೆ, ಆಬ್ಲಿಗೇಷನ್ ಅನ್ನಿಸ್ಬಾರ್ದು. ಐ ಹ್ಯಾವ್ ಟು ಬೈ ದಿಸ್ ಫೋನ್ ಅಗೇನ್. ಫಾರ್ ಮಿ ಐಫೋನ್ ಇಸ್ ಬೋರಿಂಗ್. ನಂಗೆ ಕಸ್ಟಮೈಸ್ ಮಾಡಕ್ಕೆ ಏನಿಂದಿಲ್ಲ. ಅದು 1-4 ವರ್ಷ ಅದೇ ವಾಲ್ಪೇಪರ್ ಇದು ಕಸ್ಟಮೈಸ್ ಮಾಡಕ್ಕೆ. ಸುಮಾರು ಆಪ್ಸ್ಗೆ ಪೇ ಮಾಡಬೇಕಾಗುತ್ತೆ ಅಲ್ಲ? ಇಲ್ವಾ? ಮುಂಚೆ ಹಂಗಿತ್ತಿರ್ಬೇಕು, ಈಗ ಹಂಗಿಲ್ಲ. ಇನ್ನೊಂದು ಫಾರ್ ಕಾಂಟೆಂಟ್ ಕ್ರಿಯೇಟರ್ಸ್ ಐಫೋನ್ ಎದಕ್ಕೆ ಬೆಟರ್ ಅಂತಂದ್ರೆ ಆಪ್ಸ್ ಆರ್ ಆಪ್ಟಿಮೈಸ್ಡ್ ಫಾರ್ ಐಫೋನ್ಸ್. ಬಿಕಾಸ್ 1-2-3 ಮಾಡಲ್ಸ್ ಇರ್ತೈತಿ, ದೇ ಕ್ಯಾನ್ ಆಪ್ಟಿಮೈಸ್ ಫಾರ್ ದೋಸ್ ಮಾಡಲ್ಸ್. ಈಗ ಹೈ ಕ್ವಾಲಿಟಿ ಅಪ್ಲೋಡ್ ಆಂಡ್ರಾಯ್ಡಿಗೂ ಬಂದೈತಿ. ಮೊದಲು ಬರೀ ಐಫೋನ್ಗೆ ಅಷ್ಟ ಕೊಡ್ತಿದ್ರು ಅವ್ರು. ವಾಟ್ ಕ್ವಾಲಿಟಿ ಐ ಶೂಟ್, ದ್ಯಾಟ್ ಕ್ವಾಲಿಟಿ ಐ ಕ್ಯಾನ್ ಅಪ್ಲೋಡ್. ಕಂಪ್ರೆಸ್ ಮಾಡಂಗಿಲ್ಲ ಇನ್ಸ್ಟಾಗ್ರಾಮ್. ಈಗ ಅದು ಆಂಡ್ರಾಯ್ಡಿಗೂ ಬಂತೆ, ಗುಡ್. ಅದೇ ಬೇಕಿತ್ತು ಆಪ್ಷನ್ ಓಪನ್ ಅಪ್ ಆಗ್ಬೇಕಂತೇಳಿ. ನೀವು ಆ್ಯಪಲ್ ಹೇಟರ? ಎಸ್. I take inspirations, but I wouldn't say a hater. Maybe I would be in that border. Yeah. They used to do some crazy stuff before. Correct. 4 generations till Steve Jobs was there. A copy paste in keynote. Copy paste was CT ಹೊಡೆದಾರ, ಚೇರ್ಸ್ ಹೊಡೆದಿದ್ರು ಅವ್ರು. ನಂಗೆ ಗೊತ್ತಿರಲ್ಲ ಐಫೋನ್ ಕಂಡು ಹಿಡ್ದಾರ ಕಾಪಿ ಪೇಸ್ಟ್ ಫೀಚರ್. ಹೌದಾ? ಯು ಕ್ಯಾನ್ ಕಾಪಿ ಅಂತ ಫೋನ್ದಾಗ. I don't know because when he announced it, there were like they got it first. Smartphone actually ಬಂದಿದ್ದು ಫಾರ್ಮ್ ಫ್ಯಾಕ್ಟರ್ ಅಲ್ಲಿ ಆಪಲ್ ತಂದಿದ್ದೆ. ಸೊ ಯು ಕ್ಯಾನ್ ಡು, ಯು ಸಿ, ಯು ಕಾಪಿ ಅಂಡ್ ಯು ಪೇಸ್ಟ್ ಅಂತ. ಕೀಬೋರ್ಡ್ ತೋರಿಸ್ತಾನ, ಅದಕ್ಕೆ ಚೀಟಿ ಹೊಡೆದಿದ್ರೆ ಅದೇ ಟೈಮ್. ದಟ್ಸ್ ವೆನ್ they got and like you can click just a photo like this. Like he was a visionary. Steve Jobs was a visionary. But problem ಏನಕ್ಕೆ, ಆಪಲ್ is such a marketing genius ಅಂದ್ರೆ they position themselves as premium. They know their audience. They know who they're selling for. ಅವ್ರ you own an iPhone, you are rich, you are premium, you are classy ಅಂತ ಎಸ್ಟಾಬ್ಲಿಷ್ ಮಾಡಿದ್ರು. ಪೊಸಿಷನಿಂಗ್ ಹಂಗೆ ಮಾಡಿ ಅವ್ರದ್ದು ಕೀನೋಟ್ಸ್ದಾಗು ದೇ ಕಂಪೇರ್ ದೇರ್ ನ್ಯೂವರ್ ಫೋನ್ಸ್ ವಿತ್ ದರ್ ಪ್ರೀವಿಯಸ್ ಫೋನ್. ಅವ್ರು ಬೇರೆ ಕಂಪನಿ ನಮ್ಗೆ ಎಕ್ಸಿಸ್ಟ್ ಆಗಂಗಿಲ್ಲ ಅಂತಾರೆ. ಅವ್ರೆ ಬೇರೆ ಕಂಪನಿದವ್ರು ಐಫೋನ್ ಜೊತೆ ಕಂಪೇರ್ ಮಾಡಿಬಿಡ್ತಾರೆ. ಸೊ ಅಗೇನ್ ಐಫೋನ್ ವಿಲ್ ಲುಕ್ ಅಕ್ರಾಸ್ ಆಸ್ ಸುಪೀರಿಯರ್. ಸೊ ಇವನ್ ಇಫ್ ಯು ವಾಂಟ್ ಟು ಶೋ ಯುವರ್ ಬೆಟರ್, ಯು ಹ್ಯಾವ್ ಟು ಶೋ ಯುವರ್ ಬೆಟರ್ ದನ್ ಅಸ್. ಐಫೋನ್ ಇಸ್ ಲೈಕ್ ವಿ ಆರ್ 20% ಬೆಟರ್ ದೆನ್ ಲಾಸ್ಟ್ ಇಯರ್ಸ್ ಫೋನ್ ಅಷ್ಟೇ. ಬಟ್ ಕೀನೋಟ್ಸ್ ದೀಸ್ ಡೇಸ್ ಇಸ್ ಬೋರಿಂಗ್ ಆಗ್ಬಿಡತ್ತೆ. ಅಪ್ಡೇಟ್ಸ್ ನಂಗೆ ಏನು ಅನ್ಸತೈತಿ, ಟೆಕ್ನಾಲಜಿ ಇನ್ ಸ್ಮಾರ್ಟ್ಫೋನ್ ಇಟ್ ಸೆಲ್ಫ್ ಈಸ್ ಲೈಕ್ ಸ್ಯಾಚುರೇಟಿಂಗ್. ಏನು ಮಾಡೋದು, ಇನ್ನೂ ಏನು ಮಾಡ್ಬೋದು ಫೋನ್ದಾಗ? ವಾಟ್ ಎಲ್ಸ್ ಡೂ ಯು ವಾಂಟ್? ನೀವು ಎಡಿಟ್ ಮಾಡ್ಬೋದು, ವೆರಿ ಪವರ್ಫುಲ್ ಚಿಪ್ಸೆಟ್ಸ್ ಯು ಆರ್ ಗೆಟಿಂಗ್, ಬಿಗ್ಗರ್ ಸ್ಕ್ರೀನ್ಸ್, ಫೋಲ್ಡೇಬಲ್ ಬಂದ್ಬಿಡ್ತಲ್ಲ. ಬಿಗರ್ ಯಾವುದು 3 ಫೋಲ್ಡ್ ಇದೆ. ವಾವೇದ 3 ಫೋಲ್ಡ್ ಆಗುತ್ತೆ. ಚಪಾತಿ ಮಾಡೋದು, ತುಪ್ಪ ಸಕ್ಕರೆ ಹಾಕಿ ತಿಂದ್ಬಿಡೋದು. ಅವ್ರದ್ದೇನೋ ಹಿಂಗೆ ಕಾಪಿ ಹಿಂಗೆ ಮಾಡೋದಂತ, ಹಿಂಗೆ ಟೇಸ್ಟ್ ಮಾಡೋದಂತ. ನಾ ಯಾಕೆ ಮಾಡ್ಲಿ ಅದೇ? ಹೇ ನಂಗೆ ಶೇರ್ ಮಾಡ್ಲಿ ನಂಗೆ ಗಿಮಿಕ್ಸ್ ಸೆಲ್ಸ್ ಆಲ್ಸೋ. ಯು ಹ್ಯಾವ್ ಟು ಫಾರ್ ದ್ಯಾಟ್ ಮೂಮೆಂಟ್ ಯು ಹ್ಯಾವ್ ಟು ಲೋ ಸಮಥಿಂಗ್ ಎಕ್ಸೈಟಿಂಗ್, ಸಮಥಿಂಗ್ ಕೂಲ್. ಅದಕ್ಕಾರ ಮಾಡಬೇಕು. ಸೊ ಹೆಡ್ಫೋನ್ಸ್ ಅಗೇನ್ ನಿಮ್ದ್ರಾಗ ಹಂಗೆ ಏನಾರ ಐತಾನೆ? ನಮ್ದ್ರಲ್ಲಿ ಐ ಮೀನ್ ಗಿಮಿಕ್ಸ್ ಟೈಪ್ ಆಪ್ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಇದೆ. ಐಫೋನ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸೊ ಇನ್ನು ಅದು ರಿಲೀಸ್ ಆಗಿಲ್ಲ, ಆಂಡ್ರಾಯ್ಡ್ಗೆ ಆಗಿದೆ. ಬಟ್ ನೀವು ನೋಡಿದಾದ್ರೆ ವೆನ್ ಯು ಬೈ ಅ ಹೆಡ್ಫೋನ್ ಅಲ್ಲ, ನೀವು ಫಸ್ಟ್ ಪೇರ್ ಮಾಡ್ತೀರಿ ಫೋನ್ ಜೊತೆ, ನೋಡ್ತೀರಿ ಎಲ್ಲ ಫೀಚರ್ಸ್ ಎಲ್ಲ.
ಅಷ್ಟೇ, ಮತ್ತೆ ನೀವು ಯೂಸ್ ಮಾಡಲ್ಲ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಲೈಕ್ ಅದು ಇದು ಇಂಪಲ್ಸ್ ಡ್ರೈವರ್ ಸಬ್ವೂಫರ್ದು ಏನು ರೆಸ್ಪಾನ್ಸ್ ಇದೆ ಅದರಲ್ಲಿ 4 ಮೋಡ್ಸ್ ಇಟ್ಟಿದ್ದೇವೆ. ಸೊ ನೀವು ಈಗ ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ಕೇಳೋದಾದ್ರೆ ಯು ಕ್ಯಾನ್ ಗೋ ಟು ದ ಹಿಯರ್ ಮೋಡ್. ಸೊ ಸಬ್ವೂಫರ್ಸ್ ಆಫ್ ಇರುತ್ತೆ. ಫೀಲ್ ಮೋಡಲ್ಲಿ ವೈಡ್ ಜಾನರ್ಸ್ ಆಫ್ ಮ್ಯೂಸಿಕ್, ಸೊ ಎಲ್ಲ ಮ್ಯೂಸಿಕ್ ಚೆನ್ನಾಗಿ ಕೇಳುತ್ತೆ ಫೀಲ್ ಅಲ್ಲಿ. ಸೊ ಅದು ಎಲ್ಲ ಅದ್ರ ಡಯಲ್ ಅಲ್ಲಿ ಚೇಂಜ್ ಮಾಡ್ಬೋದು. ಯು ಡೋಂಟ್ ಹ್ಯಾವ್ ಟು ಯೂಸ್ ಅನ್ ಆ್ಯಪ್. ಇದು ಡಯಲ್. ಹಾಂ. ಸೊ ಥರ್ಡ್ ಮೋಡ್ ಇಮರ್ಸ್ ಅಂತ. ಸೊ ಅದರಲ್ಲಿ EDM ಬೇಸ್ ಹೆವಿ ಮ್ಯೂಸಿಕ್ ಚೆನ್ನಾಗಿ ಕೇಳುತ್ತೆ. ಮತ್ತೆ ಲಾಸ್ಟ್ಗೆ ಮೂವೀಸ್ ಮತ್ತೆ ಗೇಮಿಂಗ್ ಇದೆ. ಸೊ ಅದ್ರಲ್ಲಿ ಕಂಪ್ಲೀಟ್ ಇಮರ್ಷನ್ ಸಿಗುತ್ತೆ. ಅದಕ್ಕೂ ಒಂದು ಸಪ್ರೇಟ್. ಸೊ ಸಬ್ವೂಫರ್ ರೆಸ್ಪಾನ್ಸ್ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಅದರ್ ರೇಂಜಸ್. ಸೊ ಯು ಕ್ಯಾನ್ ಕಸ್ಟಮೈಸ್ ಇಟ್. ಲೇಟೆನ್ಸಿ ಪ್ರಾಬ್ಲಮ್ ಇಲ್ಲ ಗೇಮರ್. ಬ್ಲೂಟೂತ್ ಸ್ಟ್ಯಾಂಡರ್ಡ್ ಲೇಟೆನ್ಸಿ ಇರುತ್ತೆ. ಸೊ ಅದು ಸ್ಟ್ಯಾಂಡರ್ಡ್ ಇರುತ್ತೆ. ಬಟ್ ಗೇಮ್ ಆಡ್ಬೇಕಾದ್ರೆ ಸೊ ಈಗ ಇದರಲ್ಲಿ ವಯರ್ಡ್ USB ಕನೆಕ್ಟ್ ಮಾಡಿ ಇದು ಮಾಡೋದಾದ್ರೆ ಯು ಕ್ಯಾನ್ ಕನೆಕ್ಟ್ ಇನ್ ದ ವಯರ್ಡ್ ಫಾರ್ಮ್. ಸೊ ಚಾರ್ಜಿಂಗ್ ಕೇಬಲ್ ಏನಿದೆ ದಟ್ ಆಲ್ಸೋ ವರ್ಕ್ಸ್ ಆಸ್ ಅ ಆಡಿಯೋ ಇನ್ ಕೇಬಲ್, ಬಟ್ USB ಸೈಡ್. ಸೊ PCಗೆಲ್ಲ ಕನೆಕ್ಟ್ ಮಾಡಿ ಫೋನ್ಗೆ ಕನೆಕ್ಟ್ ಮಾಡಿ ಕೇಳ್ಬೋದು. ದೇರ್ ವಿಲ್ ನಾಟ್ ಬಿ ಎನಿ ಲೇಟೆನ್ಸಿ. ಬಟ್ ಪ್ರೋ ಗೇಮರ್ಸ್ಗೆ ಮೇ ಬಿ ಇಫ್ ದೇ ಆರ್ ಯೂಸಿಂಗ್ ವೈರ್ಲೆಸ್ ದೆನ್ ದೇ ವಿಲ್ ಬಿ ಎ ಲೇಟೆನ್ಸಿ. ವಯರ್ಡ್ ಇಸ್ ಓಕೆ. ವೈರ್ಡ್ ದಿಸ್ ನೋ ಲೇಟೆನ್ಸಿ, ಡೈರೆಕ್ಟ್ ಆಗುತ್ತೆ. ಮತ್ತೆ ಅದರಲ್ಲೇ ಆಂಪ್ಲಿಫೈರ್ಸ್ ಎಲ್ಲ ಇರುತ್ತೆ. ಈಗ ಗೇಮ್ ಆಡ್ಬೇಕಾದ್ರೆ ಈಗ ಗನ್ ಶಾಟ್ಸ್ಗೆಲ್ಲ ವೈಬ್ರೇಟ್ ಆಗಿದೆ ಸಬ್ವೂಫರ್. ನಾವು ಆಕ್ಚುಲಿ ಕೋವಿಡ್ ಟೈಮಲ್ಲಿ ಆಡ್ತಿದ್ವಿ ಸುಮಾರು ಟೈಮ್. ಸೊ ದಟ್ಸ್ ವೆನ್ ವಿ ಡಿಸೈಡೆಡ್ ಲೆಟ್ಸ್ ಆಡ್ ದಟ್ ಮೋಡ್. ಬಟ್ ಆ ಮೋಡ್ ಏನಿದೆಯಲ್ಲ ಅದು ಕ್ಲಾಸಿಕಲ್ ಮ್ಯೂಸಿಕ್ ಚೆನ್ನಾಗಿ ಕೇಳಲ್ಲ, ಯಾಕಂದ್ರೆ ತುಂಬಾ ಹೆವಿ ಇರುತ್ತೆ ಬೇಸ್. ಬಟ್ ಮೂವೀಸ್ಗೆ ಆ ಫಿಸಿಕಲ್ ಇಮೋಷನ್, ಈಗ ಎಕ್ಸ್ಪ್ಲೋಷನ್ ಇದ್ರೆ, ಈಗ ನೀವು PUBG ಆಡ್ಬೇಕಿದ್ರೆ ಜಸ್ಟ್ ಗ್ರೆನೇಡ್ ಬಿಸಾಗ ಅಂತ ತಿಳ್ಕೊಳ್ಳಿ, ಅವಾಗ ಆ ರಂಬಲ್ ಇದೆಯಲ್ಲ ಅದು ನಿಮ್ಗೆ ಇದರಲ್ಲಿ ಫೀಲ್ ಆಗುತ್ತೆ, ವಿಚ್ ಯು ವುಡ್ ನೆವರ್ ಥಾಟ್. ಸೊ ಫಸ್ಟ್ ನಾವು PUBG ಆಡ್ಬೇಕು, ವಿ ವರ್ ಶಾಕ್ಡ್, ವಿ ವರ್ ಲೈಕ್ ಇದೇನಂತ. ದೆನ್ ವಿ ರಿಯಲೈಸ್ ಇಟ್ ಇಸ್ ದೇರ್ ಇನ್ ದಟ್ ಗೇಮ್ ಒಳಗೆ ಇದೆ ಅದು. ಬಟ್ headphones cannot reproduce because they don't have that technology to work like a subwoofer. Literally this vibrates, but you can't see it. Definitely it's micro vibrations. Correct. But when you hold it alla, you can feel it. It feels like it's happening in front of you. So nice. It's happening to you. So snipers age recoil and kickback ide, you feel that here. So music composition, sound composition like ide. Gunshots continuous vibrate ಆಗ್ತಿರ್ತೈತಿ. machine gun ಎಲ್ಲ ದೊಡ್ಡದಿರುತ್ತೆ. ಬಾ 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 ಬಾ. KGF in scene ಐತ್ಲ ದೊಡ್ಡಮ್ಮ ಹಾಕೊಳ್ಳೋದು ರಿಪೀಟ್ ಹೊಡೋದು. ನೈಸ್. ಅದಕ್ಕೆ ಗೇಮರ್ಸ್ ಚಲೋ. ಬಟ್ ನಾಟ್ ಫಾರ್ ಪ್ರೋ ಗೇಮರ್ಸ್ ಕಾಂಪಿಟಿಷನ್ ಅಲ್ಲಿ ಯಾರು ಆಡ್ತಾರೆ. ಫಾರ್ ದೆಮ್ ಇಟ್ಸ್ ಲೀಜರ್ ಗೇಮಿಂಗ್. Correct, exactly. PlayStation. You want to chill weekend, enjoy, be in that game. So audio immersion, visual immersion irutte. The wide screen haaki you can get that. Audible immersion, you can get to that. ವಂಡರ್ಲಾದಾಗ ಇಡಬೇಕದ 80-90 ಬರ್ತಾವಲ್ಲ ಹೆಡ್ಫೋನ್ಸ್ ಹಾಕಿಯಾ. ಅದು ಹೆಡ್ಫೋನ್ಸ್ ಹಾಕೊಂಡು ನೋಡೋಣ. ಅದು ಸೈಲೆಂಟ್ ಡಿಸ್ಕೋ ಅದ್ರಾಗೂ ಇದಾಕೈತಿ. ಸೈಲೆಂಟ್ ಡಿಸ್ಕೋ ತುಂಬಾ ಎನ್ಕ್ವೈರೀಸ್ ಇದೆ. ಬಟ್ ಪ್ರಾಬ್ಲಮ್ ಅಂದ್ರೆ ಬ್ಲೂಟೂತ್ ಅಲ್ಲಿ ಈಗ ವರ್ಕ್ ಆಗುದು. ಸೈಲೆಂಟ್ ಡಿಸ್ಕೋಗೆ ಬೇರೆ ಟೈಪ್ ವರ್ಕ್, ವೈರ್ಲೆಸ್ಲಿ RF ಎಲ್ಲ ಯೂಸ್ ಮಾಡಬೇಕು. ಸೊ ನೈಸ್. ಈ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ರೌಂಡ್ ಪ್ಲಾನ್ ಮಾಡತ್ರಿ? ರೇಸ್ ಮಾಡ್ತಿದ್ದಾವೆ. ಸೊ ಸೀರೀಸ್ Z ಇಲ್ಲ, ಇದೆಲ್ಲ ಸೀಡ್ ಆಗಿದ್ದು, ಸ್ವಲ್ಪ ಪ್ರೀ ಸೀರೀಸ್ ಆಗುತ್ತೆ. ಸೀರೀಸ್ Z ಸೀದಾ ನಮ್ ಕಡೆ ಬಂದ್ರಲ್ಲ. ಇದು ಒಳಗಿದ್ದ ಬ್ಲಾಕ್ ಇಸ್ ಪಾರ್ಟ್ ಆಫ್ ದಟ್ ಮೆಟಲ್? ಇಲ್ಲ, ಆಲ್ಮೋಸ್ಟ್ ಸಪರೇಟ್. ಇದರಲ್ಲಿ ಆಲ್ಮೋಸ್ಟ್ ಜಸ್ಟ್ 20 ಪಾರ್ಟ್ಸ್ ಇದೆ. ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡ್ಲಿಕ್ಕೆ ಕೆಲವೆಲ್ಲ ಐಸೋಲೇಷನ್ಸ್ ಎಲ್ಲ ಮಾಡ್ಲಿಕ್ಕೆ ಇತ್ತು. ಸೊ ಇಟ್ಸ್ ಕಾಂಪ್ಲೆಕ್ಸ್ ಟು ಮೇಕ್. ಯಾವ್ದು ಹೊಸ ಕಲರ್ ಪ್ಲಾನ್ ಐತಾನೆ? ಇಲ್ಲ, ಆರೆಂಜ್ ಗ್ರೇ ವಾಪಸ್ ತರ್ಲಿಕ್ಕೆ ನಾವು ಹೊಸ ಕಲರ್ ತರಬೇಕು. ಮಿನಿಮಮ್ 3000 ಪ್ಲೇಸ್ ಮಾಡ್ಬೇಕು ಆರ್ಡರ್ಸ್, ಮಿನಿಮಮ್. ಅಷ್ಟು ವಾಲ್ಯೂಮ್ ಇದ್ರೆ ಆ ಕಲರ್ಗೆ ಅಷ್ಟು ವಾಲ್ಯೂಮ್ ಇಷ್ಟು ಟೈಮ್ ಸ್ಪೆನ್ ಅಲ್ಲಿ ಇರಬೇಕು. ನಿಮ್ದು ಯಾವ್ದು ಫೇವ್ರೇಟ್ ಕಲರ್? ನಂದು 2 ಇದೆ. ಸೇಫರ್ ಸೈಡ್ ಇದೆ ಬ್ಲ್ಯಾಕ್. ನಂದು ಪರ್ಸನಲ್ ಯೂಸ್ ಮಾಡೋದಿದೆ ಬ್ಲ್ಯಾಕ್. ಈಗ 2 ವರ್ಷದಿಂದ ಯೂಸ್ ಮಾಡ್ತಿದ್ದೇನೆ, ಗೊತ್ತೇ ಆಗಲ್ಲ. ಸೊ ದಟ್ಸ್ ಅ ಸೇಫ್. ಬಟ್ ಇಫ್ ಐ ವಾಂಟ್ ಟು ಸ್ಟ್ಯಾಂಡ್ ಔಟ್ ದೆನ್ ಆರೆಂಜ್ ಅಂಡ್ ಗ್ರೇ. So I like orange and grey when I want to showcase it. But for my personal use, I use black. Forget about orders, forget about this. ನಿಮಗೊಂದು ಕಲರ್ you want to see this headphone in ಯಾವ ಕಲರ್ ಮಾಡ್ಬೋದು? Maybe transparent. Nothing. ಒಳಗಿದೆ ಟೆಕ್ನಾಲಜಿ, ನಿಮ್ಗೆ ಅದು ಮೂವ್ಮೆಂಟ್ಸ್ ಕಾಣುತ್ತೆ. ಮೇ ಬಿ ಮಾಡ್ಬೋದಲ್ಲ? ಮಾಡ್ಬೋದು. ವಾಪಸ್ ಡೆವಲಪ್ಮೆಂಟ್ ಅಷ್ಟೇ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ 5-10,000. ಅದೇ ಪ್ರಾಬ್ಲಮ್. ಸಾಫ್ಟ್ವೇರ್ ಅಲ್ಲಿ ಅದೇ ಇಶ್ಯೂಸ್ ಇಲ್ಲ. ನೀವು 1 ಲಕ್ಷ ಸಹ ಮಾಡಿ ಅದೇ ಸೇಮ್ ಕೋಡ್ ರನ್ ಆಗುತ್ತೆ. ಸರ್ವರ್ ಸೈಡ್ ಇರುತ್ತೆ. ಹಾರ್ಡ್ವೇರ್ ಅದ ಪ್ರಾಬ್ಲಮ್ ಅಲ್ಲ. ಹೆಲ್ಮೆಟ್ ಮಾಡ್ತಿದ್ದೆ,
ಈಗ ಯಾಕೆ ಬಟ್ ಐ ಥಿಂಕ್ ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಅದು ಒಳಗೆದು ಕಾಣುತ್ತೆ. ಕರೆಕ್ಟ್ ಅಲ್ಲ? ಬಟ್ ಅದು ಅಷ್ಟು ಚೆನ್ನಾಗಿ ವೈರಿಂಗ್ ಎಲ್ಲ ರೀಡಿಸೈನ್ ಮಾಡ್ಬೇಕು, ಯಾಕಂದ್ರೆ ಶುಡ್ ಲುಕ್ ವೆರಿ ನೈಸ್ ಎಸ್ಥೆಟಿಕ್. ಈಗ ಇದ್ರೊಳಗೆ ವೈರಿಂಗ್ ರ್ಯಾಂಡಮ್ ಆಗಿ ರೌಟ್ ಮಾಡಿದ್ದೇವೆ, ಸೊ ಫಂಕ್ಷನಲ್ ಅದು ಎಸ್ಥೆಟಿಕ್ಸ್ ಕನ್ಸಿಡರ್ ನಥಿಂಗ್ ಆರ್ ಆಕ್ಚುಲಿ ದೇ ಡಿಡ್ ವೆಲ್ ವಿತ್ ದಟ್ ಡಿಸೈನ್ ಅಲ್ಲ, ಬಿಕಾಸ್ ಇಯರ್ಫೋನ್ ಆಲ್ಸೋ ವಾಸ್ ವೈರ್ಲೆಸ್ ಟ್ರಾನ್ಸ್ಪರೆಂಟ್, ಸೊ ದಟ್ ಅದನ್ನ ಎಸ್ಥೆಟಿಕ್ ಮಾಡೋದು ವಾಸ್ ವೆರಿ ಡಿಫಿಕಲ್ಟ್. ಗ್ಲೂಸ ಕಲರ್ ನ್ಯೂಟ್ರಲ್ ಇರಬೇಕು, ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ನಾ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ ಇದೆಲ್ಲ ನಮ್ಮ ಲೋಗೋ ಕಲರ್ ಅದು. ಸ್ಕ್ಯಾಂಡಿಮನ್ ವರ್ಜನ್ ನೀವು ಲಿಮಿಟೆಡ್ ಎಡಿಷನ್ ತೆಗೀರಿ, ಒಂದ ತೆಗಿಬೇಕು, ನಾನ ತಗೋಬೇಕು. ಹಾಗಾದ್ರೆ ನೀವು 3,000 ಆರ್ಡರ್ ಪ್ಲೇಸ್ ಮಾಡ್ಬೇಕು. 3,000 ಆರ್ಡರ್ ನಾನು ಪಾಡ್ಕಾಸ್ಟ್ ಮುಗಿಸ್ ಮಾರಕ್ ಹೋಗ್ತೇನೆ. ಕಾಂಗ್ರ್ಯಾಚುಲೇಷನ್ಸ್ ಆನ್ ದ ಫಂಡಿಂಗ್ ಆನ್ ದ ಪ್ರಾಡಕ್ಟ್. ನಾ ಕರೆ ಭಾಳ ಎಕ್ಸೈಟ್ ಆಗಿದ್ದೆ. ಹಿಂಗೆ ಹುಬ್ಳಿದವರು ಪ್ರಾಡಕ್ಟ್ ನಂಗೆ ಹಾರ್ಡ್ವೇರ್ದಾಗ ಯಾರು ಏನು ಮಾಡಿದ್ರೆ, ನಂಗೆ ಎಲ್ಲ ಸ್ಟಾರ್ಟಪ್ಸ್ ಸಾಫ್ಟ್ವೇರ್ ಕಂಡವು ಶಾರ್ಕ್ ಟ್ಯಾಂಕ್ದಾಗ. ಆಲ್ಮೋಸ್ಟ್ ದೇರ್ ಆರ್ ಪ್ರಾಡಕ್ಟ್ ಬೇಸ್ಡ್ ಡೆಫಿನೆಟ್ಲಿ, ಬಟ್ ಸಾಫ್ಟ್ವೇರ್ ಫುಡ್ ಬ್ಯೂಟಿ. ನನಗದು ಬ್ಯೂಟಿ ನಂಗೆ ಎಕ್ಸೈಟ್ ಮಾಡಂಗಿಲ್ಲ ಅಫ್ಕೋರ್ಸ್, ಬಿಕಾಸ್ ಐ ಆಮ್ ಆಲ್ರೆಡಿ ಬ್ಯೂಟಿಫುಲ್. ಬಟ್ ಇದು ನಂಗೆ ಎಕ್ಸೈಟ್ ಆಗಿ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಐ ಆಮ್ ಆಲ್ಸೋ ನೋಟಿಫೈಡ್. ಸೊ ಹೆಡ್ಫೋನ್ಸ್ ನಾ ಜೆನ್ಯೂನ್ಲಿ ಸೋನಿದ್ ನೋಡಿದ್ದೆ, 25,000-26,000, ಡೋಂಟ್ ರಿಮೆಂಬರ್ ದ ಮಾಡೆಲ್. ನಂಗೆ ಗೊತ್ತಿಲ್ಲ ಅದು ಹೆಂಗೈತಿ, ರಿವ್ಯೂ ನೋಡಿಲ್ಲ. ನಂಗೆ ಸೋನಿ ದೇ ಆರ್ ವೆರಿ ಗುಡ್ ಇನ್ ಆಡಿಯೋ, ಮಸ್ತ್ ಮಾಡ್ತಾರೆ ಇವ್ರೆ, ಲೆಟ್ಸ್ ಗೋ ಫಾರ್ ಇಟ್ ಅಂತ ಅನ್ಕೊಂಡಿದ್ದೆ. ರೊಕ್ಕ ಕುಡಿಸೋಣ, ಇಫ್ ಐ ಬೈ ದ್ಯಾಟ್ ಅಂತ. ಆಮೇಲೆ ಇದು ನೋಡಿದಾಗ ಹೆಡ್ಫೋನ್ ಬ್ರ್ಯಾಂಡ್ ಅಂತ ಬಂತ. ಓಕೆ, ಯಾವ ಗೊತ್ತಾಗ ಶಾರ್ಕ್ ಟ್ಯಾಂಕ್ ಅಂತ ಮುಂಚೆ ಗೊತ್ತಾಗಿಲ್ಲ? ಇಲ್ಲ ಐ ಡಿಡ್ಂಟ್ ನೋ ಅಬೌಟ್ ಇಟ್ ಬಿಫೋರ್ ಶಾರ್ಕ್ ಟ್ಯಾಂಕ್. ಸೊ ಆಫ್ಟರ್ ದ್ಯಾಟ್ ಐ ವಾಸ್ ಲೈಕ್ ಹೆಡ್ಫೋನ್ ಬ್ರ್ಯಾಂಡ್ ಅಂತಂದ್ರೆ ಐ ವಾಸ್ ಲೈಕ್ ಓಕೆ, ಇನ್ ದಟ್ 5,000 to 8,000 ರೇಂಜ್ದಾಗಿರ್ತೈತಿ, ಲೆಟ್ಸ್ ಸಿ ಅಂತ. ಬಟ್ ಅದು ದ ವೇ ಪಿಯೂಷ್ ಡಿಸ್ಕ್ರೈಬ್ಡ್ ಹಿಸ್ ಎಕ್ಸ್ಪೀರಿಯನ್ಸ್ ಅಲ್ಲ, ನಂಗೆ ಸ್ವಲ್ಪ ಎಕ್ಸೈಟ್ ಮಾಡುತ್ತೆ. ಸೊ ನಾ ಹುಬ್ಳಿ ಬಂದಾಗ ಎನಿವೇ ಹೆಡ್ಫೋನ್ ಟ್ರೈ ಮಾಡ್ದಂಗೆ ಆಕೈತಿ. ಆಫೀಸ್ ಮೀಟ್ ಆಗಿ ನಾವು ಇಬ್ರು ಪರಿಚಯ ಆದ್ರೆ ಯು ವುಡ್ ಬಿ ಕಂಫರ್ಟೇಬಲ್ ಅಂತ ಬಂದೆ. ದಟ್ ಈಸ್ ಒನ್ ಎಕ್ಸ್ಪೀರಿಯನ್ಸ್. ನಿಮ್ದೇನಾದ್ರು ವೆಬ್ಸೈಟ್ ಲಿಂಕ್ ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್ ಐ ವಿಲ್ ಪುಟ್ ಇಟ್ ಆನ್ ಡಿಸ್ಕ್ರಿಪ್ಷನ್. ಆರ್ಡರ್ ಮಾಡ್ರಿ. ಕಾಂಗ್ರ್ಯಾಚುಲೇಷನ್ಸ್ ಆನ್ ದ ಪ್ರಾಡಕ್ಟ್. ಹೆಡ್ಫೋನ್ಸ್ ಮಾಡ್ರಿ ಸ್ವಲ್ಪ ವರ್ಷನ್ನು ಹಂಗ ಮತ್ಕೊಂಡು ಕಂಟಿನ್ಯೂ. ಅದೇ ಹಂಗೆ ನೀವು ಭಾಳ ಕೋಇನ್ಸಿಡೆಂಟಲ್ ಸ್ಟೋರಿ ಐತೆ ನಿಮ್ದೆಲ್ಲ. ಹಾಗಂದ್ಬಿಟ್ರು ಆಯ್ತು ಬಿಡು, ಇದು ಮಾಡೋಣ ಅದು ಮಾಡೋಣ. ಅಡ್ವಾಂಟೇಜ್ ಇದೆ, ನಮ್ದೇ ಬ್ರ್ಯಾಂಡ್ ಇದೆ, ನಮ್ದೇ ಮ್ಯಾನುಫ್ಯಾಕ್ಚರಿಂಗ್, ಎವ್ರಿಥಿಂಗ್ ಇಸ್ ಇನ್ ಅವರ್ ಕಂಟ್ರೋಲ್ ಅಲ್ಲ. ಸೊ ಮೊಮೆಂಟ್ ವೆನ್ ವಿ ಡೂ ಪಾರ್ಟ್ನರ್ಶಿಪ್ಸ್ ಫಾರ್ ಅದರ್ ಸೆಕ್ಟರ್ಸ್, ವಿ ಶುಡ್ ವರ್ಕ್ ಅಕಾರ್ಡಿಂಗ್ ಟು ದೇರ್ ಪ್ಲಾನ್ಸ್ ಆಲ್ಸೋ. ಇಟ್ ಶುಡ್ ಬಿ ಅ ಮ್ಯೂಚುವಲ್ ಕೊಲಾಬರೇಷನ್. ಸೊ ದೇರ್ ಆರ್ ಡಿಪೆಂಡೆನ್ಸೀಸ್, ಆಲ್ಮೋಸ್ಟ್ ವೇರಿಯಬಲ್ಸ್ ಜಾಸ್ತಿ. ಯು ಹ್ಯಾವ್ ಟು ಡಿಪೆಂಡ್ ಆನ್ ದೇರ್ ಡಿಸಿಷನ್. ಬಟ್ ಸ್ಕೇಲ್ ಏನಿದೆ ಅದು ಅದ್ರಲ್ಲಿ ಬರುತ್ತೆ. ಐ ಮೀನ್ ವಿ ಕ್ಯಾನ್ ಸ್ಕೇಲ್ ದಿಸ್, ಬಟ್ ನಮ್ದು ಫೋಕಸ್ ಏನಂದ್ರೆ we have to also make sure that we are profitable. So ನಮ್ಮ ಮಾರ್ಕೆಟಿಂಗ್ ಸ್ಪೆಂಡ್ಸ್ ಎಲ್ಲ, if you see, that's why probably you would have not known us, because now ನಮ್ದು ಮಾರ್ಕೆಟಿಂಗ್ ಬೇಸಿಕ್ಲಿ ಟೆಕ್ ಪಬ್ಲಿಕೇಶನ್ಸ್, ಟೆಕ್ ರಿವ್ಯೂಸ್ ಗೆ ಶಿಪ್ ಮಾಡುದು, ಇನ್ಫ್ಲುಯೆನ್ಸ್ ಶಿಪ್ ಮಾಡುದು. ದಟ್ಸ್ ದಿ ನೀವು ಬಿಬಾಮಿಗೂ ಕೊಟ್ಟಿದ್ರಿ ರಿವ್ಯೂ. ನಾನ್ ನೋಡಿರ್ಬೇಕು, ರಿಜಿಸ್ಟರ್ ಆಗಿರಂಗಿಲ್ಲ ಅಲ್ಲ, ಬಿಕಾಸ್ ಐ ಡೋಂಟ್ ನೋ ಯು ಆರ್ ಫ್ರಮ್ ಕರ್ನಾಟಕ, ಹುಬ್ಳಿ. ಮತ್ತೆ ಅದೆಲ್ಲ ಶಾರ್ಟ್ಸ್, ಅದೆಲ್ಲ ಆರ್ಗ್ಯಾನಿಕ್ ಅಲ್ಲ. ಸೊ ಇಟ್ಸ್ ನಾಟ್ ಲೈಕ್ ಫುಲ್ ಫ್ಲೆಜ್ ರೇಟ್ ಮೇಡ್ಸ್ ವಿಡಿಯೋ ಅಷ್ಟೆಲ್ಲ ಮಾಡಲ್ಲ. 30 seconds ಮಾಡಿ ಇನಿಷಿಯಲ್ ಇಂಪ್ರೆಷನ್ ಮಾಡಿ ದೇ ಜಸ್ಟ್ ಲೀವ್ ಇಟ್ ಆಫ್. ಬಟ್ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ಫಾರ್ ಹೋಸ್ಟಿಂಗ್. ಫಸ್ಟ್ ಟೈಮ್ ಕನ್ನಡದಲ್ಲಿ ಡಿಸ್ಕಷನ್. ಹೆಂಗಿತ್ತೆ? ಗುಡ್. ಹೆಂಗ ಅನಿಸ್ತೆ? ವೆರಿ ನೈಸ್. ನಮಗೂ ರೇಟಿಂಗ್ ಕೊಡ್ರಿ. ಸ್ಟಾರ್ಟ್ ಆಗಿದೆಯಾ? ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ವಾರ್ಮ್ ಅಪ್ ಇರ್ತದೆ ನಮ್ದ್ರಾಗ, ಹೇಳಂಗಿಲ್ಲ ನಾವು ಸ್ಟಾರ್ಟ್ ಆಗಿದ್ದು ಇಲ್ಲ ಅಂತೇಳಿ. ನಾನು ಅವ್ರಿಗೆ ನಂಬ್ತೇನೆ ಮಾಡಿರ್ತಾರಂತ, ನಾನು ಸ್ಟಾರ್ಟ್ ಮಾಡ್ಬಿಡ್ತೇನೆ ಮಾತಾಡೋದು. ಇದಿಲ್ಲ ಗೋ ಸೈಡ್ ಅಲ್ಲಿ ಏನ್ ಗೋ ರೆಕಾರ್ಡ್ ಮಾಡಿ ಅಂತ ಇಂಡಿಕೇಶನ್ಸ್ ಏನಿಲ್ಲ. ನಂಗೀಗ ಮೋರ್ ದನ್ 100 episodes ಅಲ್ಲ, ರೂಢಿ ಆಗ್ಬಿಟ್ಟೈತೆ, ಗೊತ್ತಾಗ್ಬಿಡುತ್ತೆ. ಆಲ್ರೆಡಿ ಆಯ್ತಾ? ಈಗ ಶೂಟ್ ಮುಗೀತಾ? ಏನು ಇಲ್ಲ, ಇನ್ನು ಸ್ಟಾರ್ಟ್ ಆಗ್ಬೇಕಲ್ಲ. ನಾಳೆ ಬರ್ಬೇಕು? ಇಲ್ಲ ಇನ್ಮೇಲೆ ನಾಳೆ ಮಾಡೋಣ. ಇದು ಆಫೀಸಲ್ಲಿ ಮೀಟ್ ಆದಾಗ ಏನೊಂದು ಸೆಕೆಂಡ್ ಮೀಟಿಂಗ್, ರಿಹರ್ಸಲ್ ಎಪಿಸೋಡ್. R&D ಈಗ ಮ್ಯಾನುಫ್ಯಾಕ್ಚರಿಂಗ್ ಲೈನಿಗೆ ಹೋಗ್ಬೇಕು, ಸಪ್ಲೈ ಚೈನ್ ಕರೆಕ್ಟ್ ಮಾಡಿ. ಬಟ್ ಕಂಗ್ರ್ಯಾಚುಲೇಷನ್ಸ್ ಆನ್ ದ 50 crore ವ್ಯಾಲ್ಯೂಯೇಷನ್. ಇನ್ನೂ ಜಾಸ್ತಿ ಆಗಲಿ. ಇಂಡಿಯಾಸ್ ಪ್ರೀಮಿಯಂ ಹೆಡ್ಫೋನ್ ಬ್ರ್ಯಾಂಡ್ ಸಾನಿಕ್ ಲ್ಯಾಂಬ್ ಅಂತ ಆಗಲಿ. ನಿಮ್ದೇನು ವಿಷನ್ ಐತೆ, ಹೋಪ್ಫುಲಿ ಇಟ್ ಗೆಟ್ ಫುಲ್ಫಿಲ್ಡ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಬೆಳೀತಾ ಇರಿ, ಖುಷಿಯಾಗಿರ್ರಿ, ಆರಾಮಾಗಿರ್ರಿ. ಏನಾರು ಇಮೋಷನಲ್ ಸ್ಟೋರಿ ಹೇಳಿ. ಇಮೋಷನಲ್ ಏನಿದೆ? ನಮ್ಮ ತಂದೆ 90% ಇಮೋಷನ್ ಅದೇ. ಇಮೋಷನಲ್ ಏನ್ ಗೊತ್ತಾ, ನಿಮಗೆ ಹೇಳ್ಬೇಕು. ನಮ್ಮ ತಂದೆ ನಂಗೆ ಆಚೆ ಹಾಕಿದ್ರು, ಏನು ನಮ್ಮಮ್ಮ ನಂಗೆ ಹೊಡಿತಾ ಇದ್ರು. ನಾನು ಆದ್ರೂ ಸ್ಟ್ರೀಟ್ ಲೈಟ್ ಒಳಗಡೆ ಕೂತು ಹೆಡ್ಫೋನ್ ಮಾಡ್ತಿದ್ದೆ.
ಇಂಥೆಲ್ಲ ಕತೆಗಳು ಹೇಳ್ಬೇಕು. ಈಗ ಇಂಥ ಕತೆ ಹೇಳಿದ್ ನಿಮ್ಮ ಮಮ್ಮಿ ಕರೆ ಹೊರಗೆ ಹಾಕ್ತಾರೆ. ಕರೆ ಸ್ಟ್ರೀಟ್ ಲೈಟ್ ತೊಳಕ್ ಕುಂದ್ರಬೇಕು, ಮಗನೇ ಏನೋ ಅಂತೇಳಿ. ಆಂಟಿ ಕಂಪನಿ ಫಾರ್ಮ್ ಮಾಡ್ಯಾರ, ರಜಾ ಕೇಳಕ್ ಹಂಗಿಲ್ಲ, ತಾನ ರಜಾ ತಗೋಬೇಕಾರೆ, ಇವರ ಡಿಸಿಷನ್ ಮೇಕರ್. ಸೊ ಹಿಮ್ ಆ್ಯಂಡ್ ಇಸ್ ಪಾರ್ಟ್ನರ್ ಬಾಸ್ ರೀ ಅವ್ರೆ. ಈಗ ಇನ್ಕ್ರಿಮೆಂಟ್ ತಗೊಳ್ರಿ. ನಮ್ದೇ ಆಕ್ಚುಲಿ ಫಸ್ಟ್ ಬೇಸ್. ನಮ್ದು ಮೇನ್ ಏನಂದ್ರೆ, ನಾವು ಸ್ಯಾಲರಿ ತಗೊಳ್ಬೇಕಿದ್ರೆ ಇಟ್ ಶುಡ್ ಕಮ್ ಥ್ರೂ ದ ರೆವೆನ್ಯೂಸ್ ಅಂಡ್ ನಾಟ್ ಥ್ರೂ ಇನ್ವೆಸ್ಟ್ಮೆಂಟ್. ಡಸಂಟ್ ಫೀಲ್ ರೈಟ್. ಐ ಮೀನ್ ವಿ ಕ್ಯಾನ್ ಟೇಕ್ ಟೆಕ್ನಿಕಲಿ, ನಮ್ದು ಲೀಗಲ್ ನೋಡೋದಾದ್ರೆ ದ ಕ್ಲಾಸಸ್ ದಟ್ ವಿ ಕ್ಯಾನ್ ಟೇಕ್ ಈವನ್ ಅಪ್ ಟು ಲೈಕ್ $1 lakh. ಬಟ್ when you actually earn alla, that is when you can enjoy spending that. Otherwise you still feel like, ಈಗ ಅದ ಸೆನ್ಸ್ ಆಫ್ ಓನರ್ಶಿಪ್ ಅದೇನು ಬರ್ತೈತಿ. ಇಫ್ ಯು ಸಿ ಸಮನ್ ವಿತ್ ದ ಸಾನಿಕ್ ಲ್ಯಾಂಪ್ ಹೆಡ್ಫೋನ್ ಸಮ್ವೇರ್ ರ್ಯಾಂಡಮ್ಲಿ, ಆ ಫೀಲಿಂಗ ಬೇರೆ. ನಿನ್ನೆ ಒಂದು ಇಮೇಲ್ ಬಂದಿತ್ತು ಬಾಂಗ್ಲಾದೇಶಿಂದ. ಬಾಂಗ್ಲಾದೇಶಲ್ಲಿ ಹೆಡ್ಫೋನ್ಸ್ ನನಗೆ, ಸೊ ಪಾಕಿಸ್ತಾನ್ ಬಾಂಗ್ಲಾದೇಶ್ಗೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ರೆಸ್ಟ್ರಿಕ್ಷನ್ಸ್ ಅದೇ. ಸೊ ನಮ್ಗೆ ಗೊತ್ತಿಲ್ಲ ಅದು ಏನು ಕಾಂಪ್ಲಿಕೇಶನ್, ಅದಕ್ಕೆ ನಾವು ಶಿಪ್ಪೇ ಮಾಡೋದು ಬೇಡ, ಯಾಕಂದ್ರೆ ಏನಾದ್ರು ಇಶ್ಯೂಸ್ ಬಂದ್ರೆ ವಾಪಸ್ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ನಿನ್ನೆ ಬಂದಿತ್ತು. ಸೊ ದಟ್ ಈಸ್ ವೆನ್ ಯು ಫೀಲ್ ಗುಡ್, ಲೈಕ್ ಯು ನೋ ಪೀಪಲ್ ಫ್ರಮ್ ಅದರ್ ಕಂಟ್ರೀಸ್ ಆರ್ ಆಲ್ಸೋ ವೆರಿ ಕೀನ್ ಆನ್ ಗೆಟಿಂಗ್ ಒನ್. ಮತ್ತೆ ಇನ್ನೊಂದೇನಂದ್ರೆ, ನಮ್ ವ್ಯಾಲ್ಯೂಯೇಷನ್ ಎಲ್ಲ ಏನಿದೆ, ಇಟ್ಸ್ ಜಸ್ಟ್ ನಂಬರ್ಸ್. ಆಕ್ಚುಲಿ ದ ಮೇನ್ ಥಿಂಗ್ ದಟ್ ಯು ವಾಂಟ್ ಟು ಸಿ ಇಸ್ people use it, people enjoying it. And Sonic Lamp is what they love. So that is what matters. Vision. These are all like the things that is required to reach that. Definitely. But agli, hope you export all over the world. Thank you. Agli, ನಾನು ಅಷ್ಟು ಬೆಳೆದ ನಿಮ್ಮ ಬ್ರ್ಯಾಂಡ್ ಅಂಬಾಸಡರ್ ಆಗಿ. You can support. ಈಗ ಒಂದು ಹೆಡ್ಫೋನ್ ಆರ್ಡರ್ ಮಾಡಿ, ಮಾಡ್ತೀನಿ. You can support to the cause. ಮಾಡ್ತೀನಿ. EMI ಮೇಲೆ ಮಾಡ್ಬೇಕು. EMI ಇದೆ ಆಯ್ತಾನೆ. EMI ಕಟ್ಟಾಕಿಲ್ಲ. Southside.